Hello students, namaskara. Welcome to Vedantu Karnataka students. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್ ಸರ್. ಎಲ್ಲರಿಗೂ ನಮಸ್ಕಾರಗಳು ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. Now, ಈ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ let me ask all of you a very simple question. ಏನ್ ಗೊತ್ತಾ? Let's say ನೀವು ಒಂದು ಪಾರ್ಕ್ ಅಲ್ಲಿ ನಡೀತಾ ಇದ್ದೀರಾ ಅನ್ಕೊಳ್ಳಿ. You are walking in a park. Okay, so you are walking in a park like this. ನೀವು ಪಾರ್ಕ್ ಅಲ್ಲಿ ವಾಕ್ ಮಾಡಬೇಕಾದ್ರೆ let's say you see a plant. ಈ ಒಂದು ಪ್ಲಾಂಟ್ ನ ನೋಟಿಸ್ ಮಾಡಿದ್ರಿ ಸ್ಟೂಡೆಂಟ್ಸ್. ಓಕೆನಾ? ನೀವು ಒಂದು ಪ್ಲಾಂಟ್ ನ ನೋಟಿಸ್ ಮಾಡಿದ್ರಿ. ಒಂದು ಪ್ಲಾಂಟ್ ನ ನೋಟಿಸ್ ಮಾಡಿದಾಗ ವಾಟ್ ಡು ಯು ಅಬ್ಸರ್ವ್ ಫಸ್ಟ್? ನೀವು ಫಸ್ಟ್ ಏನ್ ನೋಟಿಸ್ ಮಾಡ್ತೀರಾ ಸ್ಟೂಡೆಂಟ್ಸ್ ಒಂದು ಪ್ಲಾಂಟ್ ಅಲ್ಲಿ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ವಾಟ್ ಡು ಯು ಅಬ್ಸರ್ವ್ ಫಸ್ಟ್ ಇನ್ ಅ ಪ್ಲಾಂಟ್ ಸ್ಟೂಡೆಂಟ್ಸ್? ವಾಟ್ ಡು ಯು ಅಬ್ಸರ್ವ್ ಫಸ್ಟ್? ಆ ಫ್ಲವರ್, ಆ ಲೀಫ್, ವಾಟ್ ಡು ಯು ಅಬ್ಸರ್ವ್ ಸ್ಟೂಡೆಂಟ್ಸ್? ಫಾರ್ ಎಕ್ಸಾಂಪಲ್ ನಾನಾಗಿದ್ರೆ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ನೀವು ಕೂಡ ಒಂದು ಫ್ಲವರ್ ನ ಅಬ್ಸರ್ವ್ ಮಾಡ್ತೀರಾ. ಓಕೆ, ಫ್ಲವರ್ ನ ಅಬ್ಸರ್ವ್ ಮಾಡಾದ್ಮೇಲೆ ಡು ಯು ಅಬ್ಸರ್ವ್ ದ ಲೀಫ್ ಸ್ಟೂಡೆಂಟ್ಸ್? ಲೀಫ್ ನ ಅಬ್ಸರ್ವ್ ಮಾಡ್ತೀರಾ? ಎಸ್ ಆರ್ ನೋ? ಎಸ್ ಆರ್ ನೋ ಸ್ಟೂಡೆಂಟ್ಸ್? ಬೇಗ ಹೇಳಿ. ಎಸ್, ಡು ಯು ಅಬ್ಸರ್ವ್ ದ ಲೀಫ್? ಆಬ್ವಿಯಸ್ಲಿ ಮಾಡೇ ಮಾಡ್ತೀರಾ, ಲೀಫ್ ನ ಅಬ್ಸರ್ವ್ ಮಾಡ್ತೀರಾ. ಸೊ ಸ್ಟೂಡೆಂಟ್ಸ್, ಒಂದು ಪ್ಲಾಂಟ್ ನ ದೂರದಿಂದ ನೋಡಿದಾಗ ವಿಚ್ ಕಲರ್ ಡು ಯು ಥಿಂಕ್ ದ ಪ್ಲಾಂಟ್ ಲುಕ್ಸ್ ಲೈಕ್? ಬೇಗ ಸ್ಟೂಡೆಂಟ್ಸ್, ಬೇಗ. ವಿಚ್ ಕಲರ್ ಅ ಪ್ಲಾಂಟ್ ಲುಕ್ಸ್ ಲೈಕ್? ಬೇಗ ಸ್ಟೂಡೆಂಟ್ಸ್, ಯಾರು ಹೇಳ್ತೀರಾ? ಐ ಆಮ್ ಟಾಕಿಂಗ್ ಅಬೌಟ್ ಅ ಲಾರ್ಜ್ ಟ್ರೀ. ಒಂದು ಆಂಜಿಯೋಸ್ಪರ್ಮ್ ವಿಲ್ ಲುಕ್ ಗ್ರೀನ್ ಇನ್ ಕಲರ್. ಇಫ್ ಯು ಲುಕ್ ಅಟ್ ಅ ಜಿಮ್ನೋಸ್ಪರ್ಮ್, ಅದು ಕೂಡ ಗ್ರೀನ್ ಕಲರ್ ಇರುತ್ತೆ. ಅಂಡ್ ಇಫ್ ಯು ಲುಕ್ ಅಟ್ ಅ ಬ್ರಯೋಫೈಟ್, ಟೆರಿಡೋಫೈಟ್, ಆಲ್ಗೆ, ಯಾವುದೇ ತರ ಪ್ಲಾಂಟ್ ನೋಟಿಸ್ ಮಾಡಿದ್ರೆ ಇಟ್ ಲುಕ್ಸ್ ಗ್ರೀನ್ ಇನ್ ಕಲರ್. ಬಟ್ ಯಾಕೆ ಸ್ಟೂಡೆಂಟ್ಸ್, ಯಾಕೆ? ವೈ ಡು ಯು ಥಿಂಕ್ ಅ ಪ್ಲಾಂಟ್ ಲುಕ್ಸ್ ಗ್ರೀನ್ ಕಲರ್ ಸ್ಟೂಡೆಂಟ್ಸ್? ಬೇಗ ಹೇಳಿ, ಬೇಗ ಹೇಳಿ ಸ್ಟೂಡೆಂಟ್ಸ್. ವೈ ಡು ಯು ಥಿಂಕ್ ಅ ಪ್ಲಾಂಟ್ ಲುಕ್ಸ್ ಗ್ರೀನ್ ಕಲರ್? ಯಾಕಿದೆ ಗ್ರೀನ್ ಕಲರ್? ಯಾಕಿದೆ ಅದು? ಏನಾದ್ರು ಸ್ಪೆಷಲ್ ಏನಾದ್ರು ಅದರಲ್ಲಿ ಒಂದು ಕಲರ್ ಆಡ್ ಮಾಡಿದ್ದಾರೆ ದೇವರು? ಏನದು ಕಲರ್ ಸ್ಟೂಡೆಂಟ್ಸ್? ಬೇಗ ಹೇಳ್ತೀರಾ ಯಾರಾದ್ರು? ದ ಕಲರ್ ಇಸ್ ಕಾಲ್ಡ್ as what ಸ್ಟೂಡೆಂಟ್ಸ್? All the plants, it could be a bryophyte, it could be a gymnosperm, pteridophyte, algae. All of these plants look green color because otherly it has a pigment called as chlorophyll pigment. Friends, chlorophyll pigment. So I hope all of you remember this. Every single plant has a pigment called as chlorophyll A pigment. ಅಂತ ಒಂದು ಪಿಗ್ಮೆಂಟ್ ಇರುತ್ತೆ ಸ್ಟೂಡೆಂಟ್ಸ್, ಅದರ ಹತ್ರ ಒಂದು ಪಿಗ್ಮೆಂಟ್ ಇರುತ್ತೆ. ನೌ ಲೆಟ್ಸ್ ಸೇ ನಿಮ್ಗೆ ಹೊಟ್ಟೆ ಹಸ್ದಾಗ ನೀವೇನ್ ಮಾಡ್ತೀರಾ ಸ್ಟೂಡೆಂಟ್ಸ್? ನಿಮ್ಗೆ ಹೊಟ್ಟೆ ಹಸ್ದಾಗ ಏನ್ ಮಾಡ್ತೀರಾ ನೀವು? ಆಬ್ವಿಯಸ್ಲಿ ನಿಮ್ಗೆ ಹೊಟ್ಟೆ ಹಸ್ದಾಗ ನೀವೇನ್ ಮಾಡ್ತೀರಾ ಅಂದ್ರೆ ಊಟ ತಿಂತೀರಾ. ನಾವು ಲೆಟ್ಸ್ ಸೇ ಸ್ಟೂಡೆಂಟ್ಸ್, ಈಗ ಪ್ಲಾಂಟ್ ಗೆ ಹೊಟ್ಟೆ ಹಸ್ತು. ಲೆಟ್ಸ್ ಸೇ ದ ಪ್ಲಾಂಟ್ ಇಸ್ ಹಂಗ್ರಿ. ಪ್ಲಾಂಟ್ ಏನ್ ಮಾಡುತ್ತೆ ಸ್ಟೂಡೆಂಟ್ಸ್? ಪ್ಲಾಂಟ್ ಏನ್ ಮಾಡುತ್ತೆ? ಅದು ಹೋಗ್ಬಿಟ್ಟು ಒಂದು ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಇಟ್ ಕೆನಾಟ್ ಬೈ ಥಿಂಗ್ಸ್. ಬೈ ಮಾಡಕ್ ಆಗಲ್ಲ. ಒಂದು ಪ್ಲಾಂಟ್ ಗೆ ಹೋಗ್ಬಿಟ್ಟು ಬೈ ಮಾಡಕ್ ಆಗಲ್ಲ. ಸೊ ವಾಟ್ ಡು ಯು ಥಿಂಕ್ ಅ ಪ್ಲಾಂಟ್ ಡಸ್? ಇಟ್ ಡಸ್ ಅ ಸಿಂಪಲ್ ಪ್ರಾಸೆಸ್ ಕಾಲ್ಡ್ as, ಯಾರು ಹೇಳ್ತೀರಾ ಸ್ಟೂಡೆಂಟ್ಸ್? ಯಾರು ಹೇಳ್ತೀರಾ? ಬೇಗ ಹೇಳಿ. It does a simple process called as photosynthesis. Photosynthesis is a process where plants convert light energy into chemical energy. So this entire conversion is called as photosynthesis. So students, ನೆನಪಿರಲಿ, plants are green in color. Plants have a pigment called as chlorophyll. ಅದು ಬಿಟ್ರೆ plants can do a process called as photosynthesis. ಸೊ ಇದೆಲ್ಲರಿಗೂ ಕೂಡ ನೆನಪಿರ್ಬೇಕು ಸ್ಟೂಡೆಂಟ್ಸ್, ನೆನಪಿರ್ಬೇಕು. ನಾವು ಇದೆಲ್ಲ ಮುಗೀತು, ಬಟ್ ನಾವು ಲೆಟ್ಸ್ ಟಾಕ್ ಅಬೌಟ್ ಮೋರ್ ಸೈಂಟಿಫಿಕ್ ಡೀಟೇಲ್ಸ್ ಅಬೌಟ್ ಅ ಪ್ಲಾಂಟ್. ನಿಮ್ ಎಲ್ಲರಿಗೂ ಗೊತ್ತು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ as 5 kingdom classification given by R.H. Whittaker. ಗೊತ್ತಾ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ? there is something called as a 5 kingdom classification given by R.H. Whittaker. ಈ 5 kingdom classification ಅಲ್ಲಿ there is kingdom Monera, there is kingdom Protista, there is kingdom Fungi, kingdom Plantae and kingdom Animalia. So ಈ 5 kingdoms ಅಲ್ಲಿ we will be focusing on kingdom Plantae in today's class. So students, is every single one of you ready students? Ready na ellaru kuda? Ready for the entire plant kingdom? If you are ready to start the plant kingdom today with me, with detailed lecture for NEET ಆಗಿರಬಹುದು, ನಿಮ್ದು ಫಸ್ಟ್ PUC ಆಗಿರಬಹುದು, ಇಲ್ಲ KCT ಆಗಿರಬಹುದು, this is the best lecture you will find on plant kingdom students. Okay na? So quickly ಎಲ್ಲರೂ ಕೂಡ ಒಂದ್ಸತಿ ಬೇಗ ಒಂದು ಅಟೆಂಡೆನ್ಸ್ ನ ಮಾರ್ಕ್ ಮಾಡ್ಬಿಡಿ. ಎಲ್ಲರೂ ಕೂಡ ಬೇಗ ಒಂದ್ಸತಿ ಒಂದು ಲೈಕ್ ಬಟನ್ ಇರುತ್ತಲ್ಲ, ಅದನ್ನ ಸ್ಮ್ಯಾಶ್ ಮಾಡಿ ಬನ್ನಿ ಮುಂದೆ ಹೋಗೋದ. ಓಕೆ, ನೌ out of this 5 kingdom classification students, out of this 5 kingdom classification, which type of cell you observe in the case of kingdom Plantae? Do you observe something called as prokaryotic cell? Illa andre do you find eukaryotic cell?
ಯಾವ್ದಿರುತ್ತೆ ಸ್ಟೂಡೆಂಟ್ಸ್, ಯಾವ್ದಿರುತ್ತೆ? ನಿಮ್ಗೆ ಎಲ್ಲರಿಗೂ ಗೊತ್ತು ಪ್ಲಾಂಟ್ಸ್ ಆರ್ ಅಡ್ವಾನ್ಸ್ಡ್. ಸೊ ಪ್ಲಾಂಟ್ಸ್ ಅಲ್ಲಿ ಯು ಫೈಂಡ್ ಸಮಥಿಂಗ್ ಕಾಲ್ಡ್ ಆಸ್ ಏನು, ಯು ಕ್ಯಾರಿಯೋಟಿಕ್ ಸೆಲ್ ಸಿಗುತ್ತೆ. ಏನ್ ಸಿಗುತ್ತೆ? ಯು ಕ್ಯಾರಿಯೋಟಿಕ್ ಸೆಲ್. ನಾವು ಓಕೆ ಫೈನ್, ದೇ ಆರ್ ಯು ಕ್ಯಾರಿಯೋಟ್ಸ್, ಬಟ್ ಆರ್ ದೇ ಯೂನಿಸೆಲ್ಯುಲಾರ್ ಆರ್ ಆರ್ ದೇ ಮಲ್ಟಿ ಸೆಲ್ಯುಲಾರ್ ಸ್ಟೂಡೆಂಟ್ಸ್? ಯಾರು ಹೇಳ್ತೀರಾ? ಡು ಯು ಥಿಂಕ್ ಪ್ಲಾಂಟ್ಸ್ ಆರ್ ಯೂನಿಸೆಲ್ಯುಲಾರ್ ಆರ್ ಆರ್ ದೇ ಮಲ್ಟಿ ಸೆಲ್ಯುಲಾರ್ ಸ್ಟೂಡೆಂಟ್ಸ್? ಮಲ್ಟಿ ಸೆಲ್ಯುಲಾರ್. ನಿಮ್ಮೆಲ್ಲರಿಗೂ ಗೊತ್ತು, there is except few algae, except a few algae such as Chlamydomonas ಆಗಿರ್ಬೋದು, ಕ್ಲೋರೆಲ್ಲಾ ಆಗಿರ್ಬೋದು, generally speaking 95% ಕಿಂತ ಮೇಲೆ all the plants are multicellular in nature. So almost all the plants are multicellular in nature except a few students. Okay now, so what do we observe right now? We know a plant is eukaryotic in nature. ಅದ ಅರ್ಥ ಏನು? ಇಟ್ ಹ್ಯಾಸ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್, ನಿಮ್ಮೆಲ್ಲರಿಗೂ ಗೊತ್ತದೀಗ, ರೈಟ್? ಅದು ಬಿಟ್ರೆ ದೀಸ್ ಆರ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್, ದೇ ಆರ್ ಫೋಟೋಸಿಂಥೆಟಿಕ್ ಇನ್ ನೇಚರ್. ಅದಾದ್ಮೇಲೆ ಪ್ಲಾಂಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಎ ಸೆಲ್ ವಾಲ್. ಸೊ ಸ್ಟೂಡೆಂಟ್ಸ್, ಲೆಟ್ಸ್ ಸೇ ದಿಸ್ ಇಸ್ ಅ ಟಿಪಿಕಲ್ ಯೂಕ್ಯಾರಿಯೋಟಿಕ್ ಸೆಲ್. ಈ ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಜನರಲಿ ದೇರ್ ಇಸ್ ಅ ಲೇಯರ್ ಕಾಲ್ಡ್ ಆಸ್ ಪ್ಲಾಸ್ಮಾ ಮೆಂಬ್ರೇನ್ ಲೇಯರ್ ಇರುತ್ತೆ. ಈಗ ಪ್ಲಾಂಟ್ ಸೆಲ್ ಅಲ್ಲಿ, in the case of plant cells, it has one more layer around the plasma membrane, students. What do you call this? Bega, what do you call this? This is called as what, students? Cell wall. So cell wall is present exclusively ಇಲ್ಲಿ ಮಾತ್ರ ನಿಮಗೆ ಸಿಗುತ್ತೆ in the case of plant kingdom. ನಿಮ್ದು ಫಂಗಸ್ ಅಲ್ಲೂ ಇರುತ್ತೆ, but that is different. ಬ್ಯಾಕ್ಟೀರಿಯಾ ಇರುತ್ತೆ, but that is different. Okay na? So in the case of plant kingdom, in the case of plant cell, you find cell wall. ಈಗ ಇನ್ನೊಂದು ಕ್ವೆಶ್ಚನ್ ಬರುತ್ತೆ, ಸ್ಟೂಡೆಂಟ್ಸ್, do you find this particular cell wall in the case of animal cells? Animal cells ಸಿಗುತ್ತಾ? ಸಿಗಲ್ಲ. Animal cells ಅಲ್ಲಿ you do not find cell wall. It is exclusive to your plant cell, plant kingdom. Okay na? So they are eukaryotic in nature. What are plants ಅಂದಾಗ? They are eukaryotic in nature, multicellular in nature, photosynthetic in nature, and they have something called a cell wall. ಈಗ ಇಲ್ಲಿವರೆಗೂ ಏನಾದರೂ ಡೌಟ್ ಇದ್ರೆ ಕೇಳಿದೀಗ ಸ್ಟೂಡೆಂಟ್ಸ್? ಎನಿ ಡೌಟ್ till now, students? Any doubt till now? Any doubt till now, students? Any one of you? Any doubt till now? Doubt ಇಲ್ವಾ ಏನು ಸ್ಟೂಡೆಂಟ್ಸ್? ಡೌಟ್ ಇಲ್ವಾ? Perfect. Now, ಈಗ all of you know 5 kingdom classification given by RH Whittaker: Monera, Protista, Fungi, Plantae and Animalia. Right? ನಿಮ್ಮೆಲ್ಲರಿಗೂ ಗೊತ್ತಿದ್ದು. Now we'll be focusing on kingdom Plantae right now, students. Kingdom Plantae. Now ಈ kingdom Plantae ಬಗ್ಗೆ ಕಲಿಯೋಕ್ಕಿಂತ ಮುಂಚೆ, right, before we venture or completely understand plant kingdom, you need to understand a little bit of history. ಒಂದು ಹಿಸ್ಟ್ರಿ ಕಲಿಯದ, ಈ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಈ ಕ್ಲಾಸಿಫಿಕೇಶನ್ ಬಗ್ಗೆ ಕಲಿಯದ, ವಾಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಮುಂಚೆಯಿಂದ ಇಲ್ಲಿವರೆಗೂ ಬರ್ತಾ ಇದೆ ಅಂತ. ಓಕೆನಾ? ನಾವು ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಎಕ್ಸಾಂಪಲ್ ತಗೊಂಡು ಕೇಳಿಸ್ಕೊಳ್ಳಿ. ಒಂದು ಸ್ಮಾಲ್ ಎಕ್ಸಾಂಪಲ್. ಲೆಟ್ಸ್ ಸೇ ನಾನಿದ್ದೀನೀಗ ಐ ಆಮ್ ವಾಕಿಂಗ್ ಇನ್ ಅ ಫಾರೆಸ್ಟ್. ಯಾವಾಗ? ಇನ್ ದ ಲೆಟ್ಸ್ ಸೇ ಒಂದು ಥೌಸಂಡ್ಸ್ ಆಫ್ ಇಯರ್ಸ್ ಮುಂಚೆ, ಬಿಫೋರ್ ಪ್ರಾಪರ್ ಹ್ಯೂಮನ್ ಸಿವಿಲೈಸೇಷನ್ ಆಗಿನ ಮುಂಚೆ ಐ ಆಮ್ ವಾಕಿಂಗ್ ಇನ್ ಅ ಫಾರೆಸ್ಟ್. ನಾನೀಗ ಏನು ಕಾಡು ಮನುಷ್ಯ, ಕಾಡು ಮನುಷ್ಯ ಅಲ್ಲ, ಕಾಡು ಮನುಷ್ಯ ಸ್ವಲ್ಪ ಡೆವಲಪ್ ಆಗಿದ್ದೀನಿ ಅನ್ಕೊಳ್ಳಿ. ಓಕೆನಾ? ಈಗ ಸ್ಟೂಡೆಂಟ್ಸ್, ಇಫ್ ಐ ಫೈಂಡ್ ಅ ಪ್ಲಾಂಟ್, ಹೌ ಡು ಯು ಥಿಂಕ್ ಐ ಕ್ಲಾಸಿಫೈ? ಇಫ್ ಐ ಆಮ್ ಅ ಕಾಡು ಮನುಷ್ಯ, ನಾನು ಕ್ಲಾಸಿಫಿಕೇಶನ್ ಹೆಂಗ್ ಮಾಡ್ತೀನಿ ನಾನು? ಫಾರ್ ಎಕ್ಸಾಂಪಲ್, ಒಂದು ಪ್ಲಾಂಟು ಅಲ್ಲಿ ಫ್ರೂಟ್ಸ್ ಬರ್ತಾ ಇದೆ, ಆ ಫ್ರೂಟ್ಸ್ ತಿಂತಾ ಇದ್ದೀನಿ. ಸೊ ಕೆನ್ ಐ ಕಾಲ್ ದಟ್ ಪ್ಲಾಂಟ್ which is producing fruits as edible plant? Okay. Now let's say ನಾನು ಹಂಗೆ ರೋಡಲ್ಲಿ ನಡೀತಿದ್ದೆ, ರೋಡಲ್ಲ ಫಾರೆಸ್ಟ್ ನಡೀತಾ ಇದೆ, ನಡೀತಾ ಐ ಫೈಂಡ್ ಒನ್ ಮೋರ್ ಪ್ಲಾಂಟ್. ಈಗ ಆ ಪ್ಲಾಂಟ್ ಅನ್ನ ಎತ್ಕೊಂಡೆ ನಾನು, ಅದನ್ನ ತಿನ್ಬಿಟ್ಟು ನನಗೆ ಹುಷಾರ್ ತಪ್ಪೋಗ್ಬಿಡ್ತು. ಐ ಆಮ್ ಸಿಕ್ ನೌ, ಐ ಆಮ್ ಡೈಯಿಂಗ್. ಅದೇನದು? ದಟ್ ಇಸ್ ದ ಪಾಯ್ಸನಸ್ ಪ್ಲಾಂಟ್. ಅದು ಈಗ ಈ ಪಾಯ್ಸನ್ ಇಂದ ಕ್ಯೂರ್ ಆಗ್ಬೇಕಂತ ಮೈ ಫ್ರೆಂಡ್ ಇದಾನ ಒಬ್ನು, ಅವನ್ ಓಡೋಗ್ಬಿಟ್ಟು ಇನ್ನೊಂದು ಪ್ಲಾಂಟ್ ನ ಕಿತ್ಕೊಂಡ್ ಬರ್ತಾನೆ. ಆ ಪ್ಲಾಂಟ್ ಮೆಡಿಸಿನ್ ನ ಕುಡಿತೀನಿ. ಸೊ ದಟ್ ಈಸ್ ಕಾಲ್ಡ್ ಎಸ್ ಮೆಡಿಸಿನಲ್ ಪ್ಲಾಂಟ್. ನಾನ್ ಮನೆ ಕಟ್ಟಬೇಕಾದ್ರೆ ನಾನು ಒಂದು ಟಿಂಬರ್ ಯೂಸ್ ಮಾಡ್ತಾ ಇದೀನಿ. ದಟ್ ಈಸ್ ಅಗೇನ್ ಅ ಯೂಸ್ಫುಲ್ ಪ್ಲಾಂಟ್. ಸೊ ನಿಮ್ಗೆ ಅರ್ಥ ಆಗ್ತಾ ಇರಬೇಕು, ದ ಓಲ್ಡೆಸ್ಟ್ ಕ್ಲಾಸಿಫಿಕೇಶನ್ ಸ್ಟೂಡೆಂಟ್ಸ್, ದ ಓಲ್ಡೆಸ್ಟ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ಯುಟಿಲಿಟಿ ಆರ್ ಬೇಸ್ಡ್ ಆನ್ ಯೂಸೇಜ್. ನಿಮ್ಗೆ ಯಾವ ತರ ಈ ಪ್ಲಾಂಟ್ ಯೂಸ್ ಆಗುತ್ತಲ್ಲ,
ಯಾವ ತರ ಯೂಸ್ ಆಗುತ್ತಲ್ಲ, ಬೇಸ್ಡ್ ಆನ್ ದ ಯೂಸೇಜ್ ನಾವು ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡ್ತಿದ್ವಿ ಮುಂಚೆ ಕಾಲದಲ್ಲಿ, ರೈಟ್? ಮುಂಚೆ ಕಾಲದಲ್ಲಿ ಸ್ಟೂಡೆಂಟ್ಸ್ ಕ್ಲಾಸಿಫಿಕೇಶನ್ ಪ್ಲಾನ್ಸ್ ಬೇಸ್ಡ್ ಆನ್ ಯುಟಿಲಿಟಿ ಫಸ್ಟ್. ಓಕೆ, ಇದೆಲ್ಲ ಆಯ್ತು. ದೆನ್ ಕ್ಲಾಸಿಫಿಕೇಶನ್ ಸ್ವಲ್ಪ ಈಗ ಅಡ್ವಾನ್ಸ್ ಆಯ್ತು. ನೆಕ್ಸ್ಟ್ ವಿ ಹ್ಯಾವ್ ದ ಅರಿಸ್ಟೋಟಲ್ ಕ್ಲಾಸಿಫಿಕೇಶನ್. ಈಗ ಅರಿಸ್ಟೋಟಲ್ ಅಲ್ಲಿ ಆಲ್ ಆಫ್ ಯು ಮೈಟ್ ಹವ್ ಹರ್ಡ್ ದಿಸ್, ನಿಮ್ಮೆಲ್ಲರೂ ಕೇಳಿರ್ತಿಯಲ್ಲ, ಹರ್ಬ್, ಶ್ರಬ್ ಅಂಡ್ ಟ್ರೀ. ಎಸ್ ಆರ್ ನೋ? ಹರ್ಬ್, ಶ್ರಬ್ ಅಂಡ್ ಟ್ರೀ. ಹರ್ಬ್ ಅಂದ್ರೆ ಚಿಕ್ಕದು, ಶ್ರಬ್ ಅಂದ್ರೆ ಮೀಡಿಯಮ್, ಟ್ರೀ ಅಂದ್ರೆ ಉದ್ದಕ್ಕಿರೋದು. ಹೌದಾ? ಹೌದು. ಬಟ್ ಇದು ಬಿಟ್ರೆ, ಈ ಸೈಜ್ ವೇರಿಯೇಷನ್ಸ್ ಬಿಟ್ರೆ, ವಾಟ್ ಆರ್ ದ ಅದರ್ ಚೇಂಜಸ್ ಹಿಯರ್? ದ ಅದರ್ ಚೇಂಜಸ್ ಇನ್ಕ್ಲೂಡ್ ಲೈಫ್ ಸ್ಪ್ಯಾನ್. ಫಾರ್ ಎಕ್ಸಾಂಪಲ್, ನಮ್ದು ಹರ್ಬ್ಸ್ ಒಂದೇ ವರ್ಷದಲ್ಲಿ ಅವ್ರ ಲೈಫ್ ಸೈಕಲ್ ನ ಕಂಪ್ಲೀಟ್ ಮಾಡ್ತಾರೆ. ಇನ್ 1 year ದೇ ಕ್ಯಾನ್ ಕಂಪ್ಲೀಟ್ ದ ಲೈಫ್ ಸೈಕಲ್, ಒಂದೇ ವರ್ಷದಲ್ಲಿ. ದೆನ್ ದೇರ್ ಇಸ್ ಶ್ರಬ್ಸ್ ಆರ್ ಬಯನಿಯಲ್, 2 ವರ್ಷ, ಆರ್ ಸಮ್ ಶ್ರಬ್ಸ್ ಆರ್ ಪೆರಿನಿಯಲ್. ಅರ್ಥ ಏನು ಪೆರಿನಿಯಲ್ ಅಂತಂದ್ರೆ? ದೇ ವಿಲ್ ಟೇಕ್ ಅರೌಂಡ್ ಮೋರ್ ದೆನ್ 2 years ಟು ಕಂಪ್ಲೀಟ್ ದರ್ ಲೈಫ್ ಸೈಕಲ್. ಅವ್ರ ಲೈಫ್ ಸೈಕಲ್ ಮುಗಿಯೋದಿಕ್ಕೆ ಅವ್ರು 2 ವರ್ಷ ಜಾಸ್ತಿನ ತಗೋತಾರೆ. ಓಕೆನಾ? ದಟ್ ಇಸ್ ಶ್ರಬ್ಸ್. ಟ್ರೀಸ್ ನಿಮ್ಗೆ ಗೊತ್ತು, ಟ್ರೀಸ್ ನಿಮ್ಗೆಲ್ಲರಿಗೂ ಗೊತ್ತು, ಇಟ್ ಇಸ್ ಪ್ರೆಸೆಂಟ್ ಫಾರ್ ಇಯರ್ಸ್ ಟುಗೆದರ್. ನೀವು ಸತ್ತೋದ್ರು ಕೂಡ ಗಿಡ ಹಂಗೆ ಇರುತ್ತೆ. ಈವನ್ ಇಫ್ ಯು ಡೈ, ಟ್ರೀ ವಿಲ್ ಬಿ ಸ್ಟಿಲ್ ಅಲೈವ್. ಓಕೆನಾ? ಸೊ ಹರ್ಬ್, ಶ್ರಬ್ ಅಂಡ್ ಟ್ರೀ, ದ ಮೇನ್ ಡಿಫರೆನ್ಸ್ ಇಸ್ ದ ಸೈಜ್. ಸೆಕೆಂಡ್ ಡಿಫರೆನ್ಸ್ ಇಸ್ ದ ಲೈಫ್ ಸ್ಪ್ಯಾನ್. ನಾವು ಇದೆಲ್ಲ ಬಿಟ್ರೆ there is one more difference here. ಏನಪ್ಪಾ ಅದು? ಸ್ಟೂಡೆಂಟ್ಸ್, ಲುಕ್ at the stem. How is the stem here? Okay, let's say ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ ಮನೆಯಲ್ಲಿ ಕೊತ್ತಂಬರಿ ಇದೆಯಾ ಸ್ಟೂಡೆಂಟ್ಸ್? ಕೊತ್ತಂಬರಿ ಇಲ್ಲ ನಿಮ್ದು ಏನದು ಪಾಲಕ್ಕು, ಇಲ್ಲ ಅಂದ್ರೆ ಮೆಂತೆ, ಅದೆಲ್ಲ ನೋಡಿದ್ಯಾ ಮನೆಯಲ್ಲಿ? ಓಕೆ, ಇದೆಲ್ಲ ನಿಮ್ ಮನೇಲಿ ಇದ್ರೆ ಈ ಕೊತ್ತಂಬರಿ ಸೊಪ್ಪು, ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು, ಇದೆಲ್ಲದೂ ಕೂಡ ಸ್ಟೆಮ್ ನೋಡಿ. ಸ್ಟೆಮ್ ಹಿಯರ್ ಇಸ್ ವೆರಿ ಹರ್ಬೇಷಿಯಸ್ ಅಂಡ್ ಸಾಫ್ಟ್. ನೋಡಿ, in the case of herbs, the stem is herbaceous and green color ಆಗಿದೆ. And this stem right here, it is completely green color, herbaceous and green color. ಅದೇ ನೀವು shrub ಅಲ್ಲಿ ನೋಟಿಸ್ ಮಾಡಿ, shrub ಅಲ್ಲಿ to some extent the stem can become woody ಆಗ್ಬೋದು ಇದು. ಅದೇ ನೀವು ನೋಟಿಸ್ ಮಾಡಿದ್ರೆ ಟ್ರೀಸ್ ಅಲ್ಲಿ ನಿಮ್ಮ ಹತ್ರ ಒಂದು ಏನಿರುತ್ತೆ, ಟ್ರೀಸ್ ಅಲ್ಲಿ ಟ್ರಂಕ್ ಇರುತ್ತೆ, ಈ ತರ ಟ್ರಂಕ್ ಇರುತ್ತೆ. ಸೊ ನಿಮ್ಗೆಲ್ಲರಿಗೂ ಕೂಡ ಈ ಹರ್ಬ್, ಶ್ರಬ್, ಟ್ರೀ ಡಿಫರೆನ್ಸ್ ಗೊತ್ತಾಗಿದೆ ಅನ್ಕೋತೀನಿ. ಮುಂದೆ ಹೋಗೋದ ಬನ್ನಿ ಈಗ. ಓಕೆನಾ? ಮುಂದೆ ಹೋಗೋದ ಬನ್ನಿ. ನಾ ಸ್ಟೂಡೆಂಟ್ಸ್, ದೇರ್ ಇಸ್ ಆಲ್ಸೋ, ನಿಮ್ ಕಲ್ತ್ವಲ್ಲ ಇದು ಹರ್ಬ್, ಶ್ರಬ್ ಅಂಡ್ ಟ್ರೀ. ನೌ ದಿಸ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ is also called as, it is a type of artificial system of classification. ಅರ್ಥ ಏನು ಸ್ಟೂಡೆಂಟ್ಸ್? ಅರ್ಥ ಏನು? ದ ಮೀನಿಂಗ್ ಆಫ್ ಆರ್ಟಿಫಿಷಿಯಲ್ ಅಂದ್ರೆ ಏನು? ಆರ್ಟಿಫಿಷಿಯಲ್ ಅಂದ್ರೆ ಸ್ವಲ್ಪ ಸುಳ್ಳೋದು. ಅರ್ಥ ಏನಂದ್ರೆ, ನಾವಿಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಿದೀವಲ್ಲ, ಆಲ್ ಆಫ್ ದಿಸ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ದ ಎಕ್ಸ್ಟರ್ನಲ್ ಮಾರ್ಫಾಲಜಿ. ಒಂದು ಪ್ಲಾಂಟ್ ಆಚೆಯಿಂದ ನೋಡಕ್ ಹೆಂಗಿದೆ ಅಂತ. ಆ ಪ್ಲಾಂಟ್ ಉದ್ದಕ್ಕಿದ್ಯಾ, ಕುಳ್ಳಕ್ಕಿದ್ಯಾ, ಗ್ರೀನ್ ಇದೆಯಾ, ಲೀಫ್ ಎಷ್ಟಿದೆ. ಸೊ ನಾವು ಒಂದು ಪ್ಲಾಂಟ್ ನಾವು ಆಚೆಯಿಂದ ನೋಡಿದಾಗ, ರೈಟ್ ಸ್ಟೂಡೆಂಟ್ಸ್, ಮೈಕ್ರೋಬ್ಸ್ ಬರ್ತಿದೆ ನೆಕ್ಸ್ಟ್ ವೀಕ್. ಮೈಕ್ರೋಬ್ಸ್ ಇಸ್ ಕಮಿಂಗ್ ನೆಕ್ಸ್ಟ್ ಸ್ಟೂಡೆಂಟ್ಸ್. ಓಕೆ, ಸ್ಟ್ರಬ್ಸ್ಗೆ ಸ್ಟೂಡೆಂಟ್ ನಿಮ್ದು ಕರ್ಬೇವು ಗಿಡ ಸ್ವಲ್ಪ ಸ್ಟ್ರಬ್ ಆಗ್ಬೋದು ಅದು, ರೈಟ್? ನಾವು ಸ್ಟೂಡೆಂಟ್ಸ್, ನಾವು ಎಲ್ಲಿದೆ, ನಾನು ಆರ್ಟಿಫಿಷಿಯಲ್. ಒಂದು ಪ್ಲಾಂಟ್ ನ ನೀವು ಆಚೆಯಿಂದ ನೋಡಿದ್ರೆ ಹೆಂಗಿರ್ತೀವ ಅಂತ, ರೈಟ್? ಒಂದು ಪ್ಲಾಂಟ್ ನೋಡಿದೆ ನಾನು. ಒಂದು ಪ್ಲಾಂಟ್ ನೋಟಿಸ್ ಮಾಡಿದಾಗ ಅದು ಆಚೆಯಿಂದ ಬ್ಯೂಟಿ ಹೆಂಗಿದೆಯಲ್ಲ, ಬ್ಯೂಟಿ, ಅದನ್ನ ನಾವು ನೋಡಿ ಕ್ಲಾಸಿಫೈ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಯುವರ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ನೋಡಿ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ, ಕ್ಲಾಸಿಫಿಕೇಶನ್ ಸಿಸ್ಟಮ್ that classifies organism on the basis of only one or a very few chosen morphological features. ಅರ್ಥ ಏನು? ಮಾರ್ಫೋಲಾಜಿಕಲ್ ಫೀಚರ್ಸ್ ಅಂದ್ರೆ ಒಂದು ಪ್ಲಾಂಟ್ ಆಚೆಯಿಂದ ನೋಡಕ್ ಹೆಂಗಿದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ಕಲರ್ ಹೆಂಗಿದೆ, ಲೀಫ್ ಶೇಪ್ ಹೆಂಗಿದೆ, ಎಷ್ಟು ಲೀವ್ಸ್ ಇದೆ, ಅದು ಯಾವ ಜಾಗದಲ್ಲಿ ಬೆಳೀತಿದೆ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ನಾವು ಕ್ಲಾಸಿಫೈ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. Any doubt here students? Any doubt here students? Any form of doubt students ಇಲ್ಲಿ ಏನಾದ್ರು ಡೌಟ್ ಇದೆಯಾ? ಅಂತಿಲ್ಲ. So all of you know what is artificial students? Artificial ನಿಮ್ಮೆಲ್ಲರಿಗೂ ಗೊತ್ತೀಗ. Okay, perfect students, perfect. Next is called as Carl-Linnaeus system of classification. ಈಗ ಈ ಕಾರ್ಲಿನಿಯಸ್ ಇದೆಯಲ್ಲ, ಇವರು ಕೂಡ ಆರ್ಟಿಫಿಷಿಯಲ್ ಕೊಟ್ಟಿದ್ದು. ಇವರು ಕೂಡ ಕಾರ್ಲಿನಿಯಸ್ ಕೂಡ ಆರ್ಟಿಫಿಷಿಯಲ್ ಸಿಸ್ಟಮ್ ಆಗಿ ಕೊಟ್ಟಿದ್ದು. ಇವ್ರದ್ದು ಕೂಡ ಆರ್ಟಿಫಿಷಿಯಲ್ ಸ್ಟೂಡೆಂಟ್ಸ್. ಓಕೆ,
ಸ್ಟೂಡೆಂಟ್ಸ್ ಮೈಕ್ರೋಬ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಾ ಇದೆ, ಡೋಂಟ್ ವರಿ ರವಿಚಂದ್ರನ್. ನೆಕ್ಸ್ಟ್ ವೀಕ್ ಅಲ್ಲಿ ಮೈಕ್ರೋಬ್ಸ್ ಬರ್ತದೆ. ತುಂಬಾ ಸ್ಟೂಡೆಂಟ್ಸ್ ತುಂಬಾ ಈಸಿ ಚಾಪ್ಟರ್ ಅದು ಮೈಕ್ರೋಬ್ಸ್, ತಲೆ ಕೆಡ್ಸ್ಕೊಂಡು ಬೇಕಾಗಿಲ್ಲ. ನೆಕ್ಸ್ಟ್ ವೀಕ್ ಅಲ್ಲಿ ಮೈಕ್ರೋಬ್ಸ್ ನಾನು ಆಗ್ಲೇ ಪ್ಲಾನ್ ಮಾಡಿದ್ದೀನಿ. ಮೈಕ್ರೋಬ್ಸು ಆ ಜೊತೆಗೆ ನಿಮ್ದು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಅದು ಎರಡು ನನ್ನ ಕಡೆಯಿಂದ ಬಂದೇ ಬರುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ. ಸೊ ಚಿಂತೆ ಮಾಡಬೇಡಿ ನೀವು, ಓಕೆನಾ. ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಾ ಇದೆ. ನಮ್ದು ನಿಮ್ ಪಿ ಯು ಬೋರ್ಡ್ಗೆ ಮತ್ತೆ KCET ಎರಡು ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ ನಿಮ್ಗೆ ನಾನು, ಓಕೆನಾ. ಡೋಂಟ್ ವರಿ, ಬರ್ತದೆ ನೆಕ್ಸ್ಟ್ ವೀಕ್ ಅಲ್ಲಿ. ನಾವು ಸ್ಟೂಡೆಂಟ್ಸ್ ಇವ್ರು ನಿಮ್ದು ಕಾರ್ಲಿನಿಯಸ್ ಅವರು. ಸ್ಟೂಡೆಂಟ್ ನೆನಪಿದಾರಾ ಇವರು? ನೆನಪಿದಾರಾ ಇವರು? ಬೇಗ ಹೇಳಿ ಸ್ಟೂಡೆಂಟ್, ನೆನಪಿದಾರಾ? ಎಲ್ಲರೂ ಹೇಳಿ ಬೇಗ. ನೆನಪಿದಾರಾ ಇವರು? ನೆನಪಿಲ್ವಾ ಇವರು? ನೆನಪಿದಾರಾ ಇಲ್ವಾ ಇವರು? ಐ ಹೋಪ್ ನೀವೆಲ್ಲರೂ ನೆನಪಿಟ್ಕೊಂಡಿರಾ ಇವರು ಕಾರ್ಲಿನಿಯಸ್ ಅವರು ಇವರು, ಓಕೆನಾ. ಇದೇ ಸೈಂಟಿಸ್ಟ್ ನಿಮ್ದು ಈ ಬೈನಾರ್ಮಲ್ ನೋಮೆನ್ಕ್ಲೇಚರ್ ಇದೆಯಲ್ಲ, ಬೈನಾರ್ಮಲ್ ನೋಮೆನ್ಕ್ಲೇಚರ್ ವಾಸ್ ಗಿವನ್ ಬೈ ಕಾರ್ಲಿನಿಯಸ್. ಇವರೇ ಕೊಟ್ಟಿದ್ದ, ಓಕೆನಾ, ಇವರೇ ಕೊಟ್ಟಿದ್ದು, ಓಕೆನಾ. ದಟ್ ಇಸ್ ಮ್ಯಾಂಜಿಫೆರಾ ಇಂಡಿಕಾ ಲಿಮ್, ಇವರೇ ಕೊಟ್ಟಿದ್ದು ಸರ್ನಾ, ಇವರೇ ಕೊಟ್ಟಿದ್ದು. ಸ್ಟೂಡೆಂಟ್ಸ್ ಕಾಲೇಜ್ ಅಲ್ಲ ಸ್ಟೂಡೆಂಟ್, ಡೋಂಟ್ ವೆರಿ, ತುಂಬಾ ಈಸಿ ರವಿಚಂದ್ರನ್. ಒಂದ್ಸತಿ ನನ್ನ ಜೊತೆ ಕ್ಲಾಸ್ ಕಲ್ತ್ಕೊಂಡ್ಬಿಡು ಮೈಕ್ರೋಬ್ಸು, ನಾನು ನಿಮ್ಗೆ ಎಷ್ಟು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅಂದ್ರೆ ನಿಮ್ಗೆ ಏನು ಡೌಟ್ ಇರಲ್ಲ. ಓಕೆ, ತುಂಬಾ ಈಸಿ ಚಾಪ್ಟರ್ ಇದೆಲ್ಲ, ತಲೆ ಕೆಡಿಸ್ಕೊಂಡು ಬೇಕಾಗಿರೋದಿಲ್ಲ. ನಾವು ಸ್ಟೂಡೆಂಟ್ಸ್ ನಾವು ಓಕೆ ಓಕೆ, ನೀವು ಯೋಚನೆ ಮಾಡ್ತಾ ಇರ್ಬೋದು ಸರ್, ಇವ್ರ ಸ್ಟಡೀಸ್ ಅಲ್ಲಿ ಕಾರ್ಲಿನಿಯಸ್ ಅವರು ಸ್ಟಡಿ ಮಾಡಬೇಕಾದ್ರೆ ವಾಟ್ ಫ್ಯಾಕ್ಟರ್ಸ್ ಡಿಡ್ ಹಿ ಕನ್ಸಿಡರ್, ಅವ್ರು ಯಾವ ತರ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಿದ್ರು ಅಂತ ಕೇಳ್ಬೋದು ಒಂದಸ್ತಿ, ಓಕೆನಾ. ಸೊ ನಿಮ್ಮೆಲ್ಲರಿಗೂ ನೆನಪಿರಬೇಕು, ಕ್ಲಾಸಿಫೈಡ್ ಪ್ಲಾಂಟ್ಸ್ ಆನ್ ದ ಬೇಸ್ ಆಫ್ ಸ್ಟೇಮನ್ ಇನ್ ಅ ಫ್ಲವರ್. ಅವರು ಒಂದು ಪ್ಲಾಂಟ್ದು ಸ್ಟೇಮನ್ ಯಾವ ತರ ಇದೆಯಲ್ಲ ಅದ್ರ ಮೇಲೆ ಕ್ಲಾಸಿಫೈ ಮಾಡಿದ್ರು. 4 ಸ್ಟೇಮನ್ ಇದೆಯಾ, 8 ಸ್ಟೇಮನ್ ಇದೆಯಾ, ಆ ಸ್ಟೇಮನ್ ಯಾವ ತರ ಫ್ಯೂಸ್ ಆಗ್ತಾ ಇದೆ, ಎಲ್ಲಾ ಸ್ಟೇಮನ್ಸ್ ಒಂದು ಬಂಡಲ್ ಫ್ಯೂಸ್ ಆಗ್ತಿದ್ಯಾ, ಎಲ್ಲಾ ಸ್ಟೇಮನ್ಸ್ 2 ಬಂಡಲ್ ಆಗ್ತಿದ್ಯಾ, 3 ಬಂಡಲ್, 4 ಬಂಡಲ್, 5 ಬಂಡಲ್, ಮಲ್ಟಿಪಲ್ ಬಂಡಲ್ಸ್. ಸೊ ಆ ಸ್ಟೇಮನ್ ಮಾರ್ಫಾಲಜಿ ಮತ್ತೆ ಅರೇಂಜ್ಮೆಂಟ್ ಮೇಲೆ ಅವರು ಕ್ಲಾಸಿಫೈ ಮಾಡಿದ್ರು ಪ್ಲಾಂಟ್ಸ್ ನ, ಯಾರು? ಕಾರ್ಲಿನಿಯಸ್ ಅವರು. ಸ್ಟೂಡೆಂಟ್ಸ್ ನೋಡಿ, ಈ ತರ ಸ್ಟೇಮನ್ ಯಾವ ತರ ಫ್ಯೂಸ್ ಆಗ್ತಿದೆ ಅಂತ ಕಾರ್ಲಿನಿಯಸ್ ಸ್ಟೂಡೆಂಟ್ಸ್. ಅರೌಂಡ್ 7,300 ಫ್ಲವರಿಂಗ್ ಪ್ಲಾಂಟ್ಸ್ ಕ್ಲಾಸಿಫೈ ಇಂಟು 24 ಕ್ಲಾಸಸ್ ಇವ್ರು ಮಾಡಿದ್ರು, ಇವ್ರು ಮಾಡಿ ಸ್ಟೂಡೆಂಟ್ಸ್, ಓಕೆನಾ. ಆಮೇಲೆ ನೆಕ್ಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಇಸ್ ಗಿವನ್ ಬೈ ಬೆಂತ್ಮನ್ ಹುಕರ್ ಅಂತ. ಬೆಂತ್ಮನ್ ಹುಕರ್ ಏನ್ ಮಾಡಿದ್ರು ಗೊತ್ತಾ, ಅವರು ಒಂದು ಪ್ಲಾಂಟ್ ನ ಬರೀ ಆಚೆನ ನೋಡಿಲ್ಲ ಸ್ಟೂಡೆಂಟ್ಸ್, ಓಕೆ ಓಕೆ ಸ್ಟೂಡೆಂಟ್ಸ್. ಬಯೋಟೆಕ್ನಾಲಜಿ ಆಗ್ಲೇ ಫಿನಿಶ್ ಮಾಡಿದೀನಿ, ಚೆಕ್ ಮಾಡಿ ನಾನು. ಬಯೋಟೆಕ್ನಾಲಜಿ ಆಲ್ರೆಡಿ ಡನ್. ಒಂದ್ ಕೆಲಸ ಮಾಡಿ, ನಿಮ್ಗೆ ಬಯೋಟೆಕ್ನಾಲಜಿ ಮಂಡೆಯಿಂದ ಇದ್ರೆ ನಾಳೆ ನಾಡಿದ್ದು 2 ದಿವಸ ರಜಾ ನಿಮ್ಗೆ, 2 days ರಜಾ. ಸೊ ನಮ್ದು ಬಯೋಟೆಕ್ನಾಲಜಿ ವಿಡಿಯೋ ಚೆಕ್ ಮಾಡಿ ಒಂದ್ಸತಿ. 1 ಶಾರ್ಟ್ ಬಯಾಲಜಿ ಮುಗ್ದೋಗಿದೆ ಬಯೋಟೆಕ್ನಾಲಜಿ. ಅದ ನೀಟ್ ಆಗಿದ್ರು ಕೂಡ ನೀಟ್ ವಿಡಿಯೋ ನಿಮ್ಗೆ ಎಲ್ಲರೂ ಕೂಡ ಬೋರ್ಡ್ ಎಕ್ಸಾಮ್ಗೆ ತುಂಬಾ ಯೂಸ್ ಆಗುತ್ತದು, ಚೆಕ್ ಮಾಡಿ ಅದು. ನಾವು ಸ್ಟೂಡೆಂಟ್ಸ್ ಬೆಂಥಮನ್ ಹುಕರ್ ಅಂಡ್ ಜೋಸೆಫ್ ಡಾಲ್ಟನ್, ಬೆಂಥಮನ್ ಅಂಡ್ ಜೋಸೆಫ್ ಡಾಲ್ಟನ್ ಹುಕರ್, ಇವರಿಬ್ರು ಏನ್ ಮಾಡಿದ್ರು ಗೊತ್ತಾ, ಇವರಿಬ್ರು ಒಂದು ಪ್ಲಾಂಟ್ ನ ಬರೀ ಆಚೆನ ನೋಡ್ಲಿಲ್ಲ. ಒಂದು ಪ್ಲಾಂಟ್ ನ ಅವರು ಬರೀ ಆಚೆನ ನೋಡಿಲ್ಲ ಸ್ಟೂಡೆಂಟ್, ಆಚೆನ ನೋಡಿಲ್ಲ ಅವರು. ಅವ್ರು ಏನ್ ಮಾಡಿದ್ರು, ಒಂದು ಪ್ಲಾಂಟ್ ನ ಒಳಗಡೆ ನೋಡಿದ್ರು ಅವರು. ಒಂದು ಪ್ಲಾಂಟ್ ಒಳಗಡೆ ಹೆಂಗಿದೆ, ಆ ಪ್ಲಾಂಟ್ ನಾನು ಕಟ್ ಮಾಡಿದ್ರೆ ಒಳಗಡೆ ಏನಿದೆ, ಯಾವ ತರದ್ ಅದು ಪ್ಲಾಂಟ್ ಒಳಗಡೆ ಏನಿದೆ ಸ್ಟೂಡೆಂಟ್ಸ್, ಅದು ಇಂಪಾರ್ಟೆಂಟ್ ಈಗ, ಓಕೆ. ನಾವು ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ರೈಟ್, ಫ್ಲವರಿಂಗ್ ಪ್ಲಾಂಟ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಅಲ್ಟ್ರಾಸ್ಟ್ರಕ್ಚರ್, ರೈಟ್. ಯಾವ ತರ ಅದು ಒಳಗಡೆ ಯಾವ ತರದ ಅಲ್ಟ್ರಾಸ್ಟ್ರಕ್ಚರ್ ಮೈಕ್ರೋಸ್ಕೋಪ್ ಅಲ್ಲಿ, ಅದಾದ್ಮೇಲೆ ಅದರ ಅನಾಟಮಿ ಹೆಂಗಿದೆ, ಅದು ನೀವು ಕಟ್ ಮಾಡಿದ್ರೆ ಯಾವ ತರ ಎಲ್ಲಿ ಏನ್ ಟಿಶ್ಯೂ ಅಟ್ಯಾಚ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಇವ್ರ ಎಂಬ್ರಿಯಾಲಜಿ, ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋಸ್ ಹೆಂಗಾಗ್ತಾ ಇದೆ. ಅದಾದ್ಮೇಲೆ ಫೈಟೋ ಕೆಮಿಸ್ಟ್ರಿ, ಬೇರೆ ಬೇರೆ ಕೆಮಿಕಲ್ಸ್ ಯಾವ್ದಿದೆ ಅಲ್ಲಿ ಸ್ಟೂಡೆಂಟ್ಸ್. ಸೊ ಇವರು ಕ್ಲಾಸಿಫೈ ಮಾಡಬೇಕಾದ್ರೆ, ಒಂದು ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡಬೇಕಾದ್ರೆ ದೇ ಆಲ್ವೇಸ್ took different parameters. So this is called as natural system of classification. ಈಗ ನಿಮ್ಗೆ ಅನ್ಸರ್ಬೇಕು ಸರ್, ಈ ಡಿಫರೆನ್ಸ್ ಏನ್ ಸ್ಟೂಡೆಂಟ್ ಸರ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನ್ಯಾಚುರಲ್ ಆಸ್ ವೆಲ್ ಆಸ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್? ಹೌದಾ ಸ್ಟೂಡೆಂಟ್ಸ್, ಮೈಂಡ್ ಡೌಟ್ ಬರ್ತಿದ್ಯಾ ನೋಡಿ. ದಿಸ್ ಇಸ್ ಸಿಂಪಲ್ ಡಿಫರೆನ್ಸ್, ಸ್ಟೂಡೆಂಟ್ಸ್, ಓಕೆನಾ. This is the simple difference between artificial and natural system of classification. ಇಲ್ಲಿ ನೋಡಿ ಡೌಟ್ ಸ್ಟೂಡೆಂಟ್ಸ್ ಕೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಇರಿ. ನೋಡಿ, ಆರ್ಟಿಫಿಷಿಯಲ್ ಸಿಸ್ಟಮ್ ಅಲ್ಲಿ ಏನಾಗ್ತಿದೆ, ಸಿಸ್ಟಮ್ ಗಿವನ್ ಬೈ ಲೀನಿಯರ್ಸ್ ಕೊಟ್ಟಿದ್ರು, ಕಾರ್ ಲೀನಿಯರ್ಸ್ ಕೊಟ್ಟಿದ್ದು. ಇಲ್ಲಿ ಏನ್ ಮಾಡಿದ್ರು ಅವರು, ಇಲ್ಲಿ ಕನ್ಸಿಡರ್ಡ್ ಓನ್ಲಿ ದ ಗ್ರಾಸ್ ಸೂಪರ್ಫಿಷಿಯಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಒಂದು ಪ್ಲಾಂಟ್ ಬರೀ ಆಚೆಯಿಂದ ನೋಡಕ್ ಹೆಂಗಿದೆಯಲ್ಲ
ಅದನ್ನ ಮಾತ್ರ ಕನ್ಸಿಡರ್ ಮಾಡಿದ್ದವ್ರು ಇಲ್ಲಿ ನೋಡಿ. ಹೆಂಗೆ ಆ ಫ್ಲವರ್ ಹ್ಯಾಬಿಟೇಟ್ ಏನು, ಆ ಪ್ಲಾಂಟ್ ಫ್ಲವರ್ ಕಲರ್ ಏನು, ನಂಬರ್ ಅಂಡ್ ದ ಶೇಪ್ ಆಫ್ ದ ಲೀಫ್. ಸೊ ಒಂದು ಪ್ಲಾಂಟ್ ಬರೀ ಆಚೆನ ನೋಡಕ್ ಹೆಂಗಿದೆ ಅದನ್ನ ಮಾತ್ರ ಅವರು ಕನ್ಸಿಡರ್ ಮಾಡಿದ್ದು. ಇಫ್ ಯು ಲುಕ್ ಅಟ್ ದ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ಈ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ನೋಡಾಗ ಏನಾಯ್ತು, ಅವರು ಅಲ್ಟ್ರಾ ಸ್ಟ್ರಕ್ಚರು, ಅನಾಟಮಿ, ಎಂಬ್ರಿಯಾಲಜಿ, ಫೈಟೋಕೆಮಿಸ್ಟ್ರಿ, ಒಂದು ಪ್ಲಾಂಟ್ ಒಳಗಡೆಯಿಂದ ಹೆಂಗಿದೆಯಲ್ಲ ಅದನ್ನ ನೋಡ್ಬಿಟ್ಟು ಅವ್ರು ಮಾಡಿದ್ರು. ಸೊ ಇದು ನಿಮ್ದು ಆರ್ಟಿಫಿಷಿಯಲ್, ಇದು ನಿಮ್ದು ನ್ಯಾಚುರಲ್. ಯಾರು ಕೊಟ್ಟಿದ್ದು ಅದು ಕೂಡ ನಿಮ್ಗೆ ನೆನಪಿರ್ಬೇಕು, ಬೆಂಥಮನ್ ಹುಕ್ಕರ್ ಕೊಟ್ಟಿದ್ರು. ಓಕೆನಾ? ಸೊ ಸ್ಟೂಡೆಂಟ್ಸ್, ಎನಿ ಡೌಟ್ ಇನ್ ದಿಸ್ ಸ್ಲೈಡ್? ಎನಿ ಡೌಟ್ ಸ್ಟೂಡೆಂಟ್ಸ್? ಎನಿ ಡೌಟ್ ಇನ್ ದಿಸ್ ಸ್ಲೈಡ್? ಎನಿವನ್? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಸ್ಟೂಡೆಂಟ್ಸ್ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. 6 ತಿಂಗಳು ಡೆಫಿನೆಟ್ಲಿ ಆಗುತ್ತೆ. ಬಟ್ ನೀವೆಲ್ಲರೂ ಪ್ರಾಪರ್ ಆಗಿ ಡೆಡಿಕೇಶನ್ ಇರಬೇಕು. ನಾವು ಆಲ್ಮೋಸ್ಟ್ ನಿಮ್ದು ಸಿಲೆಬಸ್ ಅನ್ಕೊಳ್ಳಿ, ಸಿಲೆಬಸ್ ನೀಟ್ ಸಿಲೆಬಸ್ ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ ಜಾನ್ವರಿ ಅಲ್ಲಿ ಮುಗಿಸ್ಬಿಡ್ತೀವಿ. ಜಾನ್ವರಿ ಅಲ್ಲಿ ನಿಮ್ದು ನೀಟ್ ಸಿಲೆಬಸ್ ಮುಗಿಸ್ಬಿಡ್ತೀವಿ ನೀಟ್ದು. ಜಾನ್ವರಿ ಆದ್ಮೇಲೆ ವಿ ವಿಲ್ ಬಿ ಡೂಯಿಂಗ್ ಪ್ರಾಪರ್ ಕ್ವೆಶ್ಚನ್ ಪ್ರಾಕ್ಟೀಸ್. ಓಕೆನಾ? ಆಮೇಲೆ ನಿಮ್ PUC ಬೋರ್ಡ್ ಬಂದಾಗ ಬೋರ್ಡ್ ಎಕ್ಸಾಮ್ ಕೂಡ ಮಾಡ್ತೀವಿ. ಫಸ್ಟ್ PUC ಸೆಕೆಂಡ್ PUC ಎರಡು ಕೂಡ ಮಾಡಿಸ್ತೀವಿ. ಓಕೆನಾ? ಅದು ಬಿಟ್ರೆ ಜೊತೆಗೆ ನಿಮ್ಗೆ KCET ಲೆಕ್ಚರ್ಸ್ ಕೂಡ ಬರ್ತಾ ಇರುತ್ತೆ. ನೀವು ನೋಟಿಸ್ ಮಾಡಿರ್ಬೋದು ಸ್ಟೂಡೆಂಟ್ಸ್, ನೋಟಿಸ್ ಮಾಡಿರ್ಬೋದು ನಮ್ ಚಾನಲ್ ಅಲ್ಲಿ ಈಗ ವಿ ಆರ್ ಡೂಯಿಂಗ್ ಅ ಲಾಟ್ ಆಫ್ ಕಂಟೆಂಟ್. ಯಾಕಂದ್ರೆ ನಮ್ಗೆ ಗೊತ್ತು ನಿಮ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ವಿ ಆರ್ ಡೂಯಿಂಗ್ ಅ ಲಾಟ್ ಆಫ್ ಸೆಷನ್ಸ್ ನಾವು. ಓಕೆನಾ? ಸ್ಟೂಡೆಂಟ್ ಮಾರ್ನಿಂಗ್ ಕ್ಲಾಸ್ ಮಾಡಬೇಕು. ಮಾರ್ನಿಂಗ್ ಕ್ಲಾಸ್ ನಾನು KCET ಮಾಡೋ ಪ್ಲಾನ್ ಮಾಡಿದ್ದೀನಿ. KCET ಕ್ಲಾಸ್ ಮಾರ್ನಿಂಗ್ ಟೈಮ್ ಅಲ್ಲಿ. ಓಕೆನಾ? ನಾವು ಸ್ಟೂಡೆಂಟ್ಸ್ ಈಗ ಒಂದು ಈ ಆರ್ಟಿಫಿಷಿಯಲ್ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಈ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನಪ್ಪ ಡಿಸ್ಅಡ್ವಾಂಟೇಜ್ ಸ್ಟೂಡೆಂಟ್ಸ್? ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ, ಲೆಟ್ಸ್ ಸೇ ನಾವು ಒಂದು ಪ್ಲಾಂಟ್ ನ ಕ್ಲಾಸಿಫೈ ಮಾಡಿದೀವಿ ಅದ್ರದ್ದು ಫ್ಲವರ್ ಕಲರ್ ಮೇಲೆ, ಅದ್ರದ್ದು ಲೀಫ್ ಮೇಲೆ. ಬಟ್ ನೀವೇ ಹೇಳಿ ಸ್ಟೂಡೆಂಟ್ಸ್, ನೀವೇ ಹೇಳಿ, ವಿಲ್ ದ ಫ್ಲವರ್ ಮತ್ತೆ ಆ ಲೀಫ್ ವರ್ಷ ಪೂರ್ತಿ ಇದೇ ಇರತ್ತಾ? ಅದು ಇಲ್ಲ. ಆ ಲೀಫ್ ಬಿದೋಗ್ಬೋದು, ಆ ಫ್ಲವರ್ ಬಿದೋಗ್ಬೋದು. ಸೊ ಒಂದು ಪ್ಲಾಂಟ್ ಬರೀ ಒಂದು ಫ್ಲವರ್ ಮೇಲೆ, ಒಂದು ಹ್ಯಾಬಿಟ್ಯಾಟ್ ಮೇಲೆ, ಒಂದು ಲೀಫ್ ಮೇಲೆ ಕ್ಲಾಸಿಫೈ ಮಾಡಿದ್ರೆ ಅದು ಸೇಮ್ ಇರತ್ತಾ? ಮುಂದೆ ಹೋಗ್ಬಿಟ್ಟು ಸೇಮ್ ಇರಲ್ಲ, ಚಾನ್ಸ್ ಇಲ್ಲ ಸ್ಟೂಡೆಂಟ್ಸ್ ಇರಕ್ಕೆ ಸೇಮ್ ಅದು. ಸರಿನಾ? ಸೊ ಇದಕ್ಕೊಂದು ಅದೇ ಎಲ್ಲಕ್ಕಿಂತ ಡಿಸ್ಅಡ್ವಾಂಟೇಜ್ ಇಲ್ಲಿ, ಇರೋದಿಲ್ಲಿ. ಸೊ ಯು ಕ್ಯಾನ್ ನಾಟ್ ಕ್ಲಾಸಿಫೈ ಮಾಡಕ್ಕಾಗಲ್ಲ. ರವಿಚಂದ್ರ ನಾಳೆ ಕ್ಲಾಸ್ ಇಲ್ಲ, ನಾಳೆ ರಜಾ. ಓಕೆನಾ? ಓಕೆ. ಸೊ ಕ್ಲಾಸಿಫೈ ಮಾಡಕ್ಕಾಗಲ್ಲ. ರವಿಚಂದ್ರನ್ ಮೈಕ್ರೋಬ್ಸ್ ಚಾಪ್ಟರ್ನ ನಮ್ ಚಾನಲ್ ತಗೊಂಡಿನ ಒಂದ್ಸತಿ ಚೆಕ್ ಮಾಡು. ಚಾನಲ್ ಹೋಗ್ಬಿಟ್ಟು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಹಾಕು. ಕ್ಲಾಸ್ ಇದೆ, ಆಗಲೇ ಒಂದು ರೆಡಿ ಇದೆ, ಒಂದು ಚೆಕ್ ಮಾಡೋ ವಿಡಿಯೋ ಒಂದು ಮಾಡಿದ್ದೀನಿ, ಒನ್ ಶಾಟ್ ಆನೇ ಮಾಡಿದ್ದೀನಿ, ಒನ್ ಶಾಟ್. ಸರಿನಾ? ಚಾನಲ್ ಇದೆ ಆಗ್ಲಿ ಅದು. ಓಕೆನಾ? ನಾವು ಸ್ಟೂಡೆಂಟ್ಸ್ ನಾವು ಬನ್ನೀಗ ಸ್ವಲ್ಪ ವಾಪಸ್ ಫ್ಲಾಶ್ ಬ್ಯಾಕ್ ಹೋಗೋದ. ಏನಪ್ಪ ಫ್ಲಾಶ್ ಬ್ಯಾಕ್ ಈಗ ಇಲ್ಲಿ. ಸೊ ನಿಮ್ದು ಆರ್ಟಿಫಿಷಿಯಲ್ ಆಯ್ತು, ನ್ಯಾಚುರಲ್ ಆಯ್ತು. ಇದಾದ್ಮೇಲೆ ಸ್ಟೂಡೆಂಟ್ಸ್, ದೇರ್ ಇಸ್ ಸಮನ್ ಕಾಲ್ಡ್ ಎಸ್ ಚಾರ್ಲ್ಸ್ ಡಾರ್ವಿನ್. ನಿಮ್ ಎಲ್ಲರಿಗೂ ಗೊತ್ತು, ಹೀಸ್ ಮೇನ್ ಫೋಕಸ್ ಇಸ್ ಎವಲ್ಯೂಷನ್. ಸೊ ಅವ್ರೇನ್ ಮಾಡಿದ್ರು, ಚಾರ್ಲ್ಸ್ ಡಾರ್ವಿನ್ ಅವರು ಕೂಡ ಎವಲ್ಯೂಷನ್ ಪಾಯಿಂಟ್ ಆಫ್ ವ್ಯೂನ ಅವರು ಇದಕ್ಕೆ ತೊಗೊಂಬಂದ್ರು. ಇದಕ್ಕೆ ನಮ್ದು ಕ್ಲಾಸಿಫಿಕೇಶನ್ಗೆ. ಸೊ ವಿ ಸ್ಟಾರ್ಟೆಡ್ ಕ್ಲಾಸಿಫೈಯಿಂಗ್ ಸ್ಟೂಡೆಂಟ್ಸ್. ವಿ ಸ್ಟಾರ್ಟೆಡ್ ಕ್ಲಾಸಿಫೈಯಿಂಗ್ ಬೇಸ್ಡ್ ಆನ್ ದ ಎವಲ್ಯೂಷನರಿ ರಿಲೇಶನ್ಶಿಪ್ ಬಿಟ್ವೀನ್ ಆರ್ಗಾನಿಸಮ್ಸ್. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಇಲ್ಲೊಂದು ಗ್ರೇಪ್ಸ್ ಇದೆ, ಈ ತರದೊಂದು ಗ್ರೇಪ್ಸ್ ಇದೆ. ಈಗ ಈ ಗ್ರೇಪ್ಸ್ ಯಾರೋ ರಿಲೇಟಿವ್, ಫಾರ್ ರಿಲೇಟಿವ್ ಇಲ್ಲೊಂದು ಗ್ರೇಪ್ಸ್ ಇದೆ, ಇದಕ್ಕಿನ್ನೊಂದು ರಿಲೇಟಿವ್ ಇಲ್ಲೊಂದು ಗ್ರೇಪ್ಸ್ ಇದೆ. ಓಕೆನಾ? ಇದಕ್ಕೆ ರಿಲೇಟಿವ್ ಇಲ್ಲೊಂದು ಗ್ರೇಪ್ಸ್ ಇದೆ. ಇದೇ ಗ್ರೇಪ್ಸ್ ಇಂದ ಈ ಗ್ರೇಪ್ಸ್ ಬಂದಿರುತ್ತೆ, ಈ ತರ ಗ್ರೇಪ್ಸ್. ಸೊ ಈ ಗ್ರೇಪ್ಸ್ ಬಂದಿದೆ. ಸೊ ನೀವು ನೋಟಿಸ್ ಮಾಡಬಹುದು, ಇನ್ ದ ಕೇಸ್ ಆಫ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಏನ್ ಮಾಡ್ತೀವಿ ನಾವು, ವಿ ಸ್ಟಡಿ ಬೇಸ್ಡ್ ಆನ್ ದ ಎವಲ್ಯೂಷನರಿ ರಿಲೇಶನ್ಶಿಪ್. ಈ ನಿಯಾಂಡರ್ತಾಲ್ ಮ್ಯಾನ್ ಗೊತ್ತಲ್ಲ ನಿಮ್ಗೆ, ನಿಯಾಂಡರ್ತಾಲ್ ಮ್ಯಾನ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ಅದರಿಂದ ನಾವು ಬಂದಿದ್ದು, ಅದು ಎವಲ್ಯೂಷನ್ ಅದು. ಸೊ ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಓಕೆ ಸ್ಟೂಡೆಂಟ್, ನಿಮ್ಮೆಲ್ಲರಿಗೂ ಒಂದು ಕ್ವೆಶನ್ ಈಗ,
ಹೌ ಕ್ಯಾನ್ ಯು ಟೆಲ್ ಇಫ್ ದಿಸ್ ಪ್ಲಾಂಟ್ ಇಸ್ ಕನೆಕ್ಟೆಡ್ ಟು ದಿಸ್ ಪ್ಲಾಂಟ್? ಹೆಂಗ್ ಹೇಳ್ತೀರಾ ಸ್ಟೂಡೆಂಟ್ಸ್? ಓಕೆ, ಪ್ಲಾಂಟ್ಸ್ ಬಿಟ್ಟು ಸ್ಟೂಡೆಂಟ್ಸ್, ಪ್ಲಾಂಟ್ಸ್ ಮರ್ತೋಗಿ. ನಮಗೆ ಹೆಂಗ್ ಗೊತ್ತು ನಾವು ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ನಾವು ಅವ್ರನ್ನ ಮತ್ತೆ ನಮ್ಮನ್ನ ರಿಲೇಶನ್ಶಿಪ್ ಇದೆ ಅಂತ? ಹೌ ಡು ವಿ ನೋ ದ ಸ್ಟೂಡೆಂಟ್ಸ್? ನಿಮ್ಗೆ ಹೆಂಗ್ ಗೊತ್ತು ವಿ ಎವಾಲ್ವ್ಡ್ ಫ್ರಮ್ ದೋಸ್ ಹ್ಯೂಮನ್ಸ್? ಹೌ ಡು ವಿ ನೋ ವಿ ಎವಾಲ್ವ್ಡ್ ಫ್ರಮ್ ನಿಯಾಂಡರ್ತಾಲ್ ಮ್ಯಾನ್? ಹೆಂಗ್ ಗೊತ್ತು ಸ್ಟೂಡೆಂಟ್ಸ್? ಹೆಂಗ್ ಗೊತ್ತು? ಫಾಸಿಲ್ಸಾ ಸ್ಟೂಡೆಂಟ್ಸ್? ಫಾಸಿಲ್ ಸ್ಟೂಡೆಂಟ್ಸ್? ವಿತ್ ದ ಹೆಲ್ಪ್ ಆಫ್ ಫಾಸಿಲ್? with the help of fossil? Yes or no? Let's say ನಿಯಾಂಡರ್ತಾಲ್ ಮ್ಯಾನ್ ಒಂದು ಫಾಸಿಲ್ ಇದೆ, ನಮ್ದು ಫಾಸಿಲ್ ಇದೆ. ಈಗ ನೀವು ನೋಟಿಸ್ ಮಾಡಬಹುದು ಎರಡು ಕೂಡ ಫಾಸಿಲ್ಸ್ ಅಲ್ಲಿ ದೇರ್ ಇಸ್ ಸಮ್ ಸಿಮಿಲಾರಿಟೀಸ್. ಆ ನಿಯಾಂಡರ್ತಾಲ್ ಮ್ಯಾನ್ ಫಾಸಿಲ್, ನಮ್ ಫಾಸಿಲ್, ಎರಡಲ್ಲೂ ಕೂಡ ಸ್ವಲ್ಪ ಸಿಮಿಲಾರಿಟೀಸ್ ಇದೆ ಫಾಸಿಲ್ ನೋಡಿದಾಗ. ಸೊ ಒಂದು ಆನಿಮಲ್ಸ್ ನಾವು ಈ ತರ ಇದು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಆ ತರನೇ ಸ್ಟೂಡೆಂಟ್ಸ್ ಕ್ಯಾನ್ ವಿ ಕಂಪೇರ್ ಇವನ್ ದ ಪ್ಲಾಂಟ್ಸ್? ಪ್ಲಾಂಟ್ಸ್ ಕೂಡ ಮಾಡಬಹುದು ಆ ತರ ಫಾಸಿಲ್ಸ್ ಕಂಪೇರ್ ಮಾಡಿ, ಮಾಡಬಹುದು ಸ್ಟೂಡೆಂಟ್ಸ್, ಮಾಡಬಹುದು. ಇಲ್ಲಿ ನೋಡಿ. ಸೊ ಹೌ ಡು ವಿ ಸ್ಟೂಡೆಂಟ್ಸ್ ಡು ಇಟ್? ಫಾಸಿಲ್ ರೆಕಾರ್ಡ್ಸ್ ಈ ತರ ವಿತ್ ಹೆಲ್ಪ್ ಆಫ್ ಫಾಸಿಲ್ಸ್. ಆಲ್ ಆಫ್ ದೀಸ್ ಆರ್ ಪ್ಲಾಂಟ್ ಫಾಸಿಲ್ಸ್. ನಾವೀಗ ಈ ಪ್ಲಾಂಟ್ ಫಾಸಿಲ್, ಬೇರೆ ಪ್ಲಾಂಟ್ ಫಾಸಿಲ್, ಎರಡು ಪ್ಲಾಂಟ್ ಫಾಸಿಲ್ ಕಂಪೇರ್ ಮಾಡ್ಬಿಟ್ಟು ವಿ ಗೆಟ್ ಟು ನೋ ಇದಕ್ಕೆ ಬೇರೆ ಫಾರ್ ಊರಲ್ಲಿ ಒಂದು ರಿಲೇಟಿವ್ಸ್ ಇದ್ದಾರೆ. ಆ ರಿಲೇಟಿವ್ಸ್ ಇವರು ಸ್ವಲ್ಪ ಕನೆಕ್ಟೆಡ್ ಆಗಿದ್ದಾರೆ. ನೋಡಿ ಈ ತರ ನೋಡಿ ಸ್ಟೂಡೆಂಟ್, ಈ ತರ ಪ್ಲಾಂಟ್ ಫಾಸಿಲ್ಸ್ ಇದೆಲ್ಲ, ಇದೆಲ್ಲ ಏನು ಪ್ಲಾಂಟ್ ಫಾಸಿಲ್ಸ್. ಸೊ ಪ್ಲಾಂಟ್ ಫಾಸಿಲ್ಸ್ ನ ಇಟ್ಕೊಂಡು ವಿ ಕ್ಯಾನ್ ಕಂಪೇರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್. ಆ ಕಂಪೇರಿಷನ್ ಮಾಡ್ಬಿಟ್ಟು ವಿ ಕ್ಯಾನ್ ಬಿಲ್ಡ್ ಅ ಎಂಟೈರ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಓಕೆನಾ? ಸೊ ಆ ತರ ನಿಮ್ದು ಫೈಲೋಜೆನೆಟಿಕ್ ಆಗಿದ್ದು ಫಾಸಿಲ್ಸ್ ಇಂದ. ಓಕೆನಾ? ಬಟ್ ಇದು ಒಂದು ಕಷ್ಟ ಇದೆ, ಒಂದು ಡ್ರಾಬ್ಯಾಕ್ ಹಿಯರ್. ಏನಪ್ಪ ಡ್ರಾಬ್ಯಾಕ್? ಇಲ್ಲಿ ಈ ಪ್ಲಾಂಟ್ ಫಾಸಿಲ್ಸ್ ಸಿಗೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ದೇರ್ ಇಸ್ ವೆರಿ ಡಿಫಿಕಲ್ಟಿ ಇನ್ obtaining ಪ್ಲಾಂಟ್ ಫಾಸಿಲ್ಸ್. ತುಂಬಾ ಕಷ್ಟ ಸಿಗೋದು ಪ್ಲಾಂಟ್ ಫಾಸಿಲ್ಸ್. ಸೊ ಅವಾಗ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್? ಇಫ್ ದೇರ್ ಆರ್ ನೋ ಪ್ಲಾಂಟ್ ಫಾಸಿಲ್ಸ್, ವಾಟ್ ಆರ್ ದ ಆಲ್ಟರ್ನೇಟಿವ್ಸ್? ಏನಪ್ಪಾ ಸ್ಟೂಡೆಂಟ್ಸ್ ಏನಿದೆ? ವಾಟ್ ಯು ಥಿಂಕ್ ಇಸ್ ದ ಆಲ್ಟರ್ನೇಟಿವ್ ಸ್ಟೂಡೆಂಟ್ಸ್? ವಾಟ್ ಯು ಥಿಂಕ್ ಇಸ್ ದ ಆಲ್ಟರ್ನೇಟಿವ್? ಒಂದು ಪ್ಲಾಂಟ್ ಫಾಸಿಲ್ ಸಿಕ್ಕಿಲ್ಲ ಅಂದ್ರೆ ನಾವ್ ಯಾವ ತರ ಆ ಕನೆಕ್ಷನ್ ಬಿಲ್ಡ್ ಮಾಡ್ತೀವಿ ಸ್ಟೂಡೆಂಟ್ಸ್? ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ನ್ಯೂಮರಿಕಲ್ ಟ್ಯಾಕ್ಸಾನಮಿ ನಾವೇನ್ ಮಾಡ್ತೀವಿ? ನ್ಯೂಮರಿಕಲ್ ಟ್ಯಾಕ್ಸಾನಮಿ ನಾವು ಈ ತರ ಬೇರೆ ಬೇರೆ ಪ್ಲಾಂಟ್ಸ್ ತಗೋತೀವಿ, 4-5 ಪ್ಲಾಂಟ್ಸ್ ತಗೋತೀವಿ. ಆ 4-5 ಪ್ಲಾಂಟ್ಸ್ ಜೊತೆಗೆ ವಿ ಟೇಕ್ ಕ್ಯಾರೆಕ್ಟರ್ಸ್ ತಗೋತೀವಿ. ಈಗ ಈ ಪ್ಲಾಂಟ್ ಅಲ್ಲಿ ಈ ಕ್ಯಾರೆಕ್ಟರ್ ಇದ್ರೆ 1 ಅಂತ ಹಾಕ್ತಿವಿ. 1 ಅಂದ್ರೆ ಏನು? ಈ ಪ್ಲಾಂಟ್ ಅಲ್ಲಿ ಈ ಕ್ಯಾರೆಕ್ಟರ್ ಇದೆ. 0 ಅಂದ್ರೆ ಏನು? 0 ಅಂತ ಅಂದ್ರೆ ಆ ಕ್ಯಾರೆಕ್ಟರ್ ಇಸ್ ಆಬ್ಸೆಂಟ್. ಸೊ ಇದನ್ನ ನಾವು ನ್ಯೂಮರಿಕಲ್ ಟ್ಯಾಕ್ಸಾನಮಿ ಮಾಡ್ತೀವಿ. ಈ ತರ ಪ್ಲಾಂಟ್ಸ್ ಈ ಕಡೆ ಕ್ಯಾರೆಕ್ಟರ್ಸ್ ಆಡ್ ಮಾಡ್ತೀವಿ. ಆಮೇಲೆ ಇಲ್ಲಿ ನಾವು ಎವ್ರಿ ಸಿಂಗಲ್ ಕ್ಯಾರೆಕ್ಟರ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಓಕೆನಾ? ಅದಾದ್ಮೇಲೆ ಈ ತರ ಡೇಟಾ ಸಿಗುತ್ತೆ. ಡೇಟಾ ನಾವು ಈ ಡೇಟಾನ ಈ ತರ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಮಾಡಾದ್ಮೇಲೆ ಈ ತರದ ಒಂದು ಗ್ರಾಫ್ ಸಿಗುತ್ತೆ ನಿಮ್ಗೆ. ಗ್ರಾಫ್ ನೋಡಿ, ಈ ತರ ಗ್ರಾಫ್ ಸಿಗುತ್ತೆ. ಈ ಗ್ರಾಫ್ ನ ನೋಡ್ಬಿಟ್ಟು ನಾವ್ ಹೇಳ್ಬೋದು, ಈ ಪ್ಲಾಂಟು ಎರಡು ಕೂಡ ರಿಲೇಟಿವ್ಸ್. ಈ ಪ್ಲಾಂಟ್ ಕನೆಕ್ಟ್ ಆಗಿದೆ ಎಲ್ಲೋ ಹಳೆ ಕಾಲದಲ್ಲಿ. ಈ ಪ್ಲಾಂಟ್ಗೆ ಎಲ್ಲೋ ಕನೆಕ್ಷನ್ ಇದೆ. ಸೊ ಈ ತರ ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ನ್ಯೂಮರಿಕಲ್ ಟ್ಯಾಕ್ಸಾನಮಿ ನಾವು ಡೇಟಾ ಮತ್ತೆ ಕಂಪ್ಯೂಟರ್ಸ್ ಯೂಸ್ ಮಾಡ್ತೀವಿ. ಓಕೆನಾ? ನಾವು ಸ್ಟೂಡೆಂಟ್ಸ್, ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ಸೈಟೋಟ್ಯಾಕ್ಸಾನಮಿ. ಏನಪ್ಪಾ ಹಂಗಂದ್ರೆ ಸೈಟೋಟ್ಯಾಕ್ಸಾನಮಿ ಇಸ್ ದ ಅಬ್ಸರ್ವಿಂಗ್ ದ ಕ್ರೋಮೋಸೋಮಲ್ ಬಿಹೇವಿಯರ್, ಕ್ರೋಮೋಸೋಮ್ ನಂಬರ್. ಓಕೆನಾ? ಸೊ ಕ್ರೋಮೋಸೋಮ್ಸ್ ಅಬ್ಸರ್ವ್ ಮಾಡ್ತೀವಿ ನಾವು. ಕ್ರೋಮೋಸೋಮ್ ನಂಬರ್, ಸ್ಟ್ರಕ್ಚರ್ ಮತ್ತೆ ಕ್ರೋಮೋಸೋಮ್ ಬಿಹೇವಿಯರ್. ದಟ್ ಇಸ್ ಕಾಲ್ಡ್ ಆಸ್ ಸೈಟೋಟ್ಯಾಕ್ಸಾನಮಿ. ಯಾವಾಗ? ಈ ಫಾಸಿಲ್ ಎವಿಡೆನ್ಸ್ ಇಲ್ದಿರ್ಬೇಕಾದ್ರೆ. ಓಕೆ. ದ ಥರ್ಡ್ ಒನ್ ಇಸ್ ಕಾಲ್ಡ್ ಆಸ್ ಕೀಮೋಟ್ಯಾಕ್ಸಾನಮಿ. ಏನು? ಕೀಮೋಟ್ಯಾಕ್ಸಾನಮಿ ನಾವು ಪ್ಲಾಂಟ್ಸ್ ಇಂದ ಬೇರೆ ಬೇರೆ ಕೆಮಿಕಲ್ಸ್ ಬರುತ್ತಲ್ಲ, ಆ ಕೆಮಿಕಲ್ಸ್ ನ ಕಂಪೇರ್ ಮಾಡ್ಬಿಟ್ಟು ನಾವು ಎವಲ್ಯೂಷನ್ ನ ಕಂಡುಹಿಡಿತೀವಿ. ಓಕೆನಾ? ಸೊ ಆಲ್ ಆಫ್ ದೀಸ್ 3, 1, 2, 3, all 3 ಆರ್ ದ ಆಲ್ಟರ್ನೇಟಿವ್ಸ್. ಯಾವಾಗ? ಈ ಫಾಸಿಲ್ ರೆಕಾರ್ಡ್ ಇಲ್ಲ ಅಂದ್ರೆ ವಿ ಗೋ ಫಾರ್ ಆಲ್ಟರ್ನೇಟಿವ್ಸ್. ಇದರ ಓಕೆ ಸ್ಟೂಡೆಂಟ್ಸ್. ಓಕೆ, ಸೊ ಅಲ್ಲಿಗೆ ನಮ್ಮ ಹತ್ರ ಈಗ 3 ಸಿಸ್ಟಮ್ಸ್ ಇದೆ. ಒಂದು ಆರ್ಟಿಫಿಷಿಯಲ್, ಅಲ್ಲಿ ನಾವು ಬರೀ ಮಾರ್ಫಾಲಜಿ ನೋಡ್ತೀವಿ. ದೇರ್ ಇಸ್ ನ್ಯಾಚುರಲ್ ಸಿಸ್ಟಮ್ ಕ್ಲಾಸಿಫಿಕೇಶನ್. ನ್ಯಾಚುರಲ್ ನಾವು ಒಂದು ಪ್ಲಾಂಟ್ಸ್ ಒಳಗಡೆಯಿಂದ ಹೇಗೆ ನೋಡ್ತೀವಿ. ಅದಾದ್ಮೇಲೆ ದೇರ್ ಇಸ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್.
ಫೈಲೋಜೆನೆಟಿಕ್ ಅಲ್ಲಿ ನಾವು ಒಂದು ಎವಲ್ಯೂಷನ್ ಅನ್ನು ನೋಡ್ತೀವಿ. ಸ್ಟೂಡೆಂಟ್ಸ್ ಇಲ್ಲಿವರೆಗೂ ಏನಾದ್ರು ಡೌಟ್ ಇದೆ ಸ್ಟೂಡೆಂಟ್ಸ್? ಎನಿ ಡೌಟ್ ಇಲ್ಲ ನಾವು ಸ್ಟೂಡೆಂಟ್ಸ್? ಎನಿ ಡೌಟ್ ಇಲ್ಲ ನಾವು ಸ್ಟೂಡೆಂಟ್ಸ್? ಎನಿ ಡೌಟ್ ಇಲ್ಲ ನಾವು in different types of evolutionary relationships? Anyone students? Anyone? Any doubt till now students? ಈ ಮೂರು ನೆನಪಿರುತ್ತಾ? ಓಕೆ, ನಿಮ್ಮೆಲ್ಲರೂ ಒಂದು ಕ್ವೆಶ್ಚನ್. ಹೂ ಗೇವ್ ದ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್? ಈ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಯಾರು ಕೊಟ್ಟಿದ್ದು ಸ್ಟೂಡೆಂಟ್ಸ್? ಯಾವ ಸೈಂಟಿಸ್ಟ್? ಯಾರದು? ನಮ್ಮ ಬೈನೋಮಲ್ ನೋಮಿನೇಷನ್ ಕೊಟ್ಟಿದ್ರಲ್ಲ ಅವರೇ. ಯಾರದು? ಕಾರ್ಲ್ ಲಿನಿಯಸ್. ಓಕೆ, ಕಾರ್ಲ್ ಲಿನಿಯಸ್ ಸ್ಟೂಡೆಂಟ್ಸ್. ಓಕೆ, ಇನ್ನೊಂದು ಕ್ವೆಶ್ಚನ್. ಹೂ ಗೇವ್ ದ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್? ಇದನ್ನ ಯಾರು ಕೊಟ್ರು ಸ್ಟೂಡೆಂಟ್ಸ್? ನೆನಪಿರಲಿ, ಇಬ್ರು ಜನ ಇದಾರಲ್ಲಿ. 2 people ಆರ್ ದೇರ್. ಹಂಗೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಸ್ವಲ್ಪ ನೀರು ಕುಡೀರಿ ಚೆನ್ನಾಗಿ. ಸರಿನಾ? ಎಲ್ಲರೂ ಕೂಡ ಸ್ವಲ್ಪ ಚೆನ್ನಾಗಿ ನೀರು ಕುಡೀರಿ ನೆಕ್ಸ್ಟ್ ಟಾಪಿಕ್ ಹೋಗೋಕ್ಕಿಂತ ಮುಂಚೆ. ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರ್ಬೇಕಲ್ಲ ನೆಕ್ಸ್ಟ್ ಟಾಪಿಕ್ ಇಂದ ಮುಂಚೆ. ಓಕೆನಾ? ಓಕೆ, ಬೆಂಥಮನ್ ಹುಕರ್. ನೆನಪಿರಲಿ, ನ್ಯಾಚುರಲ್ ವಾಸ್ ಗಿವನ್ ಬೈ ಬೆಂಥಮನ್ ಅಂಡ್ ಹುಕರ್, ಜೋಸೆಫ್ ಡಾಲ್ಟನ್ ಹುಕರ್. Okay, now students, ಅದು ಬಿಟ್ಟರೆ there is also something called as Eichler system of classification. Eichler system of classification is the most advanced type. ಇದು ಇಲ್ಲಿ ನಮಗೆ ಪ್ಲಾಂಟ್ ಕಿಂಗ್ಡಮ್ ಐಕ್ಲರ್ ಅಲ್ಲಿ ಕ್ರಿಪ್ಟೋಗ್ಯಾಮ್ಸ್, ಫೆನೋಗ್ರಾಮ್ಸ್. ಕ್ರಿಪ್ಟೋಗ್ಯಾಮ್ಸ್ ಅಲ್ಲಿ ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಿಡೋಫೈಟಾ. ಥ್ಯಾಲೋಫೈಟಾ ಅಂದ್ರೆ ನಿಮ್ ಆಲ್ಗೆ ಬರುತ್ತೆ ಇಲ್ಲಿ. ಓಕೆನಾ? ಆಮೇಲೆ ಫೆನೋಗ್ರಾಮ್ಸ್ ಅಂದ್ರೆ ಜಿಮ್ನೋಸ್ಪಮ್ಸ್, ಆಂಜಿಯೋಸ್ಪಮ್ಸ್. ಸೊ ಇದು ಕೂಡ ಸ್ವಲ್ಪ ನೆನಪಿಟ್ಕೋಬಹುದು ನೀವು. ಓಕೆನಾ? ನೆನಪಿಟ್ಕೋಬಹುದು. ನಾವು ಇಲ್ಲಿವರೆಗೂ ನಾವೇನ್ ಕಲ್ತೀವಿ ಸ್ಟೂಡೆಂಟ್ಸ್? ಇಲ್ಲಿವರೆಗೂ ನಾವೇನ್ ಕಲ್ತೀವಿ ಅಂದ್ರೆ ಪ್ಲಾಂಟ್ಸ್ ಆರ್ ಯೂಕ್ಯಾರಿಯೋಟಿಕ್ ಇನ್ ನೇಚರ್, ಪ್ಲಾಂಟ್ಸ್ ಹ್ಯಾವ್ ಸೆಲ್ ವಾಲ್, ಪ್ಲಾಂಟ್ಸ್ ಆರ್ ಮಲ್ಟಿಸೆಲ್ಲರ್, ಪ್ಲಾಂಟ್ಸ್ ಆರ್ ಫೋಟೋಸಿಂಥೆಟಿಕ್. ಇದೆಲ್ಲ ಪಾಯಿಂಟ್ಸ್ ನಾವು ಕಲ್ತ್ವಿ. ಇದಾದ್ಮೇಲೆ ಸ್ಟೂಡೆಂಟ್ಸ್ ನಾವು ವಾಟ್ ಡಿಡ್ ವಿ ಲರ್ನ್? ವಿ ಲರ್ನ್ ದಟ್ ಸ್ಟೂಡೆಂಟ್ಸ್, ವಿ ಲರ್ನ್ ದಟ್ ದೇರ್ ಆರ್ ಒಂದು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ದೇರ್ ಆರ್ 1 2 3 4 5 ದೇರ್ ಆರ್ 5 ಡಿಫರೆಂಟ್ ಕ್ಲಾಸಸ್. ಓಕೆ ಸ್ಟೂಡೆಂಟ್ಸ್, ಕ್ಲಾಸ್ 12 ಮಾಡ್ತೀನಲ್ಲ, ಚೆಕ್ ಮಾಡಿ ಚಾನಲ್. ಲಾಸ್ಟ್ ವೀಕ್ ಸ್ಟೂಡೆಂಟ್ಸ್, ಈ ವೀಕೆ ನಿಮ್ದು ಫಸ್ಟ್ 2 ಚಾಪ್ಟರ್ಸ್ ಮಾಡಿದೀನಿ, ಚೆಕ್ ಮಾಡಿ. ಫಸ್ಟ್ 2 ಚಾಪ್ಟರ್ಸ್ ರೆಕಾರ್ಡ್ ವಿಡಿಯೋ ಆಗಿ ಬಂದಿದೆ, ರೆಕಾರ್ಡ್ ವಿಡಿಯೋ ಆಗಿ. ಸೊ ಚೆಕ್ ಮಾಡಿ ಅದನ್ನ ಒಂದ್ಸತಿ. ಇಲ್ಲಿ ನೋಡಿ. ಸೊ 1 2 3 4 ಸರಿನಾ? 5. ಸೊ ದೇರ್ ಇಸ್ ಥ್ಯಾಲೋಫೈಟಾ ಅಂದ್ರೆ ಆಲ್ಗೆ, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪಮ್ಸ್, ಆಂಜಿಯೋಸ್ಪಮ್ಸ್. ಓಕೆನಾ? ಸೊ ಎನಿ ಡೌಟ್ ಟಿಲ್ ನೌ ಸ್ಟೂಡೆಂಟ್ಸ್? ಪ್ಲೀಸ್ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ಎಲ್ಲ ಬೇರೆ ಬೇರೆ ತರದ್ದು ನಿಮ್ದು ಕ್ಯಾಟಗರೀಸ್ ಇಲ್ಲಿ. ಓಕೆನಾ? ಡನ್. ಮುಂದೆ ಹೋಗುವ ಸ್ಟೂಡೆಂಟ್ಸ್. ನೆಕ್ಸ್ಟ್ ಟಾಪಿಕ್ ಹೋಗೋದಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ನೆಕ್ಸ್ಟ್ ಟಾಪಿಕ್ ಹೋಗೋದಾ? ಎಸ್, ನೆಕ್ಸ್ಟ್ ಟಾಪಿಕ್ ಹೋಗೋದಾ ಸ್ಟೂಡೆಂಟ್ಸ್? ಬೇಗ ಹೇಳಿ, ಎಸ್ ಆರ್ ನೋ? ನೆಕ್ಸ್ಟ್ ಟಾಪಿಕ್. Okay, now students, now we'll be starting off with algae right now. ಈಗ algae, bryophyte, pteridophyte, gymnosperms. ಇಲ್ಲಿ ನಾವು ಇವತ್ತೇ ನಾವು ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ ಎಲ್ಲ ಕವರ್ ಮಾಡ್ತೀವಿ. ಇಲ್ಲಿಂದ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ 4 ಕೂಡ ಇವತ್ತೇ ಕವರ್ ಮಾಡ್ತೀವಿ ಸ್ಟೂಡೆಂಟ್ಸ್. ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ 4 ಕವರ್ ಆಗುತ್ತೆ ಇವತ್ತು, 4 ಕವರ್ ಆಗುತ್ತೆ. ಸೊ ಐ ಹೋಪ್ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಟು ಸ್ಟಾರ್ಟ್ ದ ಜರ್ನಿ ರೈಟ್ ನೌ ಸ್ಟೂಡೆಂಟ್ಸ್. ಯಾಕಂದ್ರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗುತ್ತೆ, ತುಂಬಾ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲ್ಲ. ಬಿಕಾಸ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಬ್ರಯೋಫೈಟ್ ಅಂದ್ರೆ ಏನು, ವಾಟ್ ಇಸ್ ಟೆರಿಡೋಫೈಟ್ ಅಂದ್ರೆ ಏನು. ಓಕೆನಾ? ಸೊ ಲೆಟ್ ಮಿ ಟೆಲ್ ಯು ಸ್ಟೂಡೆಂಟ್ಸ್, ಇಟ್ ಇಸ್ ಗೋನ್ ಬಿ ವೆರಿ ಈಸಿ. ನೆಕ್ಸ್ಟ್ ಒಂದು 1.5 hour ಅಲ್ಲಿ ಚಾಪ್ಟರ್ ಮುಗಿಸ್ಬಿಡ್ತೀನಿ ಸ್ಟೂಡೆಂಟ್ಸ್. 1.5 hour ಅಲ್ಲಿ ಚಾಪ್ಟರ್ ಮುಗಿಸ್ತೀನಿ. ಸೊ ಸ್ಟಿಕ್ ವಿತ್ ಮಿ ಸ್ಟೂಡೆಂಟ್ಸ್, ಸ್ಟಿಕ್ ವಿತ್ ಮಿ. 1.5 hour ಅಂದ್ರೆ 2 hours ಆಗ್ಬೋದು ಮ್ಯಾಕ್ಸಿಮಮ್, ಅದಕ್ಕಿಂತ ಮೇಲೆ ಹೋಗಲ್ಲ. ಓಕೆನಾ? ನಾವು ಸ್ಟೂಡೆಂಟ್ಸ್ ಸ್ಟಾರ್ಟಿಂಗ್ ಆಫ್ ವಿತ್ ಆಲ್ಗೆ ಸ್ಟೂಡೆಂಟ್ಸ್. ನಾವು ಆಲ್ಗೆನ ಜನರಲ್ ಆಗಿ ವಿ ಕಾಲ್ ಸ್ಟೂಡೆಂಟ್ಸ್. ಕ್ವೆಶನ್ಸ್ ಕೂಡ ಸ್ಟೂಡೆಂಟ್ಸ್ ಇದೆ.
ಇಲ್ಲಿಂದ ಕ್ವಶನ್ಸ್ ಆಲ್ಮೋಸ್ಟ್ ಒಂದು 4 ಕ್ವಶನ್ ಬರುತ್ತೆ ನೀಟ್ ಎಕ್ಸಾಮ್ ಅಲ್ಲಿ. 4 ಇಂಟು 4 ಅಂದ್ರೆ ಅದನ್ನ 16 ಮಾರ್ಕ್ಸ್. 16 ಮಾರ್ಕ್ಸ್ ಅಲ್ಲಿ ನಿಮ್ದು ರ್ಯಾಂಕು ಒಂದು 1000 ಅಲ್ಲಿ ಮೇಲೆ ಕೆಳಗಡೆ ಹೋಗ್ಬೋದು. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. Now, the algae is called as Thallophyta ಅಂತ. Now, why do we call algae as Thallophyta? Like, ಯಾಕೆ ನಾವು ಇದನ್ನ Thallophyta ಅಂತ ಕರಿತೀವಿ? ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಒಂದು ಆಲ್ಗೆ ಹತ್ರ ರೂಟ್ ಇಲ್ಲ, ಶೂಟ್ ಇಲ್ಲ, ಲೀಫ್ ಇಲ್ಲ. ಸೊ ದೇರ್ ಇಸ್ ನೋ ರೂಟ್, ನೋ ಶೂಟ್, ನೋ ಲೀಫ್. ಸೊ ಈ ತರ ಇರಬೇಕಾದ್ರೆ ಆ ಪ್ಲಾಂಟ್ ಬಾಡಿ ಇದೆಯಲ್ಲ, ಆ ಪ್ಲಾಂಟ್ ಬಾಡಿನ ನಾವು ಥಾಲಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಥಾಲಸ್. ಸೊ ಅಲ್ಲಿ ರೂಟ್ ಇಲ್ಲ, ಶೂಟ್ ಇಲ್ಲ, ರೂಟ್, ಶೂಟ್, ಲೀಫ್, 3 ಇಲ್ಲ ಅಲ್ಲಿ. ಆ 3 ಇಲ್ಲ ಅಂದ್ರೆ ವಿ ಕಾಲ್ ದಟ್ ಪ್ಲಾಂಟ್ ಬಾಡಿ ಆಸ್ ಥಾಲಸ್. ಓಕೆನಾ? ಸೊ ಐಲ್ ಗಿವ್ ಯು ಕ್ವಿಕ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಕ್ವಿಕ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದು ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಸ್ಟೂಡೆಂಟ್ಸ್. ಇದು ದಿಸ್ ರೈಟ್ ಹಿಯರ್ ಇಸ್ ಕಾಲ್ಡ್ ಆಸ್ ದ ಸ್ಪೈರೋಗೈರಾ. ಈ ಸ್ಪೈರೋಗೈರಾ ಹತ್ರ ಶೂಟ್ ಇಲ್ಲ, ರೂಟ್ ಇಲ್ಲ, ಲೀಫ್ ಇಲ್ಲ. ನಥಿಂಗ್ ಇಸ್ ಪ್ರೆಸೆಂಟ್ ಇನ್ ದ ಕೇಸ್ ಆಫ್ ಸ್ಪೈರೋಗೈರಾ. ಇದರ ಹತ್ರ ಏನು ಇಲ್ಲ ಅಂದ್ರೂ ಕೂಡ this is called as what? This is called as a plant. Okay, and this plant body is called as thallus. This plant body is called as, you know, thallus na ಕರಿತೀವಿ ನಾವು ಇದನ್ನ. ಅಂತ ಕರಿತೀವಿ thallus ಅಂತ ನಾವು ಇದನ್ನ ಕರಿತೀವಿ. Thallus plant body. ಓಕೆನಾ? thallus. And this group is called as Thallophyta ಅಂತ. So ನಿಮ್ಮೆಲ್ಲರಿಗೂ ಕೂಡ I hope all of you know what is thallus right now. Clear students? Clear? Okay. Now students, ಮುಂಚೆ ಬಿಫೋರ್ ದ ಕ್ಲಾಸಿಫಿಕೇಶನ್ ಟುಕ್ ಪ್ಲೇಸ್, ಮುಂಚೆ ಟೈಮಲ್ಲಿ ಅಂಡರ್ ಥ್ಯಾಲೋಫೈಟಾ ದೇರ್ ವರ್ 3 ಡಿಫರೆಂಟ್ ಆರ್ಗ್ಯಾನಿಸಮ್ಸ್. ಎಷ್ಟು? ಸ್ಟಾರ್ಟಿಂಗ್ ಅಲ್ಲಿ ಅದರ 3 ಇದ್ರು ಸ್ಟೂಡೆಂಟ್ಸ್, 3 ಇದ್ರು. ಓಕೆನಾ? ಒಂದು ಥ್ಯಾಲೋಫೈಟಾದಲ್ಲಿ ಫಂಗಸ್, ಆಲ್ಗೆ, ಲೈಕನ್ 3 ಕೂಡ ಥ್ಯಾಲೋಫೈಟಲ್ಲಿ ಇತ್ತು. ಆಮೇಲೆ ಸ್ಟೂಡೆಂಟ್ಸ್, ಆಮೇಲೆ ಈ ಫಂಗಸ್ ಇದೆಯಲ್ಲ, ದಿಸ್ ಫಂಗಸ್ ರೈಟ್ ಹಿಯರ್ ಗಾಟ್ ಇಟ್ಸ್ ಓನ್ ಕಿಂಗ್ಡಮ್ ಸಿಕ್ಬಿಡ್ತು ಅದಕ್ಕೆ. ನಿಮ್ಮೆಲ್ಲರಿಗೂ ಗೊತ್ತು ಕಿಂಗ್ಡಮ್ ಫಂಜೈ. ಅದಾದ್ಮೇಲೆ ಲೈಕನ್ಸ್ ಬಿಕೇಮ್ ಎ ಸಪರೇಟ್ ಎಂಟಿಟಿ ಆಸ್ ದ ಸಿಂಬಯಾಟಿಕ್ ಅಸೋಸಿಯೇಷನ್ ಅಂತ. ಓಕೆನಾ? ಸೊ ಇದು ಕೂಡ ಹೋಯ್ತು, ಇದು ಕೂಡ ಹೋಯ್ತು. ಸೊ ದ ರಿಮೈನಿಂಗ್ ಪಾರ್ಟ್, ದ ರಿಮೈನಿಂಗ್ ಓನ್ಲಿ ಮೆಂಬರ್ ಆಫ್ ಥ್ಯಾಲೋಫೈಟಾ ಯಾರು? ದ ಓನ್ಲಿ ಮೆಂಬರ್ ಆಫ್ ಥ್ಯಾಲೋಫೈಟಾ ಇಸ್ ಕಾಲ್ಡ್ ಆಸ್ ಆಲ್ಗೆ. ಆಲ್ಗೆ ಬಿಟ್ರೆ ಯಾರು ಇಲ್ಲ ಈಗ ಇಲ್ಲಿ. ಓಕೆನಾ? ಅಲ್ಲೋನ್ ಕಿಂಗ್ ಇದು. ಓಕೆನಾ? ನಾವು ಸ್ಟೂಡೆಂಟ್ಸ್ ಈ ಆಲ್ಗೆ ಬಗ್ಗೆ ಮಾತಾಡೋದ ಬನ್ನಿ ಈಗ. ಓಕೆನಾ? ನಾವು ಆಲ್ಗೆ ಅಂದ್ರೆ ಏನ್ ಸ್ಟೂಡೆಂಟ್ಸ್? ರೈಟ್, ಏನು? ದೇ ಆರ್ ಕ್ಲೋರೋಫಿಲ್ ಬೇರಿಂಗ್. ಇರತ್ತಾ ಕ್ಲೋರೋಫಿಲ್ ಸ್ಟೂಡೆಂಟ್ಸ್ ಅವ್ರ ಹತ್ರ? ಇರುತ್ತೆ. ಸೊ ದೇ ಆರ್ ಕ್ಲೋರೋಫಿಲ್ ಬೇರಿಂಗ್. ಕ್ಲೋರೋಫಿಲ್ ಇದೆ. ಸಿಂಪಲ್ ಥ್ಯಾಲಾಯ್ಡ್. ಸ್ಟೂಡೆಂಟ್ಸ್ ಬೇಗ ಹೇಳಿ, ವಾಟ್ ಡು ಐ ಮೀನ್ ಬೈ ಥ್ಯಾಲಾಯ್ಡ್? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ವಾಟ್ ಡು ಐ ಮೀನ್ ಬೈ ಥ್ಯಾಲಾಯ್ಡ್? ನೋ ರೂಟ್, ನೋ ಶೂಟ್, ನೋ ಶೂಟ್, ಅದ್ರ ಜೊತೆಗೆ there is no leaves ಕೂಡ. There are no leaves. That is called as a thalloid body. That is called as a thalloid body. Okay now, autotrophic in nature andre they can do something called as what? They can do something called as photosynthesis. ಮಾಡಬಹುದಾ? ಮಾಡಬಹುದು. Obvious students, ಮಾಡಬಹುದು. Okay. Okay. ಆಮೇಲೆ ಲಾರ್ಜ್ಲಿ ಅಕ್ವಾಟಿಕ್ ಅಂದ್ರೆ ಏನು? ದೇ ಪ್ರೆಸೆಂಟ್ ಇನ್ ವಾಟರ್. ಅಕ್ವಾಟಿಕ್ ಅಂದ್ರೆ ಏನು ಸ್ಟೂಡೆಂಟ್ಸ್? ದೇ ಪ್ರೆಸೆಂಟ್ ಇನ್ ವಾಟರ್, ಬೋತ್ ಫ್ರೆಶ್ ವಾಟರ್ ಅಂಡ್ ಮರೈನ್ ಆರ್ಗ್ಯಾನಿಸಮ್ಸ್. ಸೊ ನಿಮ್ಮೆಲ್ಲರೂ ಕೂಡ ಒಂದು ಆಲ್ಗೆ ಆರ್ಗ್ಯಾನಿಸಮ್ ಅಂದ್ರೆ ಅರ್ಥ ಆಯ್ತಾ? ಇಟ್ ಈಸ್ ಅ ಕ್ಲೋರೋಫಿಲ್ ಬೇರಿಂಗ್, ಮಲ್ಟಿ ಸೆಲ್ಯುಲರ್, ಯೂಕ್ಯಾರಿಯೋಟಿಕ್ ಆಗಿರುತ್ತಾ? ರೈಟ್. ಸಿಂಪಲ್ ಥ್ಯಾಲಾಯ್ಡ್, ಆಟೋಟ್ರೋಫಿಕ್, ಲಾರ್ಜ್ಲಿ ಅಕ್ವಾಟಿಕ್ ಆರ್ಗ್ಯಾನಿಸಮ್. ಯೂಕ್ಯಾರಿಯೋಟ್ ಆಗಿರುತ್ತಾ? ಸೆಲ್ ವಾಲ್ ಇರುತ್ತೆ. ದೇ ಕ್ಯಾನ್ ಬಿ ಯೂನಿಯನ್ ಮಲ್ಟಿ, ಎರಡಕ್ಕೂ ಇರುತ್ತೆ. ಫೋಟೋಸಿಂಥೆಟಿಕ್ ಇನ್ ನೇಚರ್, ಹೌದು. ಪ್ರಿಡಾಮಿನೆಂಟ್ಲಿ ಅಕ್ವಾಟಿಕ್, ನೀರಲ್ಲಿರುತ್ತೆ. ಆಮೇಲೆ ಥ್ಯಾಲಾಯ್ಡ್ ಪ್ಲಾಂಟ್ ಬಾಡಿ ಸ್ಟೂಡೆಂಟ್ಸ್. ಸೊ ನಿಮ್ಮೆಲ್ಲರೂ ಕೂಡ ಒಂದು ನಾರ್ಮಲ್ ಆಗಿ a few points about algae ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಸೊ ಎನಿ ಡೌಟ್ ಹಿಯರ್ ಸ್ಟೂಡೆಂಟ್ಸ್? ಎನಿ ಡೌಟ್ ಹಿಯರ್? Any doubt students here? Any doubt in the following points given to you? Yeah, doubt here students. Any doubt here? Any doubt? Any doubt students? Any doubt here? No doubt? Perfect. Now. How do you think algae classified? How do you think students algae classified?
ನಾವೊಂದು ಆಲ್ಗೆನ ಅದ್ರದ್ದು ಶೇಪ್ ಮೇಲೆ ಕ್ಲಾಸಿಫೈ ಮಾಡ್ಬೋದಾ? ದ ವೇ ಇಟ್ ಇಸ್ ಲುಕ್ಸ್ ಲೈಕ್, ಯಾವ ತರದ್ದು ಶೇಪ್ ಇದೆ, ಇಲ್ಲಾಂದ್ರೆ ಆಲ್ಗೆನ ಅದರದ್ದು ಹ್ಯಾಬಿಟೇಟ್ ಮೇಲೆ ಮಾಡ್ಬೋದಾ? ಹ್ಯಾಬಿಟೇಟ್ ಮೇಲೆ ಹ್ಯಾಬಿಟ್ಯಾಟು ಮಾಡಕ್ಕಾಗಲ್ಲ. ಓಕೆನಾ, ಮಾಡಕ್ ಸಾಧ್ಯ ಇಲ್ಲ ಸ್ಟೂಡೆಂಟ್ಸ್, ಮಾಡಕ್ಕಾಗಲ್ಲ. ಯು ಕೆನಾಟ್ ಕ್ಲಾಸಿಫೈ ಒನ್ ಶೇಪ್. ಯಾಕೆ ಹೇಳಿ? ಇಟ್ ಕಾಂಟ್ ಬಿ ಕ್ಲಾಸಿಫೈಡ್ ಒನ್ ಶೇಪ್, ಯಾಕಂದ್ರೆ ಬೇರೆ ಬೇರೆ ತರ ಶೇಪ್ಸ್ ಇದೆ ಇಲ್ಲಿ. ಇದು ನೋಡಿ, ಕ್ಲಮೈಡಮೋನಸ್ ಹೆಂಗಿದೆ, ಒಂದು ರಿಮೋಟ್ ಕಂಟ್ರೋಲ್ ಏನಿದೆ, ಒಂದು ಮೌಸ್ ಗೊತ್ತಲ್ಲ, ಮೌಸ್ ಆ ತರ ಇದೆ ಇದು. ಇದೊಂದು ಕಡ್ಡಿ ತರ ಇದೆ, ಸ್ಪೈರೋಗೈರಾ. ಇದಂತೂ ಗೊತ್ತೇ ಇಲ್ಲ ಸ್ಟೂಡೆಂಟ್, ಒಂದು 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 ಡ್ರ್ಯಾಗನ್ ಬಾಲ್ಸ್ ತರ ಇದೆ ಇದು. ಓಕೆನಾ, ಒಂದು ದೊಡ್ಡ ಬಾಲ್, ಚಿಕ್ಕ ಚಿಕ್ಕ ಬಾಲ್ಸ್. ಇದು ನೋಡಿದ್ರೆ ಪೇಪರ್ ತರ ಇದೆ. ವೋಲ್ವಾಕ್ಸ್, ಕ್ಲಮೈಡಮೋನಸ್, ಸ್ಪೈರೋಗೈರಾ ಅಲ್ವಾ? ಸೊ ಬೇರೆ ಬೇರೆ ತರ ಶೇಪ್ಸ್ ಇದನ್ನ ಕ್ಲಾಸಿಫೈ ಮಾಡಕ್ಕಾಗಲ್ಲ. ಯು ಕೆ ನಾಟ್ ಕ್ಲಾಸಿಫೈ ಆಲ್ಗೆ ಬೇಸ್ಡ್ ಆನ್ ಶೇಪ್. ಅಂದ್ರೆ ತುಂಬಾ ವೆರೈಟೀಸ್ ಇದೆ ಇಲ್ಲಿ, ತುಂಬಾ ವೆರೈಟೀಸ್ ಇದೆ. ದೆನ್ ಲೆಟ್ಸ್ ಸೇ, ಕ್ಯಾನ್ ಯು ಕ್ಲಾಸಿಫೈ ಬೇಸ್ಡ್ ಆನ್ ಹ್ಯಾಬಿಟ್ಯಾಟ್? ಅದು ಕೂಡ ಆಗಲ್ಲ, ಯಾಕಂದ್ರೆ ಆಲ್ಗೆ ಇಸ್ ಪ್ರೆಸೆಂಟ್ ಆಲ್ಮೋಸ್ಟ್ ಎವ್ರಿವೇರ್. ಒಂದು ಕಲ್ ಮೇಲೆ, ಮಣ್ಣು ಮೇಲೆ, ನೀರಲ್ಲಿ, ವುಡ್ ಮೇಲೆ, ಇನ್ನು ಸ್ಲಾತ್ ಬೇರ್, ಲೈಕನ್ಸ್. ಸೊ ನೀವು ನೋಟಿಸ್ ಮಾಡಿದ್ರೆ ಆಲ್ಗೆ ಇಸ್ ಪ್ರೆಸೆಂಟ್ ಆಲ್ಮೋಸ್ಟ್ ಎವ್ರಿವೇರ್, ಎಲ್ಲಾ ಕಡೆ ಆಲ್ಗೆ ಇದೆ. ಸೊ ಹ್ಯಾಬಿಟೇಟ್ ಮೇಲೂ ಕೂಡ ಅದನ್ನ ಮಾಡೋಕ್ಕಾಗಲ್ಲ. ಓಕೆ, ಸೊ ಹ್ಯಾಬಿಟೇಟ್ ಆಗಲ್ಲ, ಅದರದ್ದು ಶೇಪ್ ಆಗಲ್ಲ. ಸೊ ಕ್ಯಾನ್ ವಿ ಕ್ಲಾಸಿಫೈ ಆಲ್ಗೆ ಬೇಸ್ಡ್ ಆನ್ ದ ರಿಪ್ರೊಡಕ್ಷನ್? ಫ್ರೆಂಡ್ಸ್ ಮಾಡ್ಬೋದಾ? ಫ್ರೆಂಡ್ಸ್ ಕ್ಯಾನ್ ವಿ ಕ್ಲಾಸಿಫೈ ಆಲ್ಗೆ ಬೇಸ್ಡ್ ಆನ್ ರಿಪ್ರೊಡಕ್ಷನ್? ಸ್ಟೂಡೆಂಟ್ಸ್ ಮಾಡ್ಬೋದಾ ರಿಪ್ರೊಡಕ್ಷನ್ ಮೇಲೆ? ಸ್ಟೂಡೆಂಟ್ ಚಾನ್ಸೇ ಇಲ್ಲ. ಯಾಕಂದ್ರೆ ಆಲ್ಗೆ ಹತ್ರ ಮೂರಕ್ ಮೂರು ಇದೆ ಇಲ್ಲಿ. ಎ ಸೆಕ್ಷುವಲ್, ವೆಜಿಟೇಟಿವ್, ಸೆಕ್ಷುವಲ್, ಮೂರಕ್ ಮೂರು ಇದೆ ಇಲ್ಲಿ ಸ್ಟೂಡೆಂಟ್, ಮೂರಕ್ ಮೂರು ಇದೆ ಇಲ್ಲಿ ರಿಪ್ರೊಡಕ್ಷನ್ ನಿಮ್ದು. ಸೊ ಇಫ್ ಯು ನೋಟಿಸ್ ಇನ್ ದ ಕೇಸ್ ಆಫ್ ಆಲ್ಗೆ reproduction ಸ್ಟೂಡೆಂಟ್ಸ್, reproduction is all three types. ಮೂರಕ್ ಮೂರು ಇದೆ ಸ್ಟೂಡೆಂಟ್ಸ್ ಇಲ್ಲಿ. ಇಲ್ಲಿ ನಿಮ್ಗೆ ಸೆಕ್ಷುವಲ್ ನೋಡಬಹುದು ನೋಡಿ, ವೆಜಿಟೇಟಿವ್ ನೋಡಬಹುದು, ವೆಜಿಟೇಟಿವ್ ಏನು ಬೈನರಿ ಫ್ಯೂಷನ್, ಫ್ರಾಗ್ಮೆಂಟೇಶನ್ ಎರಡೂ ಆಗುತ್ತೆ ಇಲ್ಲಿ, ಎರಡೂ ಆಗುತ್ತೆ. ಇನ್ ದ ಕೇಸ್ ಆಫ್ asexual ನಿಮ್ಗೆ ಇಲ್ಲಿ ಸ್ಪೋರ್ ಫಾರ್ಮೇಶನ್ ಕಾಣಿಸ್ಕೊಳುತ್ತೆ, ಸೊ ಮಾಡಕ್ಕಾಗಲ್ಲ. ಸೆಕ್ಷುವಲ್ ನೋಡಿ, ಇದು ನಿಮ್ದು ಸ್ಪೋರ್ ಫಾರ್ಮೇಶನ್. ಝೂಸ್ಪೋರ್ ಇಸ್ ಅನ್ ಎಕ್ಸಾಂಪಲ್. ಝೂಸ್ಪೋರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸ್ಪೋರ್ ಫಾರ್ಮೇಶನ್ ಇಲ್ಲಿ. ಓಕೆನಾ, zoospore is a motile flagellated spores which germinate to produce the new algae. So sexual ಆಗಲ್ಲ, sorry asexual ಆಗಲ್ಲ, vegetative ಆಗಲ್ಲ, but sexual ಕೂಡ ಆಗಲ್ಲ, because sexual ಕೂಡ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಆಲ್ಗೆದಲ್ಲಿ you can identify all three types of reproduction. ಮೂರು ಆಗುತ್ತೆ ಇಲ್ಲಿ. ಸೊ ಕ್ಲಾಸಿಫೈ ಅಂತೂ ಮಾಡಕ್ಕಾಗಲ್ಲ ರಿಪ್ರೊಡಕ್ಷನ್ ಮೇಲೆ, ಆಗಲ್ಲ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇಲ್ಲಿ ಸೆಕ್ಷುವಲ್ ಅಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಇದೆ, ಕ್ಲಾಸಿಫಿಕೇಶನ್ ಇದೆ ಸೆಕ್ಷುವಲ್ ಅಲ್ಲಿ. ಇನ್ ಸೆಕ್ಷುವಲ್ ಕ್ಲಾಸಿಫಿಕೇಶನ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಐಸೋಗೆಮಿ, ಅನೈಸೋಗೆಮಿ ಅಂಡ್ ಊಗ್ಯಾಮಿ. ನೌ ವಾಟ್ ಇಸ್ ದ ಡಿಫರೆನ್ಸ್ ಸ್ಟೂಡೆಂಟ್ಸ್? ಡಿಫರೆನ್ಸ್ ಏನು ಮೂರಲ್ಲಿ? ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ನೀವೇ ಹೇಳಿ. ಐಸೋ ಅಂದ್ರೆ ಏನು? ಐಸೋ ಅಂದ್ರೆ ಸೇಮು. ಸೊ ಐಸೋಗೆಮಿದಲ್ಲಿ ಎರಡು ಗ್ಯಾಮೆಟ್ಸ್ ಇದೆಯಲ್ಲ, ಬೋತ್ ದ ಗ್ಯಾಮೆಟ್ಸ್ ಆರ್ ಸೇಮ್ ಶೇಪ್ ಅಂಡ್ ಸೇಮ್ ಸೈಜ್. ನೋಟಿಸ್ ಮಾಡಿ ಸ್ಟೂಡೆಂಟ್, ನೋಟಿಸ್ ಮಾಡಿ. ಐಸೋಗ್ಯಾಮಸ್ ಅಲ್ಲಿ ಎರಡು ಗ್ಯಾಮೆಟ್ ಕೂಡ ಸೇಮ್ ಶೇಪ್, ಸೇಮ್ ಸೈಜ್. ನಾವು ವಾಟ್ ಅಬೌಟ್ ಅನ್ಐಸೋಗೆಮಿ ಅಂತ ಏನು ಸ್ಟೂಡೆಂಟ್ಸ್? ಅನ್ಐಸೋಗೆಮಿದಲ್ಲಿ ಒನ್ ಗ್ಯಾಮೆಟ್ ಇಸ್ ವೆರಿ ಲಾರ್ಜ್, ಒನ್ ಗ್ಯಾಮೆಟ್ ಇಸ್ ವೆರಿ ಸ್ಮಾಲ್. ಒಂದು ಲಾರ್ಜ್, ಒಂದು ಸ್ಮಾಲ್ ಇದೆ ಇಲ್ಲಿ, ಲಾರ್ಜ್ ಸ್ಮಾಲ್ ಇದೆ ಇಲ್ಲಿ, ಆಯ್ತು. ನಾವು ವಾಟ್ ಅಬೌಟ್ ಊಗ್ಯಾಮಿ ಏನು ಸ್ಟೂಡೆಂಟ್ಸ್? ಊಗ್ಯಾಮಿದಲ್ಲೂ ಕೂಡ ಒನ್ ಇಸ್ ಲಾರ್ಜ್, ಒನ್ ಇಸ್ ಸ್ಮಾಲ್, ಬಟ್ ಒಂದು ಸ್ಮಾಲ್ ಡಿಫರೆನ್ಸ್ ಇದೆ. ಏನಪ್ಪ ಸ್ಮಾಲ್ ಡಿಫರೆನ್ಸ್ ಇಲ್ಲಿ? ಯು ಕ್ಯಾನ್ ನೋಟಿಸ್ ಹಿಯರ್ the large gamete ಇದೆಯಲ್ಲ, large gamete, that is female gamete. ಇದು large is always female gamete. ಆಮೇಲೆ large female gamete ಇದೆಯಲ್ಲ, ಇದು completely non-motile. So female gamete is large and non-motile. ಯಾವ ತರ ಗೊತ್ತಾ ಅದು? ಯಾವ ತರ ಗೊತ್ತಾ ಸ್ಟೂಡೆಂಟ್ಸ್? ಜಸ್ಟ್ ಲೈಕ್ ಹ್ಯೂಮನ್ಸ್ ಅಲ್ಲಿ ಆಗುತ್ತಲ್ಲ, ಓವಮ್ ಇಲ್ಲ ಎಗ್ ಇದೆಯಲ್ಲ, ಎಗ್ ದೊಡ್ಡದಾಗಿರುತ್ತೆ, ನಾನ್-ಮೊಟೈಲ್. ಇಲ್ಲಿ ಇನ್ನೊಂದು ಗ್ಯಾಮೆಟ್ ಇದೆ ನೋಡಿ, ಚಿಕ್ಕ ಗ್ಯಾಮೆಟು. ಚಿಕ್ಕ ಗ್ಯಾಮೆಟ್ ಲೈಕ್ ಸ್ಪರ್ಮ್, ಏನು ಸ್ಮಾಲ್ ಬಟ್ ಮೊಟೈಲ್. ಆಮೇಲೆ ಸ್ಮಾಲ್ ಗ್ಯಾಮೆಟು ಇಲ್ಲಿ ಬರೀ ಮೇಲ್ ಆಗಿರುತ್ತೆ, ಮೇಲ್ ಗ್ಯಾಮೆಟ್ ಇಸ್ ಸ್ಮಾಲ್ ಹಿಯರ್. ಸೊ oogyamy is similar to human condition. ಈಗ ಎಗ್ ಇಸ್ ಲಾರ್ಜ್, ನಾನ್ ಮೊಟೈಲ್, ಇಲ್ಲಿ ಚಿಕ್ಕ ಗ್ಯಾಮೆಟ್ ಸ್ಪರ್ಮ್ ತರ ಇರೋದು, ಮೇಲು ಮತ್ತೆ ಸ್ಮಾಲ್ ಮತ್ತೆ ಮೊಟೈಲ್. ಸೊ ಈಸಿಯಾಗಿ ನೆನಪಿಟ್ಕೋಬಹುದು ನೀವು. ಓಕೆನಾ, ಈಗ ಇಲ್ಲಿ ಎಕ್ಸಾಂಪಲ್ಸ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೋಡಿ, ಫಾರ್ ಎಕ್ಸಾಂಪಲ್ ಇದು ವೆಜಿಟೇಟಿವ್ ಅಲ್ಲಿ ನಿಮ್ಗೆ ಸ್ಪೈರೋಗೈರಾ ಬರಿಬೇಕು ನೀವು, asexual ಅಲ್ಲಿ ಕ್ಲಮೈಡೋಮೋನಸ್ ಬರಿಬೇಕು, ಸೆಕ್ಷುವಲ್ ಅಲ್ಲಿ ಮೂರು ತರ ಇದೆ. ಇಲ್ಲಿ ಐಸೋಗ್ಯಾಮಿ ನಿಮ್ಗೆ ಎರಡು ಎಕ್ಸಾಂಪಲ್ ಬರುತ್ತೆ, ಅಂಡ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ನೀಟ್ ಆಗಲಿ KCET ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಸಲ ರಿಪೀಟ್ ಮಾಡಿದ್ದಾರೆ KCET ಕೂಡ. ಓಕೆನಾ, ನೋಡಿ ಇಲ್ಲಿ ಐಸೋಗ್ಯಾಮಿ ಅಂದ್ರೆ ಏನು? ಸೇಮ್ ಗ್ಯಾಮೆಟ್, ರೈಟ್.
ಐಸೋದಲ್ಲಿ ನಿಮ್ಗೆ ಎರಡು ತರ ಮತ್ತೆ ಕ್ಲಾಸಿಫಿಕೇಶನ್ ಬರುತ್ತೆ. ಐಸೋ ಅಂದ್ರೆ ಏನು? ಫ್ಯೂಸಿಂಗ್ ಗ್ಯಾಮೆಟ್ಸ್ ಆರ್ ಸಿಮಿಲರ್. ಈಗ ಆ ಫ್ಯೂಸ್ ಆಗ್ತಿಲ್ಲ ಎರಡು ಗ್ಯಾಮೆಟ್ಸ್, ಬೋತ್ ದ ಗ್ಯಾಮೆಟ್ಸ್ ಫ್ಯೂಸ್ ಆಗ್ತಿರೋದು ಮೊಟೈಲ್ ಆದ್ರೆ ಯುರೋಥ್ರಿಕ್ಸ್ ಎಕ್ಸಾಂಪಲ್. ಇಫ್ ಟೂ ಗ್ಯಾಮೆಟ್ಸ್ ಫ್ಯೂಸ್ ಆಗ್ತಿಯಲ್ಲ, ಇಫ್ ದೇ ಆರ್ ನಾನ್ ಮೊಟೈಲ್ ಅಂದ್ರೆ ಸ್ಪೈರೋಗೈರಾ ಎಕ್ಸಾಂಪಲ್. ಸರಿನಾ? ಸೊ ಯುರೋಥ್ರಿಕ್ಸ್ ಅಂಡ್ ಸ್ಪೈರೋಗೈರಾ ಆರ್ ಟೂ ಡಿಫರೆಂಟ್ ಎಕ್ಸಾಂಪಲ್ಸ್ ಆಫ್ ದ ಗ್ಯಾಮೆಟ್ಸ್. ಅಲ್ಲಿ ಗ್ಯಾಮೆಟ್ಸ್ ನೋಡಿ ಎಕ್ಸಾಂಪಲ್ಸ್, ಗ್ಯಾಮೆಟ್ಸ್ ಅಲ್ಲ, ಎಕ್ಸಾಂಪಲ್ಸ್ ಆಫ್ ಐಸೋಗ್ಯಾಮಸ್ ಟೈಪ್ ಅಲ್ಲಿ. ಇಲ್ಲಿ ಮೊಟೈಲ್ ಇಸ್ ಯುರೋಥ್ರಿಕ್ಸ್, ನಾನ್ ಮೊಟೈಲ್ ಇಸ್ ಸ್ಪೈರೋಗೈರಾ. ಸ್ಟೂಡೆಂಟ್ಸ್, ಎನಿ ಡೌಟ್ ಹಿಯರ್? ಸ್ಟೂಡೆಂಟ್ಸ್, ಎನಿ ಡೌಟ್ ಹಿಯರ್? ಸ್ಟೂಡೆಂಟ್ಸ್, ಎನಿ ಡೌಟ್ ಹಿಯರ್? ಓಕೆ. ಅದು ಬಿಟ್ರೆ ಅನೈಸೋಗ್ಯಾಮಿಯಲ್ಲಿ ಯುಡೋರಿನಾ, oogameli, Volmox, and the fucus. So I will give you exactly 30 seconds to remember the examples. Your time starts now. Go students, go. 30 seconds ಕೊಡ್ತೀನಿ ನಿಮಗೆ. 30 seconds ಕೊಡ್ತೀನಿ. 30 seconds ಅಲ್ಲಿ try to remember this 4 different examples. ಯಾವುದು? ಇದು 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 ಮತ್ತೆ ಇದು. Go students, go. Time starts now. Students, done? Done? Done ತಾನೆ? Okay. Now students, tell me the example of anisogamous in the chat. Bega. Tell me the example of anisogamy. Bega students, bega. ಎಲ್ಲರೂ ಕೂಡ ಬೇಗ ಒಂದು ಕಮೆಂಟ್ ಅಲ್ಲಿ ಹಾಕ್ಬಿಡಿ. The example of anisogamous. ಬೇಗ. Anisogamous. Anisogamous students. Anisogamous. Okay. Eudorina. Tell me the example of isogamy non-motile. Isogamy non-motile. Bega. Isogamy non-motile student, non-motile. Isogamy ಅಲ್ಲಿ non-motile ಆಗಿರಬೇಕು. ಬೇಗ. This is called as active recall student. This is called as active recall. ನೀವು recall ಮಾಡ್ತೀರಾ ಎಲ್ಲ ಕೂಡ ಈಗ. ಓಕೆನಾ? You will start recalling all the information. ಓಕೆನಾ? Active recall ಇದು. ಬಳ್ಳಾರಿನ ಫ್ರೆಂಡ್ಸ್, non-motile is Spirogyra. Motile is Urothrix. ಸರಿನಾ? Spirogyra, Urothrix ಎರಡು ಕೂಡ ನೆನಪಿರ್ಬೇಕು ನಿಮ್ಗೆಲ್ಲರಿಗೂ ಕೂಡ. ಓಕೆನಾ? ಕ್ರೇಜಿ. ಓಕೆ. ಸೊ ಇದು ಆಯ್ತಾನೆ. ನಿಮ್ಗೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ನಿಜ ಹೇಳಿ, ಕ್ಯಾನ್ ವಿ ಕ್ಲಾಸಿಫೈ ಆಲ್ಗೆ ಬೇಸ್ಡ್ ಆನ್ ನ್ಯೂಟ್ರಿಷನ್? ನ್ಯೂಟ್ರಿಷನ್ ಮೇಲೆ ಮಾಡ್ಬೋದಾ ಸ್ಟೂಡೆಂಟ್ಸ್? ಕ್ಯಾನ್ ವಿ ಕ್ಲಾಸಿಫೈ ನ್ಯೂಟ್ರಿಷನ್? ಸಾಧ್ಯನೇ ಇಲ್ಲ. ಬಿಕಾಸ್ ಎವ್ರಿ ಸಿಂಗಲ್ ಆಲ್ಗೆ ವಿಲ್ ಡೂ ಫೋಟೋಸಿಂಥಸಿಸ್ ಮಾಡುತ್ತೆ. ಸೊ ನ್ಯೂಟ್ರಿಷನ್ ಇಸ್ ಕಾಮನ್, ಮಾಡಕ್ಕಾಗಲ್ಲ. ನೌ ಸ್ಟೂಡೆಂಟ್ಸ್, ಫೈನಲಿ ಲೆಟ್ಸ್ ಟ್ರೈ ಟು ಕ್ಲಾಸಿಫೈ ಆಲ್ಗೆ ಬೇಸ್ಡ್ ಆನ್ ಕಲರ್. ನೋಡಿ, ನೀವು ಕಲರ್ ನೋಟಿಸ್ ಮಾಡಿ ಸ್ಟೂಡೆಂಟ್ಸ್. ಕಲರ್ ನೋಟಿಸ್ ಮಾಡಿದ್ರೆ 1 2 3 ಎಷ್ಟೊಂದು ಬೇರೆ ಬೇರೆ ಕಲರ್ ಇದೆ. ಇಲ್ಲಿ ಬೇರೆ ಬೇರೆ ತರ ಕಲರ್ ಇದೆ ಸ್ಟೂಡೆಂಟ್ಸ್, ಕಲರ್ ಇದೆ. ಸೊ ಎಸ್, ವಿ ಕ್ಯಾನ್ ಕ್ಲಾಸಿಫೈ ಆಲ್ಗೆ ಬೇಸ್ಡ್ ಆನ್ ಕಲರ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕ್ಲೋರೋಫೈಸಿ, ಫಿಯೋಫೈಸಿ, ರೋಡೋಫೈಸಿ. ಮೂರು ಬೇರೆ ಬೇರೆ ಕಲರ್ ಸ್ಟೂಡೆಂಟ್ಸ್ ನೋಡಿ, ಪಿಗ್ಮೆಂಟ್ ಮೂರು ಬೇರೆ ಕಲರ್ ಇದೆ. ದೇರ್ ಇಸ್ ಕ್ಲೋರೋಫೈಸಿ, ಫಿಯೋಫೈಸಿ, ರೋಡೋಫೈಸಿ. ಕ್ಲೋರೋಫೈಸಿ ಅಂದ್ರೆ ಏನು? ಗ್ರೀನ್ ಆಲ್ಗೆ. ಫಿಯೋಫೈಸಿ ಅಂದ್ರೆ ಬ್ರೌನ್ ಆಲ್ಗೆ. ರೋಡೋಫೈಸಿ ಅಂದ್ರೆ ರೆಡ್ ಆಲ್ಗೆ. ಸೊ ಈ ಅಟ್ ಲೀಸ್ಟ್ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ ಎಲ್ಲರಿಗೂ ನೆನಪಿರ್ಬೇಕು ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ನೆನಪಿರ್ಬೇಕು. ಓಕೆನಾ? ಸೊ ಕ್ಲೋರೋಫೈಸಿ, ಫಿಯೋಫೈಸಿ, ರೋಡೋಫೈಸಿ, ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ. ನಾವು ಸ್ಟೂಡೆಂಟ್ಸ್ ಈಗ ನಾವು ಬರೋದ ಡಿಫ್ರೆಂಟ್ ಸ್ಟ್ರಕ್ಚರ್ಸ್, ಡಿಫ್ರೆಂಟ್ ಫಂಕ್ಷನ್ಸ್ ಸ್ಟಾರ್ಟ್ ಮಾಡವ. ಎಸ್, ಸೆಲ್ ವಾಲ್ ಬಗ್ಗೆ ಮಾತಾಡೋದ, ಪಿಗ್ಮೆಂಟ್ ಬಗ್ಗೆ ಮಾತಾಡೋದ, ಸ್ಟೋರ್ಡ್ ಫುಡ್ ಮಟೀರಿಯಲ್ ಬಗ್ಗೆ ಮಾತಾಡೋದ, ಫ್ಲಾಜಿಲ್ಲ ಬಗ್ಗೆ ಮಾತಾಡೋದ. ಸೊ ಈ 4 to 5 ಪಾಯಿಂಟ್ಸ್ ಬಗ್ಗೆ ನಾವು ಎವ್ರಿ ಸಿಂಗಲ್ ಆಲ್ಗೆ ಮಾತಾಡೋದ. ಬನ್ನಿ ಸ್ಟೂಡೆಂಟ್ಸ್ ಈಗ. ಎಸ್, ಶೆಲ್ ವಿ ಸ್ಟಾರ್ಟ್ ಸ್ಟೂಡೆಂಟ್ಸ್? ಶೆಲ್ ವಿ ಸ್ಟಾರ್ಟ್? ಎಸ್, ಮಾಡದ? ಓಕೆ. ಫಸ್ಟ್ ಥಿಂಗ್ ಇಸ್ ದ ಸೆಲ್ ವಾಲ್ ಸ್ಟೂಡೆಂಟ್ಸ್.
ಸೆಲ್ ವಾಲ್ ಹೆಂಗಿರುತ್ತೆ ಓಕೆನಾ. ಇಲ್ಲಿ ನೋಡಿ ಸೆಲ್ ವಾಲ್ ಗ್ರೀನ್, ಈಗ ನೋಟಿಸ್ ಮಾಡಿ ನೀವು, ಒಳಗಡೆ ಪ್ಲಾಸ್ಮಾ ಮೆಂಬ್ರೇನ್ ಇದೆ, ಪ್ಲಾಸ್ಮಾ ಮೆಂಬ್ರೇನ್ ಇದೆ ಸ್ಟೂಡೆಂಟ್ಸ್. ಈಗ ಪ್ಲಾಸ್ಮಾ ಮೆಂಬ್ರೇನ್ ಆಚೆ there is something called as ಸೆಲ್ ವಾಲ್. ಸೆಲ್ ವಾಲ್ ಇದೆ, ಒಳಗಡೆ ಪ್ಲಾಸ್ಮಾ ಮೆಂಬ್ರೇನು, ಪ್ಲಾಸ್ಮಾ ಮೆಂಬ್ರೇನ್ ಆಚೆ ವಿ ಹ್ಯಾವ್ ಸೆಲ್ ವಾಲ್. ಸೆಲ್ ವಾಲ್ ಇದೆ, ಸೆಲ್ ವಾಲ್ ಇದೆ. ಈಗ ನೀವು ನೋಟಿಸ್ ಮಾಡಬಹುದು ಈ ಸೆಲ್ ವಾಲ್ ಮೇಲೆ there is something called as hydrocolloidal substance. There is something called as what? Hydrocolloidal substance. ಏನಪ್ಪಾ ಇದು ಸ್ಟೂಡೆಂಟ್ಸ್, ಏನಪ್ಪಾ? ಫಾರ್ ಎಕ್ಸಾಂಪಲ್, ಈಗ ಚಳಿಗಾಲ ಬರುತ್ತೆ, ಚಳಿಗಾಲ ಟೈಮ್ ಬರುತ್ತೆ, ಈಗ ಫುಲ್ ಚಳಿ ಇರುತ್ತೆ ಎಲ್ಲ ಕಡೆನು. ನೀವೇನ್ ಮಾಡ್ತೀರಾ, ನಿಮ್ ಕೈ ಮತ್ತೆ ಕಾಲ್ಗೆ ಸ್ವಲ್ಪ ಸ್ವಲ್ಪ ವ್ಯಾಸ್ಲಿನ್ ಹಚ್ಕೋತೀರಾ, ವ್ಯಾಸ್ಲಿನು ಇಲ್ಲ ಮಾಯಿಶ್ಚರೈಸರ್ ಹಚ್ಕೋತೀರಾ, ಮಾಯಿಶ್ಚರೈಸರು. ಅಟ್ ಲೀಸ್ಟ್ ನೀವು ಮಖ ತೊಳೆದಾದ್ಮೇಲೆ ಯು ಅಪ್ಲೈ ಸಮ್ ಕ್ರೀಮ್ ಸ್ಟೂಡೆಂಟ್ಸ್, ಹಚ್ತಿರಲ್ಲ ಕ್ರೀಮ್, ಸ್ವಲ್ಪ ಕ್ರೀಮ್ ಹಚ್ತಿರಲ್ಲ ಮಖದ ಮೇಲೆ, ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಕ್ರೀಮು, ಮಖ ಫುಲ್ ಡ್ರೈ ಆಗಬಾರ್ದಂತ ತಾನೆ. ದಟ್ ಇಸ್ ಕಾಲ್ಡ್ ಅಸ್ ಮಾಯಿಶ್ಚರೈಸರ್. ಈ ಮಾಯಿಶ್ಚರೈಸರ್ ಏನ್ ಮಾಡುತ್ತೆ, ಈ ಮಾಯಿಶ್ಚರೈಸರು ನಮ್ಮ ಬಾಡಿನ, ನಮ್ಮ ಸ್ಕಿನ್ ನ ಹೈಡ್ರೇಟ್ ಆಗಿರುತ್ತೆ. ಅರ್ಥ ಏನು, ಇಲ್ ಕೀಪ್ ಅವರ್ ಎಂಟೈರ್ ಸ್ಕಿನ್ ವೆರಿ ಫ್ರೆಶ್ ಆಗಿಡುತ್ತೆ. ಸೊ ಆ ತರನೇ ಸ್ಟೂಡೆಂಟ್ಸ್, ಆ ತರನೇ ನಮ್ದು ಆಲ್ಗಿ ಹತ್ರ, ಆಲ್ಗಿ ಹತ್ರನೂ ಕೂಡ ಮಾಯಿಶ್ಚರೈಸರ್ ಇದೆ. ಏನಪ್ಪಾ ಸ್ಟೂಡೆಂಟ್ಸ್, ಯೋಚನೆ ಮಾಡಿ, ಒಂದು ಓಷನ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಹೈ ಟೈಡ್ ಮತ್ತೆ ಲೋ ಟೈಡ್. ಹೈ ಟೈಡ್, ಲೋ ಟೈಡ್. ಅರ್ಥ ಏನು ಹೈ ಟೈಡ್, ಲೋ ಟೈಡ್ ಅಂದ್ರೆ, ಯಾವಾಗ ಕೆಲವು ಟೈಮ್ ಅಲ್ಲಿ ನೀರ್ ತುಂಬಾ ಜಾಸ್ತಿ ಇರುತ್ತೆ, ಬಟ್ ಬೇರೆ ಟೈಮ್ ಅಲ್ಲಿ ನೀರ್ ತುಂಬಾ ಕಮ್ಮಿ ಇರುತ್ತೆ. ಈಗ ಕಮ್ಮಿ ನೀರ್ ಇರ್ಬೇಕಾದ್ರೆ ಈ ಆಲ್ಗೆ ಎಕ್ಸ್ಪೋಸ್ ಆಗ್ಬೋದಾ ಸನ್ಲೈಟ್ಗೆ? ಯೋಚನೆ ಮಾಡಿ, ಯಾವಾಗ ಲೆಟ್ಸ್ ಸೇ ನೀರ್ ಕಮ್ಮಿ ಆಗ್ಬಿಡ್ತು, ನೀರ್ ಕಮ್ಮಿ ಆದಾಗ ಈ ಆಲ್ಗೆ ಎಕ್ಸ್ಪೋಸ್ ಆಗ್ಬೋದು ತಾನೆ ಈ ಸನ್ಲೈಟ್ಗೆ? ಆಗ್ಬೋದು, ಎಕ್ಸ್ಪೋಸ್ ಆಗ್ಬೋದು. ಸೊ ಲೆಟ್ಸ್ ಸೇ ಎಕ್ಸ್ಪೋಸ್ ಆಗ್ಬೋದು ಅನ್ಕೊಳ್ಳಿ. ಸೊ ಅವಾಗ ಏನು, ಫುಲ್ ಡ್ರೈ ಆಗ್ಬಿಡುತ್ತಾನೆ ಆಲ್ಗೆ. ಸೊ ಆಲ್ಗೆ ಡ್ರೈ ಆಗ್ಬಾರ್ದು ಅನ್ಕೊಳ್ಳಿ. ಇಫ್ ಯು ಡೋಂಟ್ ವಾಂಟ್, ಇಫ್ ದ ಆಲ್ಗೆ ಡಸಂಟ್ ವಾಂಟ್ ಡ್ರೈ ಔಟ್, ಅದರ ಹತ್ರ ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ as ಹೈಡ್ರೋಕೊಲಾಯ್ಡ್. ಈ ಹೈಡ್ರೋಕೊಲಾಯ್ಡ್ ಏನ್ ಮಾಡುತ್ತೆ ಗೊತ್ತಾ, ಆಲ್ಗೆನ ಡ್ರೈ ಆಗ್ಬಾರ್ದಂತ ನೋಡ್ಕೊಳುತ್ತೆ. ದಿಸ್ ಹೈಡ್ರೋಕೊಲಾಯ್ಡ್ ಹ್ಯಾಸ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ವಾಟರ್ನ ಹಿಡ್ಕೊಳತ್ತೆ, ಆಮೇಲೆ ಕಂಪ್ಲೀಟ್ ಆಗಿ ನೀರು ಹಿಡ್ದಾದ್ಮೇಲೆ ಫ್ರೆಶ್ ಆಗಿರುತ್ತೆ, ಅದನ್ನ ಫ್ರೆಶ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ದ ಹೈಡ್ರೋಕೊಲಾಯ್ಡಲ್ ಸಬ್ಸ್ಟೆನ್ಸ್. ಸ್ಟೂಡೆಂಟ್ಸ್, ಎನಿ ಡೌಟ್ ಹಿಯರ್? Students, any doubt here? The meaning of hydrocolloidal substance. Students, any doubt here? Bega ಹೇಳಿ students, bega ಹೇಳಿ. Any doubt here students? No doubt? Perfect. So clear ಇದು? Clear. So hydrocolloidal substance ಏನ್ ಮಾಡುತ್ತೆ, ನೀರು ಹಿಡಿಯಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಈಗ ನೋಟಿಸ್ ಮಾಡಿ, ಈಗ ಸೆಲ್ ವಾಲ್ ಹೆಂಗಿದೆ, ಸೆಲ್ಯುಲೋಸ್ ಮೂರು ಕಡೆನೂ ಕಾಮನ್. ಸೆಲ್ಯುಲೋಸ್ ಇಸ್ ಕಾಮನ್ ಪಿಗ್ಮೆಂಟ್. ಅದಾದ್ಮೇಲೆ ಇಲ್ಲಿ ಪೆಕ್ಟಿನ್ ಇರುತ್ತೆ, ಇಲ್ಲಿ ಆಲ್ಜಿನ್ ಇರುತ್ತೆ, ಇಲ್ಲಿ ಕರಾಜಿನ್ ಪ್ಲಸ್ ಪೆಕ್ಟಿನ್ ಪ್ಲಸ್ ಪಾಲಿಸಲ್ಫೇಟೆಡ್ ಎಸ್ಟರ್ಸ್ ಇರುತ್ತೆ. ಸೊ ಆಲ್ ಆಫ್ ದೀಸ್ ಆರ್ ಏನಿದು, ಕರಾಜಿನು ಮತ್ತೆ ಆಲ್ಜಿನು. ಈ ಕರಾಜಿನ್ ಮತ್ತೆ ಆಲ್ಜಿನ್ ಇದೆಯಲ್ಲ ಇಲ್ಲಿ ಸ್ಟೂಡೆಂಟ್ಸ್, ದಿಸ್ ಕರಾಜಿನ್ ಅಂಡ್ ದಿಸ್ ಆಲ್ಜಿನ್ ಇದೆಯಲ್ಲ, ಎರಡು ಕೂಡ ಈ ಆಲ್ಜಿನ್ ಮತ್ತೆ ಈ ಕರಾಜಿನ್, ಬೋತ್ ಆಫ್ ದೆಮ್ ಸ್ಟೂಡೆಂಟ್ಸ್, ಬೋತ್ ಆಫ್ ದೆಮ್ ಆರ್ ನಥಿಂಗ್ ಬಟ್ ಹೈಡ್ರೋಕೊಲಾಯ್ಡಲ್ ಸಬ್ಸ್ಟೆನ್ಸ್. ಈ ಆಲ್ಜಿನ್ ಮತ್ತೆ ಕರಾಜಿನೋ ವಾಟರ್ ಹೋಲ್ಡ್ ಮಾಡಕ್ ಹೆಲ್ಪ್ ಮಾಡುತ್ತೆ ಎರಡು ಕೂಡ. ಸೊ ನಿಮ್ಗೆ ಐ ವಿಲ್ ಗಿವ್ ಯು ಎಕ್ಸಾಕ್ಟ್ಲಿ 30 seconds ಟು ರಿಮೆಂಬರ್ ದ ಸ್ಲೈಡ್. ಗೋ ಸ್ಟೂಡೆಂಟ್ಸ್, ನಿಮ್ಮ ಹತ್ರ 30 seconds ಇದೆ ಈಗ. ಯು ಹ್ಯಾವ್ 30 seconds ಟು ಲುಕ್ ಎಟ್ ದ ಸ್ಲೈಡ್. ಒಂದ್ಸತಿ ಮುಗಿದ್ರೆ ಡನ್ ಸರ್ ಅಂತ ಅನ್ನಿ ಸ್ಟೂಡೆಂಟ್ಸ್, ಒಂದ್ಸತಿ ಆದ್ರೆ ಡನ್ ಸರ್ ಅಂತ ಅನ್ನಿ ಬೇಗ. ಸ್ಟೂಡೆಂಟ್ಸ್ ಆಯ್ತಾ? ಡನ್. ಸೆಲ್ ವಾಲ್, ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ. ಸೆಲ್ಲೋಸ್ ಇಸ್ ಕಾಮನ್. ಆ ಸೆಲ್ಲೋಸ್ ಬಿಟ್ಟು ಪೆಕ್ಟಿನ್, ಆಲ್ಜಿನ್, ಕರಾಜಿನ್, ಪೆಕ್ಟಿನ್, ಪಾಲಿಸಲ್ಫೇಟ್ ಎಸ್ಟರ್ಸ್. ಆಯ್ತಾ? ಓಕೆ. ನೌ ಸ್ಟೂಡೆಂಟ್ಸ್, ನೌ ನೆಕ್ಸ್ಟ್ ಇಸ್ ದ ಫ್ಲಾಜೆಲಾ. ಈಗ ಗ್ರೀನ್ ಆಲ್ಗಿಲ್ ಫ್ಲಾಜೆಲಾ ಯಾವ ತರ ಇದೆ ನೋಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಟಿಸ್ ಮಾಡಬಹುದು ನೀವು, ಫ್ಲಾಜೆಲಾ ಇಸ್ ಪ್ರೆಸೆಂಟ್ ಆನ್ ದ ಟಾಪ್. ಫ್ಲಾಜೆಲಾ ಇಸ್ ಪ್ರೆಸೆಂಟ್ ಆನ್ ದ ಏಪೆಕ್ಸ್. ಈ ತರ ತಲೆ ಮೇಲೆ ಇದೆ, ಏಪೆಕ್ಸ್ ಮೇಲೆ. ಫ್ಲಾಜೆಲಾ ಇಲ್ಲಿಂದ ಈ ತರ ಬರ್ತಾ ಇದೆ ನೋಡಿ, ಈ ತರ ಬರ್ತಾ ಇದೆ ಇಲ್ಲಿಂದ ಮೇಲೆಯಿಂದ. ಓಕೆನಾ? ದಟ್ ಈಸ್ ಕಾಲ್ಡ್ ಎಸ್ ಈಕ್ವಲ್ ಆಗಿದೆಯಾ? ಈಕ್ವಲ್ ಆಗಿದೆ.
ಈ ಎರಡು ಫ್ಲಾಜೆಲ್ಲ ಕೂಡ ಈಕ್ವಲ್ ಆಗಿದೆ. ಅದಾದ್ಮೇಲೆ ಇಟ್ ಇಸ್ ಪ್ರೆಸೆಂಟ್ ಆನ್ ಎಪಿಕಲ್ ನೇಚರ್. ಎಪಿಕಲ್ ಅಂದ್ರೆ ಏನು? ಎಪಿಕಲ್ ಅಂತಂದ್ರೆ ಈ ತಲೆ ಮೇಲೆಯಿಂದ ಬಂದಿತ್ರ, ಈ ತರ ತಲೆ ಮೇಲಿಂದ ಬಂದಿದೆ. ಸೊ ದಟ್ ಇಸ್ ಕಾಲ್ಡ್ ಎಸ್ ಈಕ್ವಲ್ ಅಂಡ್ ಎಪಿಕಲ್. ಈಕ್ವಲ್ ಅಂದ್ರೆ ಎರಡು ಕೂಡ ಒಂದೇ ಸಮಾನ ಇರುತ್ತೆ ನೋಡಿ, ಒಂದೇ ಸಮ ಇರುತ್ತೆ. ಓಕೆನಾ? ಅಂಡ್ 2 to 18 ನಂಬರ್, 2 ಇಂದ 8 ಇರುತ್ತೆ ಅದು. Now what about in the case of brown algae? Brown algae, if you look at the gamete shape, first of all, gamete ಆಗಿರ್ಬೋದು, right? It has pear shaped. Gamete is pear shaped here. Gamete ಆಗಿರ್ಬೋದು, spore ಆಗಿರ್ಬೋದು. Both of them are pear shaped. This is called as pear shaped. ಈ ತರ pear shaped ಇದು. Also called as pyriform ಅಂತ ಕರಿತೀವಿ ನಾವು ಇದನ್ನ. We also call it as pyriform. ಈಗ ಇಲ್ಲಿ ಎರಡು ಫ್ಲಾಜೆಲ್ಲ ಇದೆ. ಇಟ್ ಇಸ್ ಅನ್ಈಕ್ವಲ್. ಅಂದ್ರೆ ಏನು? ಒಂದೀಗ ದೊಡ್ಡದಾಗಿರುತ್ತೆ, ಇನ್ನೊಂದು ಚಿಕ್ಕದಾಗಿರುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು. ಇಲ್ಲಿ ನೋಡಿ, ಒಂದು ದೊಡ್ಡದಾಗಿದೆ, ಇನ್ನೊಂದು ಚಿಕ್ಕದಾಗಿದೆ ಇಲ್ಲಿ. ಸೊ ದಟ್ ಇಸ್ ಕಾಲ್ಡ್ ಎಸ್ ಅನ್ಈಕ್ವಲ್ ಅಂಡ್ ಲ್ಯಾಟ್ರಲ್ ಆಗಿದೆ ಇದು. ನೋಡಿ, ಲ್ಯಾಟ್ರಲ್ ಅಂದ್ರೆ ಏನು? ಲ್ಯಾಟ್ರಲ್ ಅಂದ್ರೆ ಸೈಡ್ ನ ಬಂದಿರ್ತೀರಾ, ಇಟ್ ಫ್ರಮ್ ದ ಸೈಡ್ಸ್. ದಟ್ ಇಸ್ ಕಾಲ್ಡ್ ಎಸ್ ಲ್ಯಾಟ್ರಲ್ ಗ್ರೋತ್. ಇಲ್ಲಿ ಏನಿತ್ತು? ಈಕ್ವಲ್ ಎಪಿಕಲ್ ಆಗಿತ್ತು, ಮೇಲೆ ಎಪಿಕಲ್ ಆಗಿತ್ತು. ಬಟ್ ಇಲ್ಲಿ ಲ್ಯಾಟ್ರಲ್ ಅನ್ಈಕ್ವಲ್. ಸೊ ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಆ ಜೊತೆಗೆ ಇಫ್ ಲುಕ್ ಎಟ್ ರೆಡ್ ಆಲ್ಗೆ ಸ್ಟೂಡೆಂಟ್ಸ್, ರೆಡ್ ಆಲ್ಗೆದಲ್ಲಿ ಫ್ಲಾಜೆಲಾ ಇಸ್ ಕಂಪ್ಲೀಟ್ಲಿ ಆಬ್ಸೆಂಟ್. ಫ್ಲಾಜೆಲಾ ರೆಡ್ ಆಲ್ಗೆ ಇರೋನೇದಿಲ್ಲ. ಓಕೆನಾ? ಸೊ ನಾವು ಅಗೇನ್ ಸ್ಟೂಡೆಂಟ್ಸ್, ಐ ವಿಲ್ ಗಿವ್ ಯು 30 seconds. I'll give you 30 seconds to look at the slides and quickly remember the information. 30 seconds starts right now. Once you are done, just say done sir in the chat, students. Done sir in the chat. I'll give you exactly 30 seconds. Done? ನೋಡಿ, ಸೊ ಈ ಫ್ಲಾಜೆಲ್ಲ ನೆನಪಿರ್ಬೇಕು ನಿಮ್ಗೆ. ಓಕೆ, ಇದಾದ್ಮೇಲೆ ಸ್ಟೂಡೆಂಟ್, ಇದಾದ್ಮೇಲೆ ನೆಕ್ಸ್ಟ್ ಇಸ್ ಪಿಗ್ಮೆಂಟ್ ಅಂಡ್ ಸ್ಟೋರೇಜ್. ಇದು ಕೂಡ ಎಕ್ಸಾಮ್ ಅಲ್ಲಿ, ನೀಟ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ನೀಟ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವೆಶನ್ಸ್ ಬರ್ತದೆ ಇಂದ. ಓಕೆನಾ? ಫಾರ್ ಎಕ್ಸಾಂಪಲ್, ನಿಮ್ದು ಗ್ರೀನ್ ಆಲ್ಗೆಯಲ್ಲಿ ನೋಡಿ, ಗ್ರೀನ್, ರೆಡ್, ಬ್ರೌನ್, ಈ ಮೂರಲ್ಲೂ ಕೂಡ ಆಲ್ ಆಫ್ ಯು ಕ್ಯಾನ್ ನೋಟಿಸ್ ಕ್ಲೋರೋಫಿಲ್ ಎ ಇಸ್ ಕಾಮನ್. Yes or no? All of you can notice chlorophyll A is common, all three. Can all of you notice that? Chlorophyll A ಮೂರಲ್ಲೂ ಕಾಮನ್ ಆಗಿದೆ. ಅದಾದ್ಮೇಲೆ ಯು ಕ್ಯಾನ್ ನೋಟಿಸ್ ಹಿಯರ್ A B ಸ್ಟೂಡೆಂಟ್ಸ್, B C D. ನಾ ಇದನ್ನ ನೀವು ಬ್ರೌನ್ ಆಲ್ಗೆಲ್ಲ ಮೇಲೆ ಬರ್ಕೊಂಡ್ಬಿಡಿ. ನೀವು ಮೇಲೆ ಬರ್ಕೊಂಡ್ಬಿಟ್ರೆ A B C D ಅಂತ ಆಗೋಗುತ್ತೆ. ಸರಿನಾ? ಸೊ A B C D ನೆನಪಿಕೊಳ್ಳಿ, A B C D ಅಂತ. ಸರಿನಾ? ಬ್ರೌನ್ ಆಲ್ಗೆ ಮೇಲೆ ಹಾಕೊಂಡ್ಬಿಡಿ, ಅವಾಗ ABCD ಆಗೋಗುತ್ತೆ. ಅದು ಬಿಟ್ರೆ ನಿಮ್ದು ರೆಡ್ ಆಲ್ಗೆದಲ್ಲಿ, ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಎಸ್ ಫೈಕೋಎರಿಥ್ರಿನ್. ಈ ಫೈಕೋಎರಿಥ್ರಿನ್ ಇದೆಯಲ್ಲ, ಇದೇ ನಿಮ್ಗೆ ರೆಡ್ ಕಲರ್ ಕೊಡೋದು. ದಟ್ ಇಸ್ ಗೋನ್ ಬಿ ಫೈಕೋಎರಿಥ್ರಿನ್. ಅದು ಬಿಟ್ರೆ there is something called as ಫ್ಯೂಕೋಸಾಂಥಿನ್. ಈ ಫ್ಯೂಕೋಸಾಂಥಿನ್ ನಿಮ್ದು ಬ್ರೌನ್ ಆಲ್ಗೆಲಿ ಇರುತ್ತೆ. ನಾವು ಈ ಫ್ಯೂಕೋಸಾಂಥಿನ್ ಏನ್ ಮಾಡ್ತೀವಿ ಸ್ಟೂಡೆಂಟ್ಸ್? ವೆರಿ ಸಿಂಪಲ್. ಲೆಟ್ಸ್ ಸೇ ಒಂದು ಬ್ರೌನ್ ಆಲ್ಗೆದಲ್ಲಿ ಫ್ಯೂಕೋಸಾಂಥಿನ್ ಕಮ್ಮಿ ಇದೆ, ಅವಾಗ ಏನಾಗುತ್ತೆ? ಆ ಆಲ್ಗೆ ಸ್ವಲ್ಪ ಆಲಿವ್ ಗ್ರೀನ್ ಆಗಿ ಹೋಗುತ್ತೆ. ಅದೇ ಬೇರೆ ಆಲ್ಗೆದಲ್ಲಿ ಲೆಟ್ಸ್ ಸೇ ಈ ಫ್ಯೂಕೋಸಾಂಥಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋಯ್ತು, ಅವಾಗ ಇದು ಬ್ರೌನ್ ಕಲರ್ ಕಾಣಿಸುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ ಫ್ಯೂಕೋಸಾಂಥಿನ್ ತುಂಬಾ ಇಂಪಾರ್ಟೆಂಟ್. ಕಮ್ಮಿ ಇದ್ರೆ ಗ್ರೀನ್ ಕಲರ್, ಜಾಸ್ತಿ ಇದ್ರೆ ಬ್ರೌನ್ ಕಲರ್. ಓಕೆ, ಅದು ಬಿಟ್ರೆ ಸ್ಟೂಡೆಂಟ್ಸ್, ಇಫ್ ಯು ಲುಕ್ ಅಟ್ ದ ಫುಡ್ ಸ್ಟೋರೇಜ್, ಸ್ಟಾರ್ಚ್ ಆಯಿಲ್ ಡ್ರಾಪ್ಲೆಟ್ಸ್ ಇಲ್ಲಿ ಮೈಟಾಲ್ ಅಂಡ್ ಲ್ಯಾಮಿನಾರಿನ್ ಎರಡು ಕೂಡ ಇನ್ ದ ಕೇಸ್ ಆಫ್ ಬ್ರೌನ್ ಆಲ್ಗೆ. ರೆಡ್ ಆಲ್ಗೆದಲ್ಲಿ ಫ್ಲೋರಿಡಿಯನ್ ಸ್ಟಾರ್ಚ್ ಅಂತ ಇರುತ್ತೆ. ಆಮೇಲೆ ಈ ಫ್ಲೋರಿಡಿಯನ್ ಸ್ಟಾರ್ಚ್ ಇದೆಯಲ್ಲ, ಇದರದ್ದು ಸ್ಟ್ರಕ್ಚರ್, ಫ್ಲೋರಿಡಿಯನ್ ಸ್ಟ್ರಕ್ಚರ್ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಅಂಡ್ ಗ್ಲೈಕೋಜನ್. ಈಗ ಹೌ ಮೆನಿ ಆಫ್ ಯು ಹ್ಯಾವ್ ಲರ್ನ್ಡ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಫ್ರಮ್ ಯುವರ್ ಕ್ಲಾಸ್ 12th ಕೆಮಿಸ್ಟ್ರಿ? ಸ್ಟೂಡೆಂಟ್ಸ್ ಕಲ್ತೀರಾ? ಹೌ ಮೆನಿ ಆಫ್ ಯು ಲರ್ನ್ಡ್? ಬೇಗ ಹೇಳಿ, ಕಲ್ತೀರಾ ಸ್ಟೂಡೆಂಟ್ಸ್? ಇಫ್ ಯು ಲುಕ್ ಅಟ್ ದ ಸ್ಟ್ರಕ್ಚರ್ ಆಫ್ ಅಮೈಲೋಪೆಕ್ಟಿನ್ ಅಂಡ್ ಗ್ಲೈಕೋಜನ್, ಹೆಂಗಿರುತ್ತೆ ಗೊತ್ತಾ? ಸ್ಟ್ರಕ್ಚರು ಗೊತ್ತಾ ಹೆಂಗಿರುತ್ತೆ ಅಂತ? ಜನರಲಿ ಇಟ್ ಹ್ಯಾಸ್ ಆಲ್ಫಾ 1,4 ಲಿಂಕೇಜ್. ಆ ಜೊತೆಗೆ ದೇರ್ ಇಸ್ ಅ ಲಿಂಕೇಜ್ ಆಫ್ ಆಲ್ಫಾ 1,6 ಬ್ರಾಂಚಿಂಗ್ ಕ್ಯಾನ್ ಬಿ ಸೀನ್ ಹಿಯರ್. ಆಲ್ಫಾ 1,6 ಬ್ರಾಂಚಿಂಗ್ ಕ್ಯಾನ್ ಬಿ ಸೀನ್ ಹಿಯರ್. ಓಕೆನಾ? ಸೊ ಇಟ್ ಇಸ್, ಇದು ಫ್ಲೋರಿಡಿಯನ್ ಸ್ಟಾರ್ಚ್ ಇದೆಯಲ್ಲ, ಫ್ಲೋರಿಡಿಯನ್ ಸ್ಟಾರ್ಚ್ ಸ್ಟ್ರಕ್ಚರು, ಇದರದ್ದು ಸ್ಟ್ರಕ್ಚರು ಇಟ್ ಇಸ್ ವೆರಿ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಅಂಡ್ ಗ್ಲೈಕೋಜನ್. ಓಕೆನಾ? ಎರಡರಲ್ಲೂ ಕೂಡ ಯು ಕ್ಯಾನ್ ಸಿ ಆಲ್ಫಾ 1,4 ಅಂಡ್ ಆಲ್ಫಾ 1,6 ಲಿಂಕೇಜ್.
ಸ್ಟೂಡೆಂಟ್ ಕಲ್ತಿಲ್ವಾ ಬೇಗ ನಿಜ ಹೇಳಿ ಸ್ಟೂಡೆಂಟ್ ಕಲ್ತಿಲ್ಲ ತಾನೆ ಏನ ಹೌ ಮೆನಿ ಆಫ್ ಯು ಲರ್ನ್ಡ್ ಬಯೋಮಾಲಿಕ್ಯೂಲ್ಸ್ ಓಕೆ ಕೆಮಿಸ್ಟ್ರಿ ಬಿಟ್ಬಿಡಿ ಬಯಾಲಜಿ ಕಲ್ತಿದ್ದೀರಾ ಎಸ್ ಇವ್ರನ್ನ ಕ್ಲಾಸ್ 11 ಬಿಡಿ ಓಕೆ ಇಫ್ ಇವ್ರನ್ನ ಕ್ಲಾಸ್ 11 ನಡೆಯುತ್ತೆ ಓಕೆನಾ ಬಟ್ ಕ್ಲಾಸ್ 11 ಕಲ್ತಿದ್ದೀರಾ ಬಯೋಮಾಲಿಕ್ಯೂಲ್ಸ್ ಕ್ಲಾಸ್ 11 ಹಾ ಚಾಪ್ಟರ್ ಕಷ್ಟ ಸ್ಟೂಡೆಂಟ್ ಚಾಪ್ಟರ್ ಕಷ್ಟ ಇದೆಯಾ ಅದು ಹಾ ಸ್ಟೂಡೆಂಟ್ ಚಾಪ್ಟರ್ ಕಷ್ಟ ಇದೆಯಾ ಬಯೋಮಾಲಿಕ್ಯೂಲ್ಸ್ ಕಷ್ಟ ಇದೆಯಾ ಚಾಪ್ಟರ್ ಬೇಗ ಸ್ಟೂಡೆಂಟ್ಸ್ ಬೇಗ ಹೇಳಿ if you want biomolecules this month ನವೆಂಬರ್ ಮಂತ್ ಅಲ್ಲಿ ಮಾಡೋದ ನವೆಂಬರ್ ಮಂತ್ ಸ್ಟೂಡೆಂಟ್ಸ್ ನಾವು ನವೆಂಬರ್ ಮಂತ್ ಅಲ್ಲಿ ಪ್ಲಾನ್ ಇರೋದು ನವೆಂಬರ್ ಮಂತ್ ಅಲ್ಲಿ ಪ್ಲಾನ್ ಇರೋದು ಎಂಟೈರ್ ಕ್ಲಾಸ್ 11th ಮುಗಿಸ್ಬಿಡ್ತೀವಿ ಸೊ ನವೆಂಬರ್ ಅಲ್ಲಿ ಸ್ಟೂಡೆಂಟ್ಸ್ ನವೆಂಬರ್ ಮಂತ್ ಅಲ್ಲಿ ನಿಮ್ದು ಕ್ಲಾಸ್ 11th ಅದೇ ನಿಮ್ದು ಫಸ್ಟ್ ಪಿ ಯು ಸಿ ರೈಟ್ ಫಸ್ಟ್ ಪಿ ಯು ಸಿದು ನೀಟ್ ಕಂಟೆಂಟ್ ಆಗಲಿ ನಿಮ್ದು ಬೋರ್ಡ್ ಎಕ್ಸಾಮಿನೇಷನ್ ಆಗಲಿ ಎರಡು ಕೂಡ ಮುಗ್ದೋಗುತ್ತೆ ಫುಲ್ ಮುಗ್ದೋಗುತ್ತೆ ಸೊ ಐ ಹ್ಯಾವ್ ಆಲ್ರೆಡಿ ಪ್ಲಾನ್ಡ್ ಬಯೋಮಾಲಿಕ್ಯೂಲ್ಸ್ ಅನಾಟಮಿ ರೈಟ್ ಅನಾಟಮಿ ಮಾರ್ಫಾಲಜಿ ಮಾಡಿದ್ದೀನಿ ಅದು ಬಿಟ್ರೆ ಲೆಟ್ಸ್ ಸೇ ಪ್ರಾಬಬ್ಲಿ ನಿಮ್ದು ಹ್ಯೂಮನ್ ಫಿಸಿಯಾಲಜಿಯಿಂದ ಒಂದ್ ಇಲ್ಲಾಂದ್ರೆ 2 ಚಾಪ್ಟರ್ ನೆಕ್ಸ್ಟ್ ಮಂತ್ಗೆ ಹೋಗ್ಬೋದು ಬಟ್ ನನ್ನ ಕಡೆಯಿಂದ ಬಾಟ್ನಿ ಎಲ್ಲ ಮುಗ್ದೋಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತು ಪ್ಲಾಂಟ್ ರಿಪ್ರೊಡಕ್ಷನ್ ಆಗ್ಲೇ ಮುಗ್ದೋಗಿದೆ ಫುಲ್ಲು ಫೋಟೋಸ್ ಹೈಯರ್ ಪ್ಲಾನ್ಸ್ ಮುಗ್ದೋಗಿದೆ ಸೊ ನೀವು ತಲೆ ಕೆಡಿಸ್ಕೊಂಡು ಬೇಕಾಗಿಲ್ಲ 11th ಮುಗ್ದೋಗುತ್ತೆ ಅದಾದ್ಮೇಲೆ ನಾವು ನಿಮ್ದು ಸೆಕೆಂಡ್ ಪಿ ಯು ಸಿಯಲ್ಲಿ ಲೆಟ್ಸ್ ಸೇ ಪ್ರಾಬಬ್ಲಿ ಮಿಕ್ಕಿರೋ ಚಾಪ್ಟರ್ಸ್ ಅಂದ್ರೆ ನನ್ನ ಕಡೆಯಿಂದ ಎಕಾಲಜಿ ಆ ಎಕಾಲಜಿನ ಡಿಸೆಂಬರ್ ಅಷ್ಟರಲ್ಲಿ ಮುಗಿಸ್ಬಿಡ್ತೀನಿ ಸೊ ಅಬ್ಬಬ್ಬಾ ಅಂದ್ರೆ ಸ್ಟೂಡೆಂಟ್ಸ್ ಅಬ್ಬಬ್ಬಾ ಅಂದ್ರೆ ನಿಮ್ ನೀಟ್ ಸಿಲೆಬಸ್ ಬಯಾಲಜಿ ನೀಟ್ ಸಿಲೆಬಸ್ ಡಿಸೆಂಬರ್ ಅಷ್ಟರಲ್ಲಿ ಮುಗ್ದೋಗುತ್ತೆ ಫುಲ್ ನೀಟ್ ಸಿಲೆಬಸ್ ಫುಲ್ ಕ್ಲಾಸ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎರಡೂ ಕೂಡ ಬಯಾಲಜಿ ಮುಗ್ದೋಗುತ್ತೆ ಅದಾದ್ಮೇಲೆ ಕೆಮಿಸ್ಟ್ರಿನೂ ಕೂಡ ಆಲ್ಮೋಸ್ಟ್ ಮುಗ್ದೋಗುತ್ತೆ ಡಿಸೆಂಬರ್ ಅಷ್ಟರಲ್ಲಿ ಫಿಸಿಕ್ಸ್ ಹೊಸ ಟೀಚರ್ ಬಂದಿದ್ದಾರೆ ಫಿಸಿಕ್ಸ್ ಆಲ್ಮೋಸ್ಟ್ ಇನ್ನು ಜಾನ್ವರಿ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಬಟ್ ಅಲ್ಲಿಗೆ ಮುಗೀತು ಸ್ಟೂಡೆಂಟ್ ನೋಟಿಸ್ ಮಾಡ್ತಾ ಇರಾ ಎಷ್ಟು ಬೇಗ ನಾವು ಚಾನಲ್ ಅಲ್ಲಿ ಕಂಟೆಂಟ್ ಮುಗಿಸ್ತಾ ಇದೀವಿ ನಾವು ನಿಮ್ಗೋಸ್ಕರ ಎಲ್ಲ ಒನ್ ಶಾರ್ಟ್ಸ್ ಆಮೇಲೆ ಎಲ್ಲ ಡೀಟೇಲ್ ಆಗಿದೆ ಆಲ್ ದ ಕ್ವೆಶ್ಚನ್ಸ್ ಡೀಟೇಲ್ ಆಲ್ಸೋ ಡೀಟೇಲ್ ಆಗಿ ಮಾಡಬೇಕು ಓಕೆ ಸ್ಟೂಡೆಂಟ್ಸ್ ನೌ ಐ ವಿಲ್ ಗಿವ್ ಯು 30 seconds ಸ್ಟೂಡೆಂಟ್ಸ್ ಐ ಗಿವ್ ಯು 30 seconds ಟು ಲುಕ್ ಎಟ್ ದ ಬೋರ್ಡ್ ಅದಾದ್ಮೇಲೆ ಐ ಆಸ್ಕ್ ಯು ಕ್ವೆಶ್ಚನ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಗೋ ಸ್ಟೂಡೆಂಟ್ಸ್ your time starts now go students bega I'll give you 30 seconds I'll give you 30 seconds to solve all of these questions bega once the mughal you can say done sir in the chat December ಆದ್ಮೇಲೆ we will do question practice continuous question practice ಮಾಡದ ಡಿಸೆಂಬರ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ question practice ಮಾಡದ Done? Tell me what is the reserved food material in the case of Phyophytes? Bega. Tell me what is the reserved food material in the case of Phyophytes? Bega. In the case of Phyophytes. Reserved food material in the case of Phyophytes. Okay. Adre, next question. Tell me the pigment in the case of red algae. Yes. ಸ್ಟೂಡೆಂಟ್ಸ್ ನವೆಂಬರ್ ಎಂಡ್ ಅಲ್ಲಿ ಅದೇ ಪ್ಲಾನ್ ಇರೋದು ನವೆಂಬರ್ ಎಂಡ್ ಅಲ್ಲಿ ಪ್ರಾಬಬ್ಲಿ ನವೆಂಬರ್ ಸ್ಟೂಡೆಂಟ್ಸ್ ಯಾವಾಗಿಂದ ಗೊತ್ತಾ ನಿಮ್ದು ಮ್ಯಾರಥಾನ್ಸ್ ಇರೋದು ಮ್ಯಾರಥಾನ್ಸ್ ಪ್ಲಾನ್ ಮಾಡಿರೋದು ನಾನು ಆಕ್ಚುಲಿ ಪ್ಲಾನ್ ಮಾಡಿರೋದು ನಾನು ಒಂದು ನಿಮಿಷ ಸ್ಟೂಡೆಂಟ್ಸ್ ಕ್ಯಾಲೆಂಡರ್ ತೆಗೆದ ಕ್ಯಾಲೆಂಡರ್ ನವೆಂಬರ್ 23 ಇಂದ ಮ್ಯಾರಥಾನ್ ಸ್ಟೂಡೆಂಟ್ಸ್ 23 ಇಂದ ನವೆಂಬರ್ 23 ಇಂದ ಸ್ಟೂಡೆಂಟ್ಸ್ November 23 ಇಂದ you have marathons. First PUC ಒಂದ್ ದಿವಸ, second PUC ಒಂದ್ ದಿವಸ, right? PCMB ಎಲ್ಲ ಫುಲ್ ಕವರ್ ಆಗ್ಬಿಡುತ್ತೆ PCMB ಸ್ಟೂಡೆಂಟ್ಸ್. ಓಕೆ ನವೆಂಬರ್ 23 ಸ್ಟೂಡೆಂಟ್ಸ್ ನವೆಂಬರ್ 23 ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಓಕೆ ನಾವು ಸ್ಟೂಡೆಂಟ್ ನೆಕ್ಸ್ಟ್ ಈಗ ಬರೀ ಸ್ವಲ್ಪ ಗ್ರೀನ್ ಆಲ್ಗೆ ಬಗ್ಗೆ ಮಾತಾಡೋದು ಸ್ವಲ್ಪ ಗ್ರೀನ್ ಆಲ್ಗೆ ಬಗ್ಗೆ ಮಾತಾಡೋದು ಓಕೆನಾ ನಾವು ಲೆಟ್ಸ್ ಸೇ ಗ್ರೀನ್ ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ಗೊತ್ತು
It is the most recent in the evolution. Okay. Adadmele, they can be unicellular in nature. Unicellular in nature, students. Unicellular ಆಗಿರ್ಬೋದು. ಅದಾದ್ಮೇಲೆ they can be colonial in nature. Colonial in nature ಆಗಿರುತ್ತೆ. Okay. This is volvox. ಇದು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ಟೂಡೆಂಟ್ಸ್, ಇಂದ volvox ಬಗ್ಗೆ ಕೇಳ್ತಾರೆ. They can be filamentous like this. Filamentous ಆಗಿರ್ಬೋದು. ಓಕೆನಾ. ಎಕ್ಸಾಂಪಲ್ is geothics and spirogyra. ಸರಿನಾ. ಸೊ ಇದು ನಿಮ್ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. They can be multicellular like cara ಆಗಿರ್ಬೋದು. ಅದಾದ್ಮೇಲೆ ಸ್ಟೂಡೆಂಟ್ಸ್, ಅದಾದ್ಮೇಲೆ you can notice there is something called as pyrenoids here. Pyrenoids ಅಂತ ಇರುತ್ತೆ. Pyrenoids. Pyrenoids are present inside the green algae, and these pyrenoids ಅಲ್ಲಿ it can help in storage of protein. Protein store ಆಗ್ಬೋದು ಇಲ್ಲಿ. Protein store ಆಗುತ್ತೆ in the case of pyrenoids. ಓಕೆನಾ. ಸೊ ನೀವು ಬೇರೆ ಬೇರೆ algaes ನ, ಗ್ರೀನ್ ಆಲ್ಗೆನ ಯು ಕ್ಯಾನ್ ಕ್ಲಾಸಿಫೈ ದೆಮ್ ಬೇಸ್ಡ್ ಆನ್ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ಕೂಡ. ಸ್ಟೂಡೆಂಟ್ಸ್ ನಿಮ್ಗೆ ಹೇಳಿದಿನ ಮೈ ಎಕ್ಸಾಮ್ ಬಗ್ಗೆ ಹೇಳಿದ್ದೇನೆ ಸ್ಟೂಡೆಂಟ್ಸ್. ನಂದು MSc ಅಲ್ಲಿ ರೈಟ್, ನಾನು MSc ಮಾಡಿದ್ದು ಬೆಂಗಳೂರಲ್ಲೇ, ನಾನು ಮಾಸ್ಟರ್ಸ್ ಮಾಡಿದ್ದು ಬೆಂಗಳೂರಲ್ಲೇ. ನಿಮ್ಗೆಲ್ಲರಿಗೂ ಕಾಲೇಜ್ ಗೊತ್ತಾ? ಕ್ರೈಸ್ಟ್ ಕಾಲೇಜ್ ಗೊತ್ತಾ? ಕ್ರೈಸ್ಟ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಗೊತ್ತಾ? ಕ್ರೈಸ್ಟ್ ಯೂನಿವರ್ಸಿಟಿ ಇದು ಬನ್ನಿಘಟ್ಟ ರೋಡ್ ಇರೋದು. ಕ್ರೈಸ್ಟ್ ಯೂನಿವರ್ಸಿಟಿ ಗೊತ್ತಾ? ಆ ಕ್ರೈಸ್ಟ್ ಯೂನಿವರ್ಸಿಟಿಲಿ ನಾನು ಮಾಡಿದ್ದು. ಓಕೆನಾ. MSc ಅಲ್ಲಿ ನಮಗೆ ಒಂದು ಲ್ಯಾಬ್ ಅಲ್ಲಿ ಒಂದು 15 ಮಾರ್ಕ್ಸ್ ಒಂದು ಕ್ವೆಶನ್ ಇತ್ತು. 15 ಮಾರ್ಕ್ಸ್ ನಾವೇನ್ ಮಾಡ್ಬೇಕಂದ್ರೆ, ನಮ್ದು ಟೀಚರ್ ಬಂದ್ಬಿಟ್ಟು, ನಮ್ ಟೀಚರ್ ಸರ್ ಬಂದ್ಬಿಟ್ಟು, ಆ ಸರ್ ಬಂದ್ಬಿಟ್ಟು ಏನ್ ಮಾಡ್ತಿದ್ರು ಗೊತ್ತಾ, ಎಲ್ಲಾ ಆಲ್ಗೆನ ಒಂದು ಬಟ್ಲಲ್ಲಿ ಹಾಕೊಂಡ್ ಬಂದ್ಬಿಡ್ತದು. ಎಲ್ಲಾ ಗ್ರೀನ್ ಆಲ್ಗೆನ ಎಲ್ಲಿಂದ ಗೊತ್ತಿಲ್ಲ, ಎಲ್ಲಿಂದ ಹೋಗ್ಬಿಟ್ಟು ಎಲ್ಲಾ ಗ್ರೀನ್ ಆಲ್ಗೆನ ಒಂದು ಬಟ್ಲಲ್ಲಿ ಹಾಕಿ ತಗೊಂಡ್ಬಿಡ್ತಿದ್ರು. ಆಮೇಲೆ ಏನ್ ಮಾಡ್ತಿದ್ರು, ಬಟ್ಲಲ್ಲಿ ಹಾಕದ್ಮೇಲೆ ವಿ ಹ್ಯಾವ್ ಟು ಐಡೆಂಟಿಫೈ. ನಮ್ದೇನು, ಆ ಬಟ್ಲಿಂದ ನಾವು ಒಂದೊಂದು ಆಲ್ಗೆ ತೆಗಿಬೇಕು, ಆಚೆ ತೆಗೆದ್ಬಿಟ್ಟು ಐಡೆಂಟಿಫೈ ಮಾಡ್ಬೇಕು ನಾವು ಅದನ್ನ. ನಾವೀಗ ಲೆಟ್ಸ್ ಸೇ ಅಲ್ಲಿ ಇರೋ ಎಲ್ಲಾ ಗ್ರೀನ್ ಆಲ್ಗೆಸ್ ಅಲ್ಲಿ. ಸೊ ಹೌ ಕ್ಯಾನ್ ಯು ಟೆಲ್ ಯಾ ಆಲ್ಗೆ ಏನು ಅಂತ? ವೆರಿ ಸಿಂಪಲ್ ಹ್ಯಾಕೋ. ಏನಪ್ಪಾ ಹ್ಯಾಕೋ? ಲುಕ್ ಅಟ್ ದ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಹೆಂಗಿದೆ ಅಂತ. ಈ ಕ್ಲೋರೋಪ್ಲಾಸ್ಟ್ ನ ನೋಡ್ಬಿಟ್ಟು, ಆ ಕ್ಲೋರೋಪ್ಲಾಸ್ಟ್ ನೋಡ್ಬಿಟ್ಟು ವಿ ಹ್ಯಾವ್ ಟು ಐಡೆಂಟಿಫೈ ಅದು ಕ್ಲಮಾಡೋಮೋನಸ್, ಸ್ಪೈರೋಗೈರಾ, ಯುರೋಥ್ರಿಕ್ಸ್ ಆಗಿರ್ಬೋದು, ರಿಬ್ಡ್ ಆಗಿರ್ಬೋದು, ಏನಾಗಿರ್ಬೋದು ಅಂತ. ಸೊ ದಟ್ ವಾಸ್ ಅ ವೆರಿ ಫನ್ ಎಕ್ಸ್ಪೆರಿಮೆಂಟ್ ಅದು. ಸೊ ಕ್ಲೋರೋಪ್ಲಾಸ್ಟ್ ಡೈವರ್ಸಿಟಿ ಇರುತ್ತೆ ಇಲ್ಲಿ. ಓಕೆನಾ. ಬೇರೆ ಬೇರೆ ತರ ಇರುತ್ತೆ ಸ್ಟೂಡೆಂಟ್ಸ್. ನೋಡಿ ಎಲ್ಲ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್ ಇಲ್ಲಿದೆ. ನೋಡಿ ಎಲ್ಲ ಇನ್ಫಾರ್ಮೇಶನ್ ಇದೆ ನಿಮ್ದು, ಎಲ್ಲ ಇನ್ಫಾರ್ಮೇಶನ್ ಇದೆ. ರಿಪ್ರೊಡಕ್ಷನ್ 3 ತರ ಇದೆ ಇಲ್ಲಿ. ಫ್ರಾಗ್ಮೆಂಟೇಶನ್, ವೆಜಿಟೇಟಿವ್, ಏಸೆಕ್ಷುವಲ್, ಸೆಕ್ಷುವಲ್, 3 ಇದೆ ಇಲ್ಲಿ. ಮೆಂಬರ್ಸ್ ಕೊಟ್ಟಿದ್ದೀನಿ ಇಲ್ಲಿ, ಫುಡ್ ಸ್ಟೋರೇಜ್ ಕೊಟ್ಟಿದ್ದೀನಿ ಇಲ್ಲಿ. ಯಾವ ತರ ಇಲ್ಲಿ ಫುಡ್ ಸ್ಟೋರೇಜ್ ಆಗಿದೆ. ಅದನ್ನ ಪಿಗ್ಮೆಂಟ್ಸ್ ಏನಿದೆ ಕೊಟ್ಟಿದ್ದೀನಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಪಿಗ್ಮೆಂಟ್ಸ್ ಕೊಟ್ಟಿದ್ದೀನಿ. ಓಕೆನಾ. ಸೊ ಸೆಲ್ ವಾಲ್ ಇನ್ನು ಇನ್ನರ್ ಸೈಡ್ ಇಸ್ ಸೆಲ್ಲೋಸ್, ಔಟ್ ಸೈಡ್ ಇಸ್ ಪೆಕ್ಟೋಸ್. ಸೆಲ್ಲೋಸ್ ಅಂಡ್ ಪೆಕ್ಟೋಸ್. ಆಮೇಲೆ ಸ್ಟೂಡೆಂಟ್ಸ್, ಆಮೇಲೆ ನೆಕ್ಸ್ಟ್ ಇಸ್ ಫಿಯೋಫೈಸ್ ಸ್ಟೂಡೆಂಟ್ಸ್. ಫಿಯೋಫೈಸಿ. ಫಿಯೋಫೈಸ್ ಇಲ್ಲಿ ಒಂದು ಫಸ್ಟ್ ಎಕ್ಸಾಂಪಲ್ ಇಸ್ ಕಾಲ್ಡ್ ಆಸ್ ಯುವರ್ ಸರ್ಗಾಸಮ್ ಅಂತ. ಇದು ದಿಸ್ ಇಸ್ ಅ ಸರ್ಗಾಸಮ್. ಸರ್ಗಾಸಮ್ ಆದ್ಮೇಲೆ ಸ್ಟೂಡೆಂಟ್ ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಟೋಕಾರ್ಪಸ್. ನೋಡಿ ಹೆಂಗಿದೆ ನೋಡಕ್ಕೆ ಸ್ಟೂಡೆಂಟ್, ನೋಡಕ್ಕೆ ಹೆಂಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಟೋಕಾರ್ಪಸ್. ಎಕ್ಟೋಕಾರ್ಪಸ್. ಓಕೆ. ದಿಸ್ ಇಸ್ ಕಾಲ್ಡ್ ಆಸ್ ಡಿಕ್ಟಿಯೋಟಾ. ಇದು ದಿಸ್ ಇಸ್ ಕಾಲ್ಡ್ ಆಸ್ ಡಿಕ್ಟಿಯೋಟಾ. ನೋಟಿಸ್ ಮಾಡಿ, ಎಷ್ಟು ನೋಡಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ. ಡೋಂಟ್ ವರಿ, ನೋಟ್ಸ್ ಕಳಿಸ್ತೀನಿ ಟೆಲಿಗ್ರಾಮ್ ಅಲ್ಲಿ. ದಿಸ್ ಇಸ್ ಕಾಲ್ಡ್ ಆಸ್ ಡಿಕ್ಟಿಯೋಟಾ. ಸರ್ಗಾಸಮ್ ಮತ್ತೆ ಬಂತು ಫ್ಯೂಕಸ್. ಫ್ಯೂಕಸ್ ಸೊ ಎಕ್ಟೋಕಾರ್ಪಸ್, ಲ್ಯಾಮಿನೇರಿಯಾ, ಫ್ಯೂಕಸ್, ಸರ್ಗಾಸಮ್, ಡಿಕ್ಟಿಯೋಟಾ ಎಲ್ಲ ನಿಮ್ ಮೆಂಬರ್ಸ್. ಪಿಗ್ಮೆಂಟ್ ಏನಿತ್ತು? ಫ್ಯೂಕಸ್ ಅಂತ ಏನಿತ್ತು? ಸೆಲ್ ವಾಲ್, ಆಲ್ಜಿನ್. ಅದಾದ್ಮೇಲೆ 3 ತರದಿದೆ ಇಲ್ಲಿ ನೋಡಿ ಸ್ಟೂಡೆಂಟ್, 3 ತರದಿದೆ. ಫುಡ್ ಸ್ಟೋರೇಜ್, ಮ್ಯಾನಿಟಾಲ್ ಮತ್ತೆ ಲ್ಯಾಮಿನಾರಿನ್, ಅದು ಕೂಡ ಇದೆ ಸ್ಟೂಡೆಂಟ್ಸ್ ಇಲ್ಲಿ. ಅದು ಕೂಡ ಇದೆ ಇಲ್ಲಿ. ಸ್ಟೂಡೆಂಟ್ಸ್ ನಾವು ಅದಾದ್ಮೇಲೆ ರೆಡ್ ಆಲ್ಗೆ ನೋಡಿ ಸ್ಟೂಡೆಂಟ್ಸ್. ರೆಡ್ ಆಲ್ಗೆ ನಾವು ಸೂಶಿಯಲ್ಲಿ ತಿಂತೀವಿ. ಈ ತರ ಸೂಶಿಯಲ್ಲಿ ಸ್ಟೂಡೆಂಟ್ಸ್ ನೀರು ಯಾವತ್ತಾದ್ರು ಹ್ಯಾಸ್ ಎನಿವನ್ ಆಫ್ ಯು ಈಟನ್? ಸ್ಟೂಡೆಂಟ್ಸ್ ಇದು ಕಲ್ಸಿದೀನಿ ನೋಡಿ. ಐ ಹ್ಯಾವ್ ಸೆಂಟ್ ಸೆಲ್ ಯೂನಿಟ್ ಆಫ್ ಲೈಫ್. ಸೆಲ್ ಸೈಕಲ್ ಇವತ್ತು ಆಗುತ್ತೆ ನೋಡಿ. ಸೆಲ್ ಸೈಕಲ್ ನೋಟ್ಸ್ ಕಲ್ಸಿದೀನಿ, ಇವತ್ತು ಅಪ್ಡೇಟ್ ಆಗುತ್ತೆ. ಓಕೆನಾ. ಸೆಲ್ ದ ಯೂನಿಟ್ ಆಫ್ ಲೈಫ್ ನಾನು ಟೆಲಿಗ್ರಾಮ್ ಅಲ್ಲಿ ಕಳ್ಸಿನಿ, ಚೆಕ್ ಮಾಡಿ. ಟೆಲಿಗ್ರಾಮ್ ಅಲ್ಲಿ ಕಳ್ಸಿನಿ ಸೆಲ್ ದ ಯೂನಿಟ್ ಆಫ್ ಲೈಫ್ ನ. ಸ್ಟೂಡೆಂಟ್ ನೋಡಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಪಾಲಿಸೈಫೋನಿಯಾ. ಪಾಲಿಸೈಫೋನಿಯಾ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಗ್ರಾಸ್ಲೇರಿಯಾ, ಜೆಲಿಡಿಯಂ. ಈ ಗ್ರಾಸ್ಲೇರಿಯಾ ಮತ್ತೆ ಈ ಜೆಲಿಡಿಯಂ ನ ಅಗಾರ್ ಅಗಾರ್ ಮಾಡಕ್ ಯೂಸ್ ಮಾಡ್ತಾರೆ. ಅಗಾರ್. ಓಕೆ. ನೋಡಿ ಎಲ್ಲ ಇನ್ಫಾರ್ಮೇಶನ್ ಇದೆ ಸ್ಟೂಡೆಂಟ್ಸ್ ಇಲ್ಲಿ. ಓಕೆನಾ. ಎಲ್ಲ ಇನ್ಫಾರ್ಮೇಶನ್ ಇದೆ. ಪಾಲಿಸೈಫೋನಿಯಾ, ಗ್ರಾಸ್ಲೇರಿಯಾ, ಜೆಲಿಡಿಯಂ, ಪೊರ್ಫೈರಾ. ಓಕೆ. ಸೊ
ಬ್ಯೂಟಿಫುಲ್ ಆಗಿದೆ ಸ್ಟೂಡೆಂಟ್ಸ್, ಎಸ್ ಬ್ಯೂಟಿಫುಲ್ ಆಗಿದೆ ತುಂಬಾ. ಸ್ಟೂಡೆಂಟ್ಸ್ MVSET ರಿಸಲ್ಟ್ ಸೆಕೆಂಡ್ ಆದ್ಮೇಲೆ ರಿಸಲ್ಟ್ ಕೊಡ್ತೀವಿ. ಸೆಕೆಂಡ್ ಲಾಸ್ಟ್ ಅಲ್ಲ, ಅದಾದ್ಮೇಲೆ ರಿಸಲ್ಟ್ ಬರುತ್ತೆ ನಿಮ್ಗೆ. ಓಕೆ, ಇದೊಂದು ಗ್ರಾಫ್ ನೋಡ್ಕೊಂಬಿಡಿ, ಇದೊಂದು ಟೇಬಲ್ ನೋಡ್ಕೊಂಬಿಡಿ ಎಲ್ಲರೂ ಕೂಡ, ಇದೊಂದು ಟೇಬಲ್ ನೋಡ್ಕೊಂಬಿಡಿ. ಸೊ ನಿಮ್ ಎಕ್ಸಾಮ್ ಅಲ್ಲಿ ಈ ಟೇಬಲ್ ಇಂದ ಕ್ವಶನ್ಸ್ ಡೈರೆಕ್ಟ್ ಆಗಿ ಬರುತ್ತೆ. ಎಕ್ಸಾಮ್ ಅಲ್ಲಿ ನಿಮ್ದು ಕ್ವಶನ್ಸ್ ಇಲ್ಲಿಂದ ಡೈರೆಕ್ಟ್ ಆಗಿ ಬರುತ್ತೆ, ನೆನ್ಪಿರ್ಲಿ ಇದು ಸ್ಟೂಡೆಂಟ್ಸ್. ಅದು ಬಿಟ್ರೆ ಆಲ್ಗೆದಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಝೈಗೋಟಿಕ್ ಮಿಯೋಸಿಸ್. ಏನಿರುತ್ತೆ ಆಲ್ಗೆದಲ್ಲಿ? ಝೈಗೋಟಿಕ್ ಮಿಯೋಸಿಸ್ ಇರುತ್ತೆ. ಈಗ ಮುಂದೆ ಹೋಗ್ತಾ ಹೋಗ್ತಾ ಸ್ಟೂಡೆಂಟ್ಸ್, ಓಕೆ ಸ್ಟೂಡೆಂಟ್, ನಾನು ತಿಂದಿದ್ದೀನಿ, ನಾನು ಸೂಶಿ ತುಂಬಾ ತಿಂದಿದ್ದೀನಿ. ನೀವು ತಿಂದಿಲ್ವಾ ಸೂಶಿನ? ತಿಂದಿಲ್ವಾ ಸ್ಟೂಡೆಂಟ್ಸ್? ಚೆನ್ನಾಗಿರುತ್ತೆ ಒಂಥರ. ನಾನು ಅದರಲ್ಲಿ 2 ತರ ಬರುತ್ತೆ, ಚಿಕನ್ದು ಬರುತ್ತೆ, ವೆಜ್ಜು ಬರುತ್ತೆ. ನಾನು ವೆಜ್ ತಿಂದೆ, ವೆಜ್ಜು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ನೋರಿ ಶೀಟ್ ಹಾಕ್ತಾರೆ. ಆ ನೋರಿ ಶೀಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ಕೀಪ್ ಅ ಲಾಟ್ ಆಫ್ ಏನದು ರೈಸ್, ಅನ್ನನ ಇಡ್ತಾರೆ. ಅನ್ನ ಇಟ್ಬಿಟ್ಟು ಅದ್ರ ಒಳಗಡೆ ಬೇರೆ ಬೇರೆ ತರದ್ದು ವೆಜಿಟೇಬಲ್ಸ್ ಹಾಕ್ತಾರೆ, ಫ್ರೈಡ್ ಚಿಕನ್ ಹಾಕ್ತಾರೆ, ಬೇಸಿಕಲಿ ಹಾಕ್ಬಿಟ್ಟು ಒಂದು ರೋಲ್ ಮಾಡ್ಕೊಡ್ತಾರೆ ಕಟ್ ಮಾಡಿ. ಅದನ್ನ ನೀವು ಸೋಯಾ ಸಾಸ್ ಅಲ್ಲಿ ಡಿಪ್ ಮಾಡಿ ತಿನ್ಬೇಕು, ಚೆನ್ನಾಗಿರುತ್ತೆ ಸ್ವಲ್ಪ. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈಗ ಫ್ರಮ್ ನೌ ಆನ್ವರ್ಡ್ಸ್ ವಿ ವಿಲ್ ಲರ್ನ್ ಸಮಥಿಂಗ್ ಕಾಲ್ಡ್ ಆಸ್ ಗೆಮಿಟೋಫೈಟ್ ಮತ್ತೆ ಸ್ಪೋರೋಫೈಟ್ ಅಂತ. ಗೆಮಿಟೋಫೈಟ್ ಮತ್ತೆ ಸ್ಪೋರೋಫೈಟ್ ಕಲಿಬೇಕು ನಾವೀಗ, ಓಕೆನಾ? ಸೊ ಸ್ಟೂಡೆಂಟ್ ನೆನಪಿರ್ಲಿ, ನಮ್ದು ಆಲ್ಗೆದಲ್ಲಿ ಬ್ರಯೋಫೈಟ್ಸ್ ಅಲ್ಲಿ, ಆಲ್ಗೆ ಮತ್ತೆ ಬ್ರಯೋಫೈಟ್ಸ್ ಈ ಎರಡರಲ್ಲೂ ಕೂಡ ಸ್ಪೋರೋಫೈಟ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ. ಅರ್ಥ ಏನು? ಈ ಆಲ್ಗೆ ಇದೆಯಲ್ಲ, ಅದು ಲೈಫ್ ಸೈಕಲ್ ಅಲ್ಲಿ ಯಾವಾಗೂ ಜಾಸ್ತಿ ಟೈಮು ಬರೀ ಗೆಮಿಟೋಫೈಟ್ ಆಗಿರುತ್ತೆ. ಅಂಡ್ ಗೆಮಿಟೋಫೈಟ್ ಇಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್, ನೆನಪಿರ್ಲಿ, ಇಟ್ ಇಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್, ಓಕೆನಾ? ಸೊ ಈ ಗೆಮಿಟೋಫೈಟ್ ಯಾವತ್ತು ಗ್ಯಾಮೆಟ್ಸ್ ಮಾಡುತ್ತೆ, ಸ್ಪೋರೋಫೈಟ್ ಯಾವತ್ತು ಸ್ಪೋರ್ಸ್ ಮಾಡುತ್ತೆ, SSGG, ನೆನಪಿರ್ಲಿ ಅಷ್ಟು. ಈಗ ನಮ್ದು ಆಲ್ಗೆದಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಝೈಗೋಟಿಕ್ ಮಿಯೋಸಿಸ್ ಅಂತ ಆಗುತ್ತೆ. ಅರ್ಥ ಏನು? ಝೈಗೋಟಿಕ್ ಮಿಯೋಸಿಸ್ ಅಂದ್ರೆ ಈ ಝೈಗೋಟು ಡೈರೆಕ್ಟ್ ಆಗಿ ಸ್ಪೋರ್ಸ್ ಆಗ್ಬಿಡುತ್ತೆ. ಇದು ಆಲ್ಗೆದಲ್ಲಿ ಮಾತ್ರ ಆಗೋದಿದು, ಓಕೆನಾ? ಝೈಗೋಟಿಕ್ ಮಿಯೋಸಿಸ್. ಈ ಝೈಗೋಟ್ ಒಳಗಡೆ ಮಿಯೋಸಿಸ್ ಆಗ್ತಾ ಇದೆ, ಮಿಯೋಸಿಸ್ ಇದು ಒಳಗಡೆ ಆಗ್ತಾ ಇದೆ. ವಾಟ್ ಆರ್ ದ ನೋಡಿ ಈ ತರ ಇರುತ್ತೆ. ಗೆಮಿಟೋಫೈಟ್ ಇಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್, ಸ್ಪೋರೋಫೈಟ್ ಇಸ್ ಆಲ್ವೇಸ್ ಡಿಪ್ಲಾಯ್ಡ್. ನಿಮ್ಮೆಲ್ಲರಿಗೂ ಗೊತ್ತಲ್ಲ ವಾಟ್ ಇಸ್ ಹ್ಯಾಪ್ಲಾಯ್ಡ್ ಅಂಡ್ ಡಿಪ್ಲಾಯ್ಡ್? ಆಲ್ ಆಫ್ ಯು ನೋ ವಾಟ್ ಇಸ್ ಹ್ಯಾಪ್ಲಾಯ್ಡ್ ಅಂಡ್ ಡಿಪ್ಲಾಯ್ಡ್. ನೀವೆಲ್ಲರೂ ಕೂಡ ಆ ಸೆಲ್ ಚಾಪ್ಟರ್ ಕಲ್ತೀರಾ, ಸೆಲ್ ಚಾಪ್ಟರ್ ಮೇಲೆ ಕಲಿತಾ ಇರಾ. ಸೊ ಆಲ್ ಆಫ್ ಯು ನೋ ವಾಟ್ ಇಸ್ ಹ್ಯಾಪ್ಲಾಯ್ಡ್ ಅಂಡ್ ಡಿಪ್ಲಾಯ್ಡ್ ರೈಟ್ ನೌ. ನೋಡಿ, ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಆಗಿದೆ, ಓಕೆನಾ? ಎಕನಾಮಿಕ್ ಇಂಪಾರ್ಟೆನ್ಸ್ ನೋಡಿ ಸ್ಟೂಡೆಂಟ್ಸ್, ಈ ಗ್ರಾಸ್ಲೇರಿಯಾ ಜಿಲಿಡಿಯಂ ಇದೆಯಲ್ಲ, ಗ್ರಾಸ್ಲೇರಿಯಾ ಜಿಲಿಡಿಯಂ ಇಸ್ ಯೂಸ್ಡ್ ಫಾರ್ ಅಗಾರ್ ಅಗಾರ್. ಈ ಸರ್ಗಾಸಮ್ ಲ್ಯಾಮಿನೇರಿಯಾ ಪೊರ್ಫೈರಾ ಊಟದಲ್ಲಿ ಯೂಸ್ ಮಾಡ್ತೀವಿ. ಅದಾದ್ಮೇಲೆ there is something called as carrageen and algine. ನೆನಪಿದ್ಯಾ? carrageen from the red algae, algine from brown algae. ಅದು they can also be used as hydrocolloidal substance. ಇದೆಲ್ಲ ಬಿಟ್ರೆ ಸ್ಟೂಡೆಂಟ್ಸ್, ಒನ್ಸ್ ಮೋರ್ ಹೇಳ್ತೀನಿ ಸ್ಟೂಡೆಂಟ್ಸ್, ಇದೆಲ್ಲ ಬಿಟ್ರೆ plants also, algae also helps in what? They also help in the producing oxygen. ಯಾಕಂದ್ರೆ ಆಲ್ಗೆ ಏನ್ ಮಾಡುತ್ತೆ? ದೇ ಡು ಫೋಟೋಸಿಂಥಸಿಸ್ ಮಾಡುತ್ತೆ. ಸೊ ದೇ ಪ್ರೊಡ್ಯೂಸ್ ಅ ಲಾಟ್ ಆಫ್ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ ಇದು, ಓಕೆನಾ? ಪ್ರೀವಿಯಸ್ ಸ್ಲೈಡ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಸ್ಲೈಡ್ ಏನಿಲ್ಲ, ಒಂದು ಪ್ಲಾಂಟ್ ಬಾಡಿ ಅನ್ಕೊಳ್ಳಿ, ನೋಟಿಸ್ ಮಾಡಿರೋ ಪ್ಲಾಂಟ್ಸ್ ಕ್ಯಾನ್ ಬಿ ಆಸ್ ಅ ಗೆಮಿಟೋಫೈಟ್ ಆರ್ ದೇ ಕ್ಯಾನ್ ಬಿ ಅ ಸ್ಪೋರೋಫೈಟ್. ಒಂದು ಪ್ಲಾಂಟು ಗೆಮಿಟೋಫೈಟ್ ಇಲ್ಲ ಸ್ಪೋರೋಫೈಟ್ ಆಗಿರ್ಬೋದು, ಓಕೆನಾ? ಗೆಮಿಟೋಫೈಟ್ ಪ್ಲಾಂಟ್ ಬಾಡಿ ಯಾವತ್ತೂ ಕೂಡ ಹ್ಯಾಪ್ಲಾಯ್ಡ್ ಆಗಿರುತ್ತೆ, ಇಟ್ ಇಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್. ಯಾವುದು? ಗೆಮಿಟೋಫೈಟ್ ಪ್ಲಾಂಟ್ ಬಾಡಿ. ದೆನ್ ವಾಟ್ ಅಬೌಟ್ ಸ್ಪೋರೋಫೈಟ್ ಪ್ಲಾಂಟ್ ಬಾಡಿ? ಸ್ಪೋರೋಫೈಟ್ ಇಸ್ ಆಲ್ವೇಸ್ ಡಿಪ್ಲಾಯ್ಡ್ ಇನ್ ನೇಚರ್. ಸೊ ಇದು ನೆನಪಿರ್ಲಿ. ಇದನ್ನ ನಾವು ಈ ಬ್ರಯೋಫೈಟ್ಸ್ ಮತ್ತೆ ಟೆರಿಡೋಫೈಟ್ಸ್ ಅಲ್ಲಿ ಜಾಸ್ತಿ ಕಲಿತೀವಿ. ಈ ಸ್ಪೋರೋಫೈಟ್ ಗೆಮಿಟೋಫೈಟ್ ತುಂಬಾ ಕಲಿತೀವಿ. ಬಟ್ ಸದ್ಯಕ್ಕೆ ಏನ್ ನೆನಪಿರ್ಬೇಕು ಸ್ಟೂಡೆಂಟ್ ನೀವು? ಸದ್ಯಕ್ಕೆ ನೀವು ವಾಟ್ ಈಸ್ ಗೆಮಿಟೋಫೈಟ್, ಸ್ಪೋರೋಫೈಟ್ ನೆನಪಿರ್ಲಿ. ಗೆಮಿಟೋಫೈಟ್ ಇನ್ ದ ಕೇಸ್ ಆಫ್ ಆಲ್ಗೆ ಇಸ್ ದ ಮೇನ್ ಪ್ಲಾಂಟ್ ಬಾಡಿ. ಇದು ಇಟ್ ಇಸ್ ಗ್ರೀನ್ ಕಲರ್ ಇನ್ ನೇಚರ್, ಫೋಟೋಸಿಂಥಸಿಸ್ ಮಾಡುತ್ತೆ. ಗೆಮಿಟೋಫೈಟ್ ಯಾವತ್ತು ಗ್ಯಾಮೆಟ್ಸ್ ಕೊಡುತ್ತೆ, ಸ್ಪೋರೋಫೈಟ್ ಯಾವತ್ತು ಕೂಡ ಸ್ಪೋರ್ಸ್ ಕೊಡುತ್ತೆ. ಬಟ್ ಇನ್ ದ ಕೇಸ್ ಆಫ್ ಆಲ್ಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಝೈಗೋಟಿಕ್ ಮಿಯೋಸಿಸ್. ಈ ಸ್ಪೋರೋಫೈಟ್ ಇದೆಯಲ್ಲ, ಅದಾಗನಿದಿಲ್ಲ. ನಮ್ ಆಲ್ಗೆದಲ್ಲಿ ಈ ಸ್ಪೋರೋಫೈಟ್ ಇರಲ್ಲ ಯಾವತ್ತು. ಏನಾಗುತ್ತೆ? ಈ ಝೈಗೋಟ್ ಇದೆಯಲ್ಲ, ಈ ಝೈಗೋಟ್ ಒಳಗಡೆ ಮಿಯೋಸಿಸ್ ಆಗೋಗುತ್ತೆ. ಮಿಯೋಸಿಸ್ ಆಗ್ಬಿಟ್ಟು ಡೈರೆಕ್ಟ್ ಸ್ಪೋರ್ಸ್ ಬರುತ್ತೆ, ಓಕೆನಾ? ಇನ್ ದ ಕೇಸ್ ಆಫ್ ಝೈಗೋಟ್. ಸೊ ಇಷ್ಟು ನೆನಪಿರ್ಲಿ ಸ್ಟೂಡೆಂಟ್ಸ್, ಓಕೆ? ಇಷ್ಟು ನೆನಪಿರ್ಲಿ. ಝೈಗೋಟು ಡೈರೆಕ್ಟ್ ಆಗಿ ಸ್ಪೋರ್ಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಅಸ್ ಝೈಗೋಟಿಕ್ ಮಿಯೋಸಿಸ್. zygotic meiosis. So gametophyte, sporophyte is diploid, gametophyte is haploid.
ಓಕೆನಾ. ನೋಡಿ, ಹ್ಯಾಪ್ಲಾಯ್ಡ್ ಪ್ಲಾಂಟ್ ಬಾಡಿ ಮೈಟೋಸಿಸ್ ಮಾಡ್ತು, ಗ್ಯಾಮೇಟ್ಸ್ ಕೊಡ್ತು, ಗ್ಯಾಮೇಟ್ಸ್ ಫ್ಯೂಸ್ ಆಯ್ತು, ಫ್ಯೂಸ್ ಹಾಕ್ಬಿಟ್ಟು ಝೈಗೋಟ್ ಆಯ್ತು, ಝೈಗೋಟ್ ಮತ್ತೆ ಡೈರೆಕ್ಟ್ ಆಗಿ ಮಿಯೋಸಿಸ್ ಮಾಡಿ ಸ್ಪೋರ್ಟ್ಸ್ ಕೊಟ್ಟು, ಸ್ಪೋರ್ಟ್ಸ್ ಆರ್ ಹ್ಯಾಪ್ಲಾಯ್ಡ್ 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 ಹ್ಯಾಪ್ಲಾಯ್ಡ್. ಸೊ ಆ ಥರ ಮೇಂಟೈನ್ ಆಗುತ್ತೆ. ನಾವು ಸ್ಟೂಡೆಂಟ್ಸ್, ನಾವು ವಿ ವಿಲ್ ಟೇಕ್ ಒಂದು 5 minutes ಬ್ರೇಕ್ ತಗೊಳೋದ. 5 minutes ಬ್ರೇಕ್ ಅಲ್ಲಿ ವಿಲ್ ಟ್ರೈ ಟು ರಿಫ್ರೆಶ್ ಅವರ್ ಮೈಂಡ್. ವಿಲ್ ಟೇಕ್ a 7 minutes break. We'll refresh our mind and come, and then we'll start with Bryophytes. ಓಕೆನಾ? ಓಕೆ ಸ್ಟೂಡೆಂಟ್ಸ್. ಸೊ ಟೈಮ್ ಎಷ್ಟು ಈಗ? ಟೈಮ್ ಸ್ಟೂಡೆಂಟ್ಸ್, ಟೈಮ್ ಎಷ್ಟು? 7:20 ಅನ್ಕೊಳ್ಳಿ. ಸೊ 7:25 ಸ್ಟಾರ್ಟ್ ಮಾಡೋದ. ಓಕೆನಾ? ಕ್ಲಾಸ್ ರೆಸ್ಯೂಮ್ ಅಟ್ 7:25. I want to drink some water and come, students. ಓಕೆನಾ? ಸ್ಟಾರ್ಟ್ ಮಾಡವ 7:25ಗೆ. ಓಕೆನಾ? ಸೊ ಒಂದು 6 ನಿಮಿಷ ಬ್ರೇಕು, ಚಿಲ್ ಮಾಡೋದು. ಸ್ವಲ್ಪ ನನ್ನ ಗಂಟಲು ಕೂಡ ನೋವ್ತಿದೆ. ಓಕೆನಾ? ಸೊ ಅದಾದ್ಮೇಲೆ ಬೇರೆ ಕ್ಲಾಸ್ನ ಕಂಟಿನ್ಯೂ ಮಾಡೋದಾದ್ಮೇಲೆ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಬ್ರಯೋಫೈಟ್ಸ್, ಅದಾದ್ಮೇಲೆ ಟೆರಿಡೋಫೈಟ್ಸ್, ಆಮೇಲೆ ಜಿಮ್ನೋಸ್ಪರ್ಮ್ಸ್. ಆಲ್ಗೆ ಒಂದೇ ಸ್ವಲ್ಪ ದೊಡ್ಡದು, ಆಲ್ಗೆ ಬಿಟ್ಟರೆ ಬೇರೆಲ್ಲ ಚಿಕ್ಕ ಚಿಕ್ಕದಿದೆ ಅಷ್ಟೇ. ಓಕೆ.
Hello students, welcome back. Yes. Oh, happy students, happy advance Kannada Rajyotsava ಎಲ್ಲರಿಗೂ ಕೂಡ ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ವಿಶಸ್ ರೈಟ್. ಸೊ ಒಳ್ಳೆ ದಿನ ನಾಳೆ ಸ್ಟೂಡೆಂಟ್ಸ್. ನಾಳೆ ನಮ್ದು ಆಫೀಸ್ ಕ್ಲೋಸ್ ಆಕ್ಚುಲಿ. ನಾಳೆ ನಾವು ಅನ್ಕೊಂಡಿದ್ವಿ ಅಂದ್ರೆ ನಾವು ವಿ ಥಾಟ್ ವಿಲ್ ಡೂ ಆಸ್ಕ್ ಮಿ ಎನಿಥಿಂಗ್ ನಾಳೆ, ಬಟ್ ನಾಳೆ ಆಫೀಸ್ ಕ್ಲೋಸ್ ಇರೋದ್ರಿಂದ ನಥಿಂಗ್ಸ್ ಗೋನ್ ಹ್ಯಾಪನ್ ರೈಟ್. ಸೊ ಹೋಪ್ಫುಲಿ ನಾಳೆ ನೋಡ್ದ ನಾನು ಲೇಟ್ ಈವ್ನಿಂಗ್ ಏನಾದ್ರು ಆಫೀಸ್ ಓಪನ್ ಆದರೆ ವಿಲ್ ಪ್ಲಾನ್ ಸಮಥಿಂಗ್. ಓಕೆ, ನಾವು ಸ್ಟೂಡೆಂಟ್ಸ್ ಸ್ಟಾರ್ಟ್ ಮಾಡೋದ ಬನ್ನಿ. Yes. Now students, let's start with something called as Bryophytes. Now these are called as Bryophytes. Okay, so notice ಮಾಡಿ ಬ್ಯೂಟಿಫುಲ್ ಆಗಿದೆ Bryophytes, right? ಈ Bryophytes ಅಲ್ಲಿ there is something called as what is going to be gametophyte here, what is going to be sporophyte here. ಸೊ ನಿಮಗೆ ಕರೆಕ್ಟ್ ಆಗಿ ತೋರಿಸ್ತೀನಿ, ಒಂದ್ಸತಿ ಕರೆಕ್ಟ್ ಆಗಿ ಹೇಳ್ತೀನಿ ವಾಟ್ ಇಸ್ ದ ಗೆಮೆಟೋಫೈಟ್, ವಾಟ್ ಇಸ್ ದ ಸ್ಪೋರೋಫೈಟ್ ಅನ್ನ ಫಾಲೋ ಮಾಡೋದು ಮರಿಬೇಡಿ ಈಗ. ಓಕೆನಾ? ನೌ ಹಿಯರ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ದ ಪ್ಲಾಂಟ್ ಬಾಡಿ ಸ್ಟೂಡೆಂಟ್ಸ್ ಹಿಯರ್. ಈಗ ಇಲ್ಲೂ ಕೂಡ ಇನ್ ದ ಕೇಸ್ ಆಫ್ ಯುವರ್ ಬ್ರಯೋಫೈಟ್ಸ್ ಕೂಡ ದ ಎಂಟೈರ್ ಪ್ಲಾಂಟ್ ಬಾಡಿ ಸ್ಟೂಡೆಂಟ್ಸ್, ದ ಎಂಟೈರ್ ಪ್ಲಾಂಟ್ ಬಾಡಿ ಡಸ್ ನಾಟ್ ಹ್ಯಾವ್ ಅ ರೂಟ್, ಡಸ್ ನಾಟ್ ಹ್ಯಾವ್ ಅ ಶೂಟ್, ಡಸ್ ನಾಟ್ ಹ್ಯಾವ್ ಅ ಲೀಫ್. ಇಲ್ಲಿ ಏನೂ ಇಲ್ಲ, ರೂಟ್ ಇಲ್ಲ, ಶೂಟ್ ಇಲ್ಲ, ಲೀಫ್ ಇಲ್ಲ. So this plant body is also called as the thallus plant body. So in the case of your Bryophytes lu kuda the entire plant body is called as thallus. Okay na? So ee point memory badi students. ಇಲ್ಲಿ ನೋಡಿ, ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಇದನ್ನ. ಓಕೆನಾ? ಸೊ ಇಲ್ಲೊಂದು ಪ್ಲಾಂಟ್ ಬಾಡಿ ಇದೆ, ಇಲ್ಲೊಂದಿದೆ. ಓಕೆನಾ? ನಾವು ತುಂಬಾ ಸ್ಟೂಡೆಂಟ್ಸ್ ಅನ್ಸುತ್ತೆ, ಸರ್ is this the sex organ? Is this the sex organ students? ಯಾರು ಹೇಳ್ತೀರಾ? is the archegoniophore or antheridiophore ಇದೆರಡು ಕೂಡ sex organs or are these gametes students? ಎರಡು ಕೂಡನಾ? both of these are wrong students, both of these are wrong. ಇದು gamete ಅಲ್ಲ, sex organ ಅಲ್ಲ. so what is archegoniophore, what is antheridiophore ಅದನ್ನ ನಾವೀಗ ನೆಕ್ಸ್ಟ್ ಒಂದು 5 to 10 minutes ಕಲಿತೀವಿ, ಆರಾಮ ಕಲಿತೀವಿ. ಸೊ ಆಲ್ ಆಫ್ ಯು ಶುಡ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಈ ಆಂಥೆರಿಡಿಯೋಫೋರ್, ಆಂಥೆರಿಡಿಯಾ ಅಂಡ್ ಆಂಥ್ರೋಜಾಯ್ಡ್ಸ್. ಕಷ್ಟ ಅಲ್ಲ, ಈಸಿ ನೋಡಿ ಅನ್ಕೊಳ್ಳಿ. there is something called as antheridia, there is something called as antheridiophore, ಆಮೇಲೆ ಆಂಥ್ರೋಜಾಯ್ಡ್ಸ್. 3 ಡಿಫರೆನ್ಸ್ ನಿಮ್ ಎಲ್ಲರೂ ಕೂಡ ಗೊತ್ತಿರುತ್ತೆ in the next 15 minutes. ಓಕೆನಾ? now students, now ಈಗ can all of you notice the sporophyte and the gametophyte here? ನೋಡಿ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ the top part ಕಾಣಿಸ್ತಿದೆ, ಟಾಪ್ ಪಾರ್ಟ್. this top part is called as sporophyte. ಇದು the top part is called as sporophyte. ಅದಾದ್ಮೇಲೆ ಈ ಬಾಟಮ್ ಪಾರ್ಟ್ ಇದೆ ನೋಡಿ, ಗ್ರೀನ್ ಕಲರ್ ಕೆಳಗಡೆ, this entire green color part is called as gametophyte. ಸೊ ಇಲ್ಲಿ gametophyte ಕೆಳಗಡೆ, sporophyte ಮೇಲೆ. ಇಲ್ಲಿ ನೋಡಿ, ಈ ಡಯಾಗ್ರಾಮ್ ನಿಮ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಇದನ್ನ ನಿಮ್ NCERT ಕೊಟ್ಟಿದ್ದಾರೆ, ಇದನ್ನ ನೋಟಿಸ್ ಮಾಡಿ. ಕೆಳಗಡೆ ಇದೇನು ಗೆಮೆಟೋಫೈಟ್, ಗ್ರೀನ್ ಕಲರ್ ಇರೋದು. ಅದಾದ್ಮೇಲೆ ಅಲ್ಲಿ ಮೇಲೆ ಈ ತರ ಬಂದಿ ನೋಡಿ, ದಟ್ ಈಸ್ ಕಾಲ್ಡ್ ಎಸ್ ಸ್ಪೋರೋಫೈಟ್. ಸೊ ಸ್ಪೋರೋಫೈಟ್ ಮತ್ತೆ ಗೆಮೆಟೋಫೈಟ್. ಸೊ ಈಗ ಇದು ನೋಡಿ ಡಯಾಗ್ರಾಮ್ ನೋಡಿ ಸ್ಟೂಡೆಂಟ್ಸ್, ಡಿಫರೆನ್ಸ್ ಅರ್ಥ ಆಗ್ತಿದೆ? ಡಿಫರೆನ್ಸ್ ಇಲ್ಲಿ ನೋಡಿ, ದಿಸ್ ಎಂಟೈರ್ ಗ್ರೀನ್ ಕಲರ್ ಪಾರ್ಟ್ ಇಸ್ ಕಾಲ್ಡ್ ಎಸ್ ವಾಟ್? ಇಟ್ ಇಸ್ ಕಾಲ್ಡ್ ಎಸ್ ಗೆಮೆಟೋಫೈಟ್. ಈ ಗೆಮೆಟೋಫೈಟ್ ಇಂದ ಉದ್ದಕ್ಕೇನೋ ಬಂದಿ ನೋಡಿ, this entire thing is called as sporophyte. so sporophyte, gametophyte. okay, so ಈ ಡಿಫರೆನ್ಸ್ ನೆನಪಿರಲಿ ನಿಮಗೆ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಟಿಸ್ ಮಾಡಬಹುದು ನೋಡಿ, this entire thing is called as sporophyte, ಕೆಳಗಡೆ ಇದು gametophyte. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ. ಓಕೆನಾ? ಇಲ್ಲಿ ನೋಟಿಸ್ ಮಾಡಿ ಸ್ಟೂಡೆಂಟ್ಸ್, ಎಂಟೈರ್ ಥಿಂಗ್ ದಿಸ್ ಇಸ್ ಕಾಲ್ಡ್ ಎಸ್ ಸ್ಪ್ಯಾಗ್ನಮ್ ಬರುತ್ತೆ ಮುಂದೆ. ನಾವು ಈಗ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದನ್ನ ಸ್ಟಾರ್ಟ್ ಮಾಡೋದ ಬನ್ನಿ. ಸೊ ಆಲ್ ದ ಬ್ರಯೋಫೈಟ್ಸ್ ಹ್ಯಾವ್ ಅನ್ ಅಡಾಪ್ಟೇಷನ್. ಈ ಬ್ರಯೋಫೈಟ್ಸ್ ಒಂಥರ ಅಡಾಪ್ಟೇಷನ್ ಇದೆ. ಏನಪ್ಪ ಅಡಾಪ್ಟೇಷನ್ ಸ್ಟೂಡೆಂಟ್ಸ್? ಇಲ್ಲಿ ಬ್ರಯೋಫೈಟ್ಸ್ ಎಲ್ಲಾನು ಕೂಡ ಚಿಕ್ಕದಾಗಿರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ ಬ್ರಯೋಫೈಟ್ಸ್. ಅದು ಬಿಟ್ರೆ ಎಲ್ಲಾ ಬ್ರಯೋಫೈಟ್ಸ್ ಅಲ್ಲಿ ಒಂದು ಥಿಕ್ ಕ್ಯೂಟಿಕಲ್ ಇರುತ್ತೆ. ಅದಾದ್ಮೇಲೆ ಈ ಬ್ರಯೋಫೈಟ್ ನೋಡಿ, ಡೆವಲಪ್ಮೆಂಟ್ ಆಫ್ ಕ್ಯೂಟಿಕಲ್, ಅದಾದ್ಮೇಲೆ ಜಾಕೆಟೆಡ್ ಸೆಕ್ಸ್ ಆರ್ಗನ್ಸ್. ಅರ್ಥ ಏನು? ದ ಸೆಕ್ಸ್ ಆರ್ಗನ್ಸ್ ಹಿಯರ್ ಆರ್ ಕಂಪ್ಲೀಟ್ಲಿ ಕವರ್ಡ್, ಕಂಪ್ಲೀಟ್ ಆಗಿ ಕವರ್ ಆಗಿರುತ್ತೆ.
ಈಗ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ನಲ್ಲ ಆಂಥಿಡಿಯೋಫೋರ್ ಆರ್ಕಿಗೋನಿಯೋಫೋರ್ ಅದು 6 ಆರ್ಗನ್ಸ್ ಅಲ್ಲ. ಲೆಟ್ ಮೀ ಶೋ ಯು ವಾಟ್ ಆರ್ ದ ಆಕ್ಚುಯಲ್ 6 ಆರ್ಗನ್ಸ್ ಹಿಯರ್ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ವಾಟ್ ಆರ್ ದ ಆಕ್ಚುಯಲ್ 6 ಆರ್ಗನ್ಸ್ ಹಿಯರ್ ಸ್ಟೂಡೆಂಟ್ಸ್. ಓಕೆನಾ, ಇಲ್ಲಿ ನೋಡಿ ಒಂದು ನಿಮ್ಗೆ ಒಂದು ಸ್ಲೈಡ್ ತೋರಿಸ್ತೀನಿ, ಅಲ್ಲಿ ವಾಪಸ್ ಹೋಗೋದಾ. ಇಲ್ಲಿ ನೋಡಿ ದ 6 ಆರ್ಗನ್ಸ್ ಮೇಲ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ಆಂಥರೀಡಿಯಾ. ಆಂಥರೀಡಿಯಾ ಇಸ್ ದ 6 ಆರ್ಗನ್. ಅದಾದ್ಮೇಲೆ ಆರ್ಕಿಗೋನಿಯಾ is the female sex organ. So ಈ ಡಿಫರೆನ್ಸ್ ನೆನಪಿರಲಿ ಸ್ಟೂಡೆಂಟ್ಸ್. ವಾಟ್ ಇಸ್ ಆಂಥರೀಡಿಯಾ ಅಂಡ್ ವಾಟ್ ಇಸ್ ಆರ್ಕಿಗೋನಿಯಾ? ಆಂಥರೀಡಿಯಾ ಇಸ್ ದ ಮೇಲ್ ಸೆಕ್ಸ್ ಆರ್ಗನ್. ಅದಾದ್ಮೇಲೆ ಆರ್ಕಿಗೋನಿಯಾ ಇಸ್ ದ ಫೀಮೇಲ್ ಸೆಕ್ಸ್ ಆರ್ಗನ್. ಇಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಇಸ್ ಪೇರ್ ಶೇಪ್ಡ್ ಬೈ ಫ್ಲಾಜೆಲ್ ಆಂಥ್ರೋಜಾಯ್ಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಮೇಲ್ ಸೆಕ್ಸ್ ಆರ್ಗನ್ ಇಂದ ಈ ಆಂಥ್ರೋಜಾಯ್ಡ್ಸ್ ಆಚೆ ಬರುತ್ತೆ. ಅದಾದ್ಮೇಲೆ ಈ ಫೀಮೇಲ್ ಇದೆಯಲ್ಲ ಸೆಕ್ಸ್ ಆರ್ಗನ್, ದಟ್ ಇಸ್ ಯು ಶೇಪ್ ಆರ್ ಕಪ್ ಶೇಪ್ ಆರ್ ಫ್ಲಾಸ್ಕ್ ಶೇಪ್ ಅಂತ ಕರಿತೀವಿ. ಅನ್ನ ಫ್ಲಾಸ್ಕ್ ಶೇಪ್. ಈಗ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಎಲ್ಲರೂ ಇಲ್ಲಿ ನೋಡಿ, ಆಲ್ ಆಫ್ ಯು ಆರ್ ಅವೇರ್ ಆಫ್ ಸಮಥಿಂಗ್ ಕಾಲ್ಡ್ as petiole. ಗೊತ್ತಾ ಸ್ಟೂಡೆಂಟ್? ಎಲ್ಲರಿಗೂ ಗೊತ್ತಾ? ಎಲ್ಲರಿಗೂ ಕೂಡ. ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಇಸ್ ದ ಲೀಫ್, ಈ ಲೀಫ್ದು ದೇರ್ ಇಸ್ ಸಮಥಿಂಗ್ ಕಾಲ್ಡ್ as stalk. ಗೊತ್ತಾ? ದ ಸ್ಟಾಕ್ ಆಫ್ ಅ ಲೀಫ್ ಇಸ್ ಕಾಲ್ಡ್ as petiole. ಆ ತರನೇ ದ ಸ್ಟಾಕ್ ಆಫ್ ಅ ಫ್ಲವರ್ ಇಸ್ ಕಾಲ್ಡ್ as pedicel. Pedicel is a stalk. ಲೆಟ್ಸ್ ಸೇ ಇದೊಂದು ಫ್ಲವರ್ ಇದೆ ಅನ್ಕೊಳ್ಳಿ. ಈ ತರ ಒಂದು ಫ್ಲವರ್ ಇದೆ, ಇದೊಂದು ಫ್ಲವರ್ ಇದು. ಓಕೆನಾ? ಈ ಫ್ಲವರ್ಗೆ ಒಂದು ಸ್ಟಾಕ್ ಇದೆಯಾ ಇಲ್ಲಿ? ಈ ತರ ಇಸ್ ದೇರ್ ಅ ಸ್ಟಾಕ್ ಹಿಯರ್? ಈ ತರ ಸ್ಟಾಕ್ ಬರುತ್ತೆ ಫ್ಲವರ್ಗೆ? ಬರುತ್ತೆ. ನೌ ದಿಸ್ ಎಂಟೈರ್ ಸ್ಟಾಕ್ ಇಸ್ ಕಾಲ್ಡ್ as what? ದಿಸ್ ಎಂಟೈರ್ ಸ್ಟಾಕ್ ಇಸ್ ಕಾಲ್ಡ್ as pedicel ಅಂತ ಕರಿತೀವಿ, ಪೆಡಿಸೆಲ್. ಸೊ ಆ ತರಾನೇ ಈ ಸೆಕ್ಸ್ ಆರ್ಗನ್ಸ್ ಹತ್ರ ಕೂಡ ಒಂದು ಸ್ಟಾಕ್ ಇದೆ. ಫಾರ್ ಎಕ್ಸಾಂಪಲ್, ಇದೇನಿದು? ಇಲ್ಲಿ ಮೇಲೆ ಆಂಥರೀಡಿಯಾ ಇದೆ. ಮೇಲೇನಿದೆ? ಆಂಥರೀಡಿಯಾ ಇದೆ. ಈ ಆಂಥರೀಡಿಯಾ ಒಂದು ಸ್ಟಾಕ್ ಇದೆ, ಉದ್ದಕ್ಕಿರೋ ಸ್ಟಾಕ್. ಇಲ್ಲಿ ಸ್ಟಾಕ್ ಇತ್ತಲ್ಲ ಆ ತರ ಈ ಆಂಥರೀಡಿಯಾ ಕೂಡ ಒಂದು ಸ್ಟಾಕ್ ಇದೆ. ದ ಸ್ಟಾಕ್ ಇಸ್ ಕಾಲ್ಡ್ as ಆಂಥರೀಡಿಯೋಫೋರ್. ಸೊ ಆಂಥರೀಡಿಯೋಫೋರ್ ಇಸ್ ದ ಸ್ಟಾಕ್ ಆಫ್ ಆಂಥರೀಡಿಯಾ. ನೋಡಿ, ಇದು ಸೆಕ್ಸ್ ಆರ್ಗನ್ಸ್. ಇದು ದೀಸ್ ಆರ್ ದ ಸೆಕ್ಸ್ ಆರ್ಗನ್ಸ್, ಆಂಥರೀಡಿಯಾ ಮತ್ತು ಆರ್ಕಿಗೋನಿಯಾ. ನೋಡಿ ಫಾರ್ ಎಕ್ಸಾಂಪಲ್, ಇಲ್ಲೇ ನೋಡಿ, ಇಲ್ಲಿದೆ ಆಂಥರೀಡಿಯಾ ಇದೆ. ಈ ಆಂಥರೀಡಿಯಾ ಒಂದು ಸ್ಟಾಕ್ ಕಾಣಿಸ್ತಿದೆ. ಇದು ದಿಸ್ ಪಾರ್ಟ್ ಕಾಣಿಸ್ತಿದೆ ನೋಡಿ, ಈ ತರ. ದಿಸ್ ಎಂಟೈರ್ ಥಿಂಗ್ ಇಸ್ ದ ಸ್ಟಾಕ್. ಸ್ಟಾಕ್ ಇದು ಸ್ಟಾಕ್. ದಿಸ್ ಎಂಟೈರ್ ಸ್ಟಾಕ್ ಇಸ್ ಕಾಲ್ಡ್ as ಆಂಥರೀಡಿಯೋಫೋರ್. ಇದೇನಿದು? ಆರ್ಕಿಗೋನಿಯೋಫೋರ್. ಆರ್ಕಿಗೋನಿಯೋಫೋರ್ ಇಸ್ ದ ಸ್ಟಾಕ್. ಇದೆಲ್ಲ ಸ್ಟಾಕ್ ಆಫ್ ಯುವರ್ ಆರ್ಕಿಗೋನಿಯಾ. ಸೊ ಸೆಕ್ಸ್ ಆರ್ಗನ್ಸ್ ಗೆ ದೇರ್ ಆರ್ ಸ್ಟಾಕ್ಸ್ ಅಂಡ್ ದೀಸ್ ಆರ್ ದ ಸ್ಟಾಕ್ಸ್. ಇಲ್ಲಿ ಇದರ ಮೇಲೆ ಇಲ್ಲಿ ನಿಮ್ಗೆ ಸೆಕ್ಸ್ ಆರ್ಗನ್ಸ್ ಸಿಗುತ್ತೆ. ಸೊ ಐ ಹೋಪ್ that difference is clear to all of you. ಈಗ now let's understand, ಇದು ಒಂದು ಮಿಸ್ ಆಗ್ಬಿಡ್ತು ಸ್ಟೂಡೆಂಟ್ಸ್ ಈ ಸ್ಲೈಡ್, ರೈಟ್? ವಾಟ್ ಇಸ್ ದ ಸ್ಲೈಡ್ ಹಿಯರ್? ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ರಯೋಫೈಟ್ ಅಂದ್ರೆ ಸ್ಟೂಡೆಂಟ್ಸ್? ಬ್ರಯೋಫೈಟ್ ಅಂದ್ರೆ ಬ್ರಯೋ ಅಂದ್ರೆ ಮಾಸ್, ಫೈಟೋ ಅಂದ್ರೆ ಪ್ಲಾಂಟ್ಸ್. These plants live on the land but they require water for sexual reproduction. That is, fertilization ಮಾಡಬೇಕಂದ್ರೆ they need water. ಸೊ ಅದಕ್ಕೆ ನಾವು ಬ್ರಯೋಫೈಟ್ಸ್ ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? Bryophytes are also called as amphibians of plant kingdom. They're called as what? Amphibians of plant kingdom. Bryophytes ಕರಿತೀವಿ ಅದನ್ನ amphibians of plant kingdom ಸ್ಟೂಡೆಂಟ್ಸ್. ನೋಡಿ ಈ ತರ ಇರುತ್ತೆ ಫುಲ್. ಈ ಮಾಯಿಸ್ಟ್ ಶೇಡಿ ಪ್ಲೇಸ್ ಅಲ್ಲಿ ಎಲ್ಲಾ ಕಡೆ ಕಾಣಿಸ್ಕೊಳುತ್ತೆ ನಿಮ್ದು ಬ್ರಯೋಫೈಟ್ಸ್. ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಬೆಳಿತಾರೆ, ಎಲ್ಲಾ ಕಡೆ ಚಿಕ್ಕ ಚಿಕ್ಕದಾಗಿ ಬೆಳೀತಾ ಇರುತ್ತೆ. ಚಿಕ್ಕ ಚಿಕ್ಕದಾಗಿ ಈ ತರ ಬೆಳೀತಾ ಇರುತ್ತೆ ಸ್ಟೂಡೆಂಟ್ಸ್. ಇದು ಎಲ್ಲಾ ಕಡೆ ಬೆಳೀತಾ ಇರುತ್ತೆ. ಈಗ ಈ ಬ್ರಯೋಫೈಟ್ಸ್ ಥ್ಯಾಲಸ್ ನೋಡಿದ್ರೆ, ಬ್ರಯೋಫೈಟ್ಸ್ ಮೇನ್ ಪ್ಲಾಂಟ್ ಬಾಡಿ ನೋಡಿದ್ರೆ ಇಟ್ ಇಸ್ ಥ್ಯಾಲಸ್. ಅರ್ಥ ಏನು? ಥ್ಯಾಲಸ್ ಅಂದ್ರೆ ಅದರ ಹತ್ರ ರೂಟು, ಶೂಟು, ಸ್ಟೆಮ್ ಮೂರು ಇಲ್ಲ. ಸೊ ಇಟ್ ಇಸ್ ಕಂಪ್ಲೀಟ್ ಥ್ಯಾಲಸ್ ಬಾಡಿ. ಈಗ ಈ ಥ್ಯಾಲಸ್ ಬಾಡಿ ಇದೆ ಸ್ಟೂಡೆಂಟ್ಸ್, ರೈಟ್? ಥ್ಯಾಲಸ್ ಬಾಡಿ ಇದೆಯಲ್ಲ, ಇಟ್ ಕ್ಯಾನ್ ಬಿ ಸಮಥಿಂಗ್ ಕಾಲ್ಡ್ ಆಸ್ ಪ್ರೋಸ್ಟೇಟ್ ಆರ್ ಇಟ್ ಕ್ಯಾನ್ ಬಿ ಎರೆಕ್ಟ್. ಪ್ರೋಸ್ಟೇಟ್ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಫ್ಲಾಟ್. ಇದು ಪ್ಲಾಂಟ್ ಬಾಡಿ ಇರುತ್ತೆ, ಅದ್ರ ರೈಟ್ ಕೆಳಗಡೆನೆ ಅಲ್ಲಿ ಸಾಯಿಲ್ ಇರುತ್ತೆ. ಸೊ ಸಾಯಿಲ್ ಮತ್ತೆ ಪ್ಲಾಂಟ್ ಬಾಡಿ ತುಂಬಾ ಹತ್ರ ಬೆಳೀತಾ ಇರುತ್ತೆ, ನೋಡಿ ಹತ್ರ ಬೆಳೀತಾ ಇರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಕ್ಲೋಸ್ಲಿ ಅಪ್ರೆಸ್ಡ್ ಸಬ್ಸ್ಟ್ರೇಟಮ್. ನೋಡಿ ಈ ತರ ಹತ್ರ ಬೆಳೀತಾ ಇರುತ್ತೆ, ಈ ತರ ಹಾರಿಜಾಂಟಲ್ ಆಗಿ. ಎರೆಕ್ಟ್ ಅಂದ್ರೆ ವರ್ಟಿಕಲ್. ಸೊ ಥ್ಯಾಲಸ್ ಪ್ಲಾಂಟ್ ಬಾಡಿಲಿ ಎರಡು ಬೇರೆ ಬೇರೆ ತರ ಬರುತ್ತೆ ಇಲ್ಲಿ. ಸೊ ಪ್ರೋಸ್ಟೇಟ್ ಅಂಡ್ ಎರೆಕ್ಟ್ ಎರಡು ಕೂಡ ಸಿಗುತ್ತೆ ಇಲ್ಲಿ, ಎರಡು ಕೂಡ ಸಿಗುತ್ತೆ ಇನ್ ದ ಕೇಸ್ ಆಫ್ ಬ್ರಯೋಫೈಟ್ಸ್ ಸ್ಟೂಡೆಂಟ್ಸ್. ಬ್ರಯೋಫೈಟ್ಸ್ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಈ ತರ ಇರುತ್ತೆ.
ಇದು ನೋಟಿಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇದನ್ನ, ದಿಸ್ ಇಸ್ ಎಕ್ಸಾಂಪಲ್ ಆಫ್ ಮಾರ್ಕೆನ್ಶಿಯಾ. ಮಾರ್ಕೆನ್ಶಿಯಾ ನೋಡಿ ಹೆಂಗಿದೆ, ಇದು ಫ್ಲಾಟ್ ಆಗಿದೆಯಾ, ಫ್ಲಾಟ್ ಆಗಿದೆ. ಸೊ ದಿಸ್ ಥಾಲಸ್ ಇಸ್ ಕಂಪ್ಲೀಟ್ಲಿ ಫ್ಲಾಟ್. ಅರ್ಥ ಏನು, ದಿಸ್ ಥಾಲಸ್ ಇಸ್ ಕಂಪ್ಲೀಟ್ಲಿ ಸ್ಟೂಡೆಂಟ್ಸ್ ಕಂಪ್ಲೀಟ್ಲಿ ಪ್ರೋಸ್ಟೇಟ್. ಸೊ ಥಾಲಸ್ ಫ್ಲಾಟ್ ಆಗಿದ್ರೆ ಇಟ್ ಇಸ್ ಕಾಲ್ಡ್ as prostate plant body. ಇದು ಎರೆಕ್ಟ್ ಆಗಿದೆ ಇಟ್ ಇಸ್ ಕಾಲ್ಡ್ as ವರ್ಟಿಕಲ್ ಆಗಿದ್ರೆ ಇಟ್ ಇಸ್ ಕಾಲ್ಡ್ ಎರೆಕ್ಟ್ ಪ್ಲಾಂಟ್ ಬಾಡಿ. ಓಕೆನಾ. ಆಮೇಲೆ ಸ್ಟೂಡೆಂಟ್ಸ್ ಪ್ಲೀಸ್ ನೆನಪಿರ್ಲಿ, ಇದು ಫ್ಲಾಟ್ ಆಗಿರುತ್ತಲ್ಲ, ಫ್ಲಾಟ್ ಆಗಿರ್ಬೇಕಾದ್ರೆ ಅದ್ರ ಕೆಳಗಡೆಯಿಂದ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ರೈಸೋಸ್ ಬರ್ತಾ ಇರುತ್ತೆ. ರೈಸೋಯ್ಡ್ಸ್ ಇದ್ರ ಕೆಳಗಡೆಯಿಂದ ಈ ತರ ರೈಸೋಯ್ಡ್ಸ್ ಬರ್ತಾ ಇರುತ್ತೆ. ರೈಸೋಯ್ಡ್ಸ್ ಬೇರೆ ಬೇರೆ ತರದ ರೈಸೋಸ್ ಬರ್ತಾ ಇರುತ್ತೆ, ರೈಸೋಯ್ಡ್ಸ್ ಬರ್ತಾ ಇರುತ್ತೆ, ಸರಿನಾ. ಸೊ ರೈಸೋಯ್ಡ್ಸ್ ಆರ್ ಪ್ರೆಸೆಂಟ್ ಬಿಲೋ ದ ಎಂಟರ್ ಪ್ಲಾಂಟ್ ಬಾಡಿ. ಈ ರೈಸೋಯ್ಡ್ಸ್ ಯೂನಿಸೆಲ್ಯುಲರ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಮಲ್ಟಿಸೆಲ್ಯುಲರ್ ಆಲ್ಸೋ, ಎರಡು ಕೂಡ ಇರಬಹುದು ಸ್ಟೂಡೆಂಟ್, ಎರಡು ಕೂಡ ಇರಬಹುದು. ನೋಡಿ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎರೆಕ್ಟ್ ಪ್ಲಾಂಟ್ ಬಾಡಿ. ನೋಡಿ ಎರೆಕ್ಟ್ ಪ್ಲಾಂಟ್ ಬಾಡಿ ಇಲ್ಲಿ ನಿಮ್ದೇನಿದೆ, ದಿಸ್ ಇಸ್ ಕಾಲ್ಡ್ as ಪ್ರೋಸ್ಟೇಟ್. ಫ್ಲಾಟ್ ಆಗಿದೆ, ಫ್ಲಾಟ್ ಆಗಿದೆ ಇದು. ದಿಸ್ ಇಸ್ ಕಾಲ್ಡ್ as ಎರೆಕ್ಟ್ ಪ್ಲಾಂಟ್ ಬಾಡಿ. ಸೊ ಬ್ರಯೋಫೈಟ್ಸ್ ಅಲ್ಲಿ ಥಾಲಸ್ ಎರಡು ತರ ಇದೆ, ಇಟ್ ಕ್ಯಾನ್ ಬಿ ಫ್ಲಾಟ್, ಇಟ್ ಕ್ಯಾನ್ ಬಿ ಎರೆಕ್ಟ್. ಓಕೆ. ಆಮೇಲೆ ಸ್ಟೂಡೆಂಟ್ಸ್ ನೋಡಿ ಇಲ್ಲೂ ಕೂಡ ನೋಡಬಹುದು, ನೋಟಿಸ್ ಮಾಡಬಹುದು, ಎರೆಕ್ಟ್ ಆಗಿದ್ರು ಇಲ್ಲಿ ನಿಮ್ಗೆ ಶೂಟು ರೂಟು ಏನು ಇಲ್ಲ, ಇಲ್ಲಿ ಏನು ಇಲ್ಲ ಸ್ಟೂಡೆಂಟ್ಸ್, ಏನು ಇಲ್ಲ ಇಲ್ಲಿ, ಏನು ಇಲ್ಲ ನೋಡಿ. ಸೊ ಡಿಫರೆನ್ಸ್ ನೋಡಬಹುದು ನೀವು ಇಲ್ಲಿ. ದಿಸ್ ಒನ್ ಇಸ್ ದ ವರ್ಟಿಕಲ್ ಆರ್ ದ ಎರೆಕ್ಟ್ ಒನ್, ದಿಸ್ ಒನ್ ಇಸ್ ದ ಹಾರಿಜಾಂಟಲ್ ಒನ್. ನೋಡಿ ಈ ತರ ಫ್ಲಾಟ್ ಆಗಿರ್ಬೋದು, ಇಲ್ಲಾಂದ್ರೆ ಉದ್ದಕ್ಕಿರ್ಬೋದು. ಸೊ ದೀಸ್ ಆರ್ ದ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ ಬಾಡೀಸ್ ಇನ್ ದ ಕೇಸ್ ಆಫ್ ಬ್ರಯೋಫೈಟ್ಸ್ ಅಲ್ಲಿ. ಎರಡು ತರ ಇದೆ ನೋಡಿ, ಬ್ರಯೋಫೈಟ್ಸ್ ಅಲ್ಲಿ ಎರಡು ತರ ಇದೆ. ಓಕೆನಾ. ನಾವು ಸ್ಟೂಡೆಂಟ್ಸ್ ನಾವು ಈಗ ಈ ಎರೆಕ್ಟ್ ಪ್ಲಾಂಟ್ ಬಾಡಿ ನೋಡಿದ್ರೆ ಕೆಳಗಡೆ ಪಾರ್ಟ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ as ಗೆಮೆಟೋಫೈಟ್. ಈಗ ಸ್ಟೂಡೆಂಟ್ಸ್ ಪ್ಲೀಸ್ ರಿಮೆಂಬರ್, ಗೆಮೆಟೋಫೈಟ್ ಇಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್ ಅಂಡ್ ಸ್ಪೋರೋಫೈಟ್ ಇಸ್ ಆಲ್ವೇಸ್ ಡಿಪ್ಲಾಯ್ಡ್. ಈ ಪಾಯಿಂಟ್ ನ ಮಾತ್ರ ಪ್ಲೀಸ್ ಮರಿಬೇಡಿ, ಯಾಕಂದ್ರೆ ನಾನು ನಿಮ್ಗೆ ಈ ನೆಕ್ಸ್ಟ್ 5-10 minutes ಅಲ್ಲಿ ಐ ವಿಲ್ ಟೀಚ್ ಯು ಸೈಕಲ್. ಆ ಸೈಕಲ್ ನ ಹೇಳ್ಕೊಡ್ಬೇಕಾದ್ರೆ ಈ ಸ್ಪೋರೋಫೈಟ್ ಗೆಮೆಟೋಫೈಟ್ ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಡಿಫರೆನ್ಸ್ ನ ಈಗ ನೆನಪಿಕೊಳ್ಳಿ, ವಾಟ್ ಇಸ್ ಅ ಸ್ಪೋರೋಫೈಟ್, ವಾಟ್ ಇಸ್ ಅ ಗೆಮೆಟೋಫೈಟ್. ಈ ಡಿಫರೆನ್ಸ್ ನ ಪ್ಲೀಸ್ ಮಿಸ್ ಮಾಡಬೇಡಿ, ಎಲ್ಲೂ ಕೂಡ, ಎಲ್ಲೂ ಮಿಸ್ ಮಾಡಬೇಡಿ. ನಾವು ಸ್ಟೂಡೆಂಟ್ಸ್ ನಾವು ಇದು ನಿಮ್ಗೆ ಹೇಳಿದ್ರೆ ನೆನಪಿದೆ ಆಗ್ಲೇ, ಡಾಮಿನೆಂಟ್ ಪ್ಲಾಂಟ್ ಬಾಡಿ. ಆಲ್ಗೆದಲ್ಲಿ ಇಟ್ ಇಸ್ ಗೆಮೆಟೋಫೈಟ್, ಬ್ರಯೋದಲ್ಲಿ ಗೆಮೆಟೋಫೈಟ್. ಸೊ ಈ ಎರಡರಲ್ಲೂ ಕೂಡ ಏನಾಗುತ್ತೆ, ಎರಡರಲ್ಲೂ ಕೂಡ ದ ಮೇನ್ ಪ್ಲಾಂಟ್ ಬಾಡಿ ಇಸ್ ಗೆಮೆಟೋಫೈಟ್. ಬಟ್ ಈ ಟೆರಿಡೋಫೈಟ್ಸ್ ಇಂದ, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್, ಈ ಮೂರಲ್ಲೂ ಕೂಡ ಏನಾಗುತ್ತೆ, ಈ ಮೂರಲ್ಲೂ ಕೂಡ ಸ್ಪೋರೋಫೈಟ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ. ಸ್ಪೋರೋಫೈಟ್ ಇಸ್ ಮೇನ್ ಪ್ಲಾಂಟ್ ಬಾಡಿ. ಸೊ ಟೆರಿಡೋಫೈಟ್ ಅಲ್ಲಿ ಮೇನ್ ಪ್ಲಾಂಟ್ ಬಾಡಿ ಡಿಪ್ಲೋಯ್ಡ್ ಆಗಿರುತ್ತೆ, ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಡಿಪ್ಲೋಯ್ಡ್ ಆಗಿರುತ್ತೆ, ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಡಿಪ್ಲೋಯ್ಡ್ ಆಗಿರುತ್ತೆ. ಡೋಂಟ್ ವರಿ ಸ್ಟೂಡೆಂಟ್ಸ್, ಇದನ್ನ ನೀವು ಸೈಕಲ್ ಮಾಡ್ತಿರಲ್ಲ ಅವಾಗ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಸೈಕಲ್ ಮಾಡಿದಾಗ. ಓಕೆ, ಸೈಕಲ್ಸ್ ಮಾಡಿದಾಗ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಇದು ನಿಮ್ಗೆ ಗೊತ್ತಲ್ಲ. ಸೊ ಮೇಲ್ ಸೆಕ್ಸ್ ಆರ್ಗನ್ ಇಸ್ ಕಾಲ್ಡ್ as antheridia, female is called as archegonia. Students, can anyone tell me what is the stalk of antheridia called as? Students, bega ಹೇಳಿ, what is the stalk of antheridia called as? ಉದ್ದಕ್ಕೆ ಬರುತ್ತಲ್ಲ ಸ್ಟಾಕ್, ಉದ್ದಕ್ಕೆ ಸ್ಟಾಕ್ ಬರುತ್ತಲ್ಲ, what do you call the stalk of antheridia? ಹೇಳ್ತೀರಾದ್ರು? That is called as antheridiophore student. That is called as antheridiophore. ಇದು ಆರ್ಕಿಗೋನಿಯಾ ಸ್ಟಾಕ್, ಇದು ಆರ್ಕಿಗೋನಿಯೋಫೋರ್, ನೆನಪಿರ್ಲಿ. ನಾವು ಸ್ಟೂಡೆಂಟ್ಸ್ ನಾವು ಇಲ್ಲಿ ನೋಟಿಸ್ ಮಾಡಬಹುದು, ಸೆಕ್ಸ್ ಆರ್ಗನ್ಸ್ ಆರ್ ಮಲ್ಟಿಸೆಲ್ಲರ್, ಅರೈಸ್ ಆನ್ ಸ್ಟಾಕ್. ನೋಡಿ, ಅರೈಸ್ ಆನ್ ಸ್ಟಾಕ್, ಈ ತರ ಸ್ಟಾಕ್ ಮೇಲೆ ಬರುತ್ತೆ, ಈ ತರ ಸ್ಟಾಕ್ ಮೇಲೆ ಬರುತ್ತೆ. ಓಕೆನಾ. ನಾವು ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಇದು ಮೇಲ್ ಗ್ಯಾಮಿಟೋಫೈಟ್. ಅದ್ರ ಅರ್ಥ ಏನು, ಮೇಲ್ ಗೆಮಿಟೋಫೈಟ್ ಅಂದ್ರೆ ಈ ಪ್ಲಾಂಟ್ ಅಲ್ಲಿ ಬರೀ ಮೇಲ್ ಪಾರ್ಟ್ ಇದೆ ಅಷ್ಟೇ, ಮೇಲ್ ಸೆಕ್ಸ್ ಆರ್ಗನ್ ಮಾತ್ರ ಇದೆ ಇಲ್ಲಿ, ಇದರಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಮಾತ್ರ ಇದೆ, ಮೇಲ್ ಗೆಮಿಟೋಫೈಟ್. ಆ ತರನೇ ಇಲ್ಲಿ ಫೀಮೇಲ್ ಕೂಡ ಇರುತ್ತೆ, ಈ ತರ ಫೀಮೇಲ್ ಗೆಮಿಟೋಫೈಟ್ ಇರುತ್ತೆ. ಫೀಮೇಲ್ ಗೆಮಿಟೋಫೈಟ್ ಅಲ್ಲಿ ಬರೀ ಆರ್ಕಿಗೋನಿಯಾ ಇರುತ್ತೆ, ಮೇಲ್ ಅಲ್ಲಿ ಬರೀ ಆಂಥ್ರಿಡಿಯಾ ಇರುತ್ತೆ. ಸೊ ಮೇಲ್ ಅಲ್ಲಿ ಆಂಥ್ರಿಡಿಯಾ, ಫೀಮೇಲ್ ಅಲ್ಲಿ ಆರ್ಕಿಗೋನಿಯಾ, ಸಪ್ರೇಟ್ ಆಗಿ ಇರ್ಬೋದು ಇದು. ಆಮೇಲೆ ಇಲ್ಲಿ ಈ ಮೇಲ್ ಇದೆ ಸ್ಟೂಡೆಂಟ್ಸ್, ಮೇಲ್ ಇದೆಯಲ್ಲ ಇಲ್ಲಿ, ಈ ಮೇಲ್ ಆಂಥ್ರಿಡಿಯಾ ಇದೆಯಲ್ಲ, ಇದ್ರ ಒಳಗಡೆ there is something called as androcyte mother cells. ಈ ಆಂಡ್ರೋಸೈಟ್ ಮದರ್ ಸೆಲ್ಸ್ ಡೈರೆಕ್ಟ್ ಆಗಿ ಬೈಫ್ಲಾಜೆಲೇಟೆಡ್ ಆಂಥ್ರೋಸೈಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದೀಸ್ ಆರ್ ದ ಗ್ಯಾಮೆಟ್ಸ್, ಸೊ ನಿಮ್ಗೀಗ ಆಲ್ ಆಫ್ ಯು ನೋ ವಾಟ್ ಇಸ್ ಆಂಥೆರಿಡಿಯಾ. ಆಂಥೆರಿಡಿಯಾ ಇಸ್ ಸೆಕ್ಸ್ ಆರ್ಗನ್. ಸ್ಟೂಡೆಂಟ್, ಮೇಲ್ ಆ ಫೀಮೇಲ್? ಮೇಲ್ ಸೆಕ್ಸ್ ಆರ್ಗನ್ ಇಸ್ ಆಂಥೆರಿಡಿಯಾ.
Antheridium 4 is the stalk. ಅದಾದ್ಮೇಲೆ ಥರ್ಡ್ ಥಿಂಗ್ ಸ್ಟೂಡೆಂಟ್ಸ್, ದಟ್ ಇಸ್ biflagellated anthrozoids. Antherozoids are the gametes ಇಲ್ಲಿ. ಸೊ ಈ ಮೂರು ಡಿಫರೆನ್ಸ್ ನಿಮ್ಗೆ ಗೊತ್ತಾಗಿದೆ ಈಗ. ವಾಟ್ ಇಸ್ anthrozoids, ವಾಟ್ ಇಸ್ antheridia ಅಂಡ್ ವಾಟ್ ಇಸ್ Antheridium 4. ಮೂರು ಕೂಡ ಬೇರೆ ಬೇರೆನೆ ಅದು. ಓಕೆನಾ? ನಾವು ಈ ತರನೇ ಈ ಆಂಥೆರಿಡಿಯಾದಲ್ಲಿ ಸ್ಪೋರ್ಸ್ ಬರುತ್ತೆ, ಸೊ ಆಂಥ್ರೋಜಾಯ್ಡ್ಸ್ ಬರುತ್ತೆ. ಅದೇ ಆರ್ಕಿಗೋನದಲ್ಲಿ ಈ ತರ ಎಗ್ ಬರುತ್ತೆ, ಎಗ್. ಓಕೆನಾ? ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್, ಈ ಎಲ್ಲಾ ಇನ್ಫಾರ್ಮೇಶನ್ ತಗೊಂಡು ಈ ತರ ನೀವು ಕಲಿಬೇಕು. ಇದು ಮೇಲ್ ಪ್ಲಾಂಟ್, ಇದು ಫಿಮೇಲ್ ಪ್ಲಾಂಟ್. ಮೇಲ್ ಪ್ಲಾಂಟ್ ಅಲ್ಲಿ ಈ ತರ ಗ್ಯಾಮೆಟ್ಸ್ ರಿಲೀಸ್ ಆಗುತ್ತೆ. ಈ ಗ್ಯಾಮೆಟ್ಸ್ ಈಗ ನೀರಲ್ಲಿ ಸ್ವಿಮ್ ಮಾಡುತ್ತೆ, ಇಲ್ಲಿಗೆ ಹೋಗುತ್ತೆ. ಈಗ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ರೆ ಝೈಗೋಟ್ ಆಗುತ್ತೆ. ಈ ಝೈಗೋಟ್ ಮುಂದೆ ಏನಾಗುತ್ತೆ ಅದನ್ನ ನಾವೀಗ ಕಲಿಯೋಣ ಸ್ಟೂಡೆಂಟ್ಸ್. ಆಲ್ ಆಫ್ ರೆಡಿ ಸ್ಟೂಡೆಂಟ್ಸ್? ರೆಡಿನಾ? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಈಗ? ನೆಕ್ಸ್ಟ್ ಸ್ಟೆಪ್ ನೋಡಿ. ನೆಕ್ಸ್ಟ್ ಸ್ಟೆಪ್ ಏನ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಸ್ಟೆಪ್ ಓಕೆನಾ? ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನ ಆಮೇಲೆ ಮಾಡದ, ಐ ವಿಲ್ ಡೈರೆಕ್ಟ್ ಟೀಚ್ ಯು ಸೈಕಲ್ ರೈಟ್ ನೌ. ಸೈಕಲ್ ಸ್ಟೂಡೆಂಟ್, ಸೈಕಲ್ಸ್ ಲಾಸ್ಟ್ ಮಾಡದ ಬಿಡಿ. ಸೈಕಲ್ಸ್ ಲಾಸ್ಟ್ ಮಾಡದ, ಮಿಕ್ಕಿದ್ ಮುಗಿಸ್ಬಿಡೋದು ಫಸ್ಟ್. ಓಕೆನಾ? ಈ ತರ ಆಗುತ್ತೆ ಸ್ಟೂಡೆಂಟ್ ನೋಡಿ. ಈ ತರ ಫ್ಯೂಸ್ ಆಗುತ್ತೆ. ಈ ನೆಕ್ ಕೆನಾಲ್ಸ್ ಓಪನ್ ಆಗುತ್ತೆ, ಇಲ್ಲಿ ಗ್ಯಾಮೆಟ್ಸ್ ಬರುತ್ತೆ, ಎಲ್ಲ ಫ್ಯೂಸ್ ಆಗುತ್ತೆ. ಆ ಸೈಕಲ್ ಲಾಸ್ಟ್ ಮಾಡದ. ಆ ಸೈಕಲ್ ಮಾಡೋಕ್ಕಿಂತ ಮುಂಚೆ ಫ್ಯೂ ಎಕ್ಸಾಂಪಲ್ಸ್ ಇದೆ ನೋಡಿ ಸ್ಟೂಡೆಂಟ್ಸ್. ಫ್ಯೂ ಎಕ್ಸಾಂಪಲ್ಸ್ ಇದೆ, ರೈಟ್? ಇದು ನಿಮ್ಮೆಲ್ಲರಿಗೂ ಆಗ್ಲಿ ಗೊತ್ತು ಸ್ಟೂಡೆಂಟ್. ರಿಪಿಟೇಷನ್ ಇದೆ ಅಷ್ಟೇ. ಇದು ಸ್ಪೋರೋಫೈಟ್ ನಿಮ್ಮೆಲ್ಲರಿಗೂ ಗೊತ್ತು. ಸ್ಪೋರೋಫೈಟ್ ಇಸ್ ಡಿಪ್ಲಾಯ್ಡ್, ನಿಮ್ಮೆಲ್ಲರಿಗೂ ಗೊತ್ತಿದ್ದು. ಸ್ಪೋರೋಫೈಟ್ ಇಸ್ ಡಿಪ್ಲಾಯ್ಡ್, ನಿಮ್ಮೆಲ್ಲರಿಗೂ ಗೊತ್ತಿದ್ದು. ಓಕೆನಾ? ಕ್ಲಾಸಿಫಿಕೇಶನ್ ನೋಡಿ ಸ್ಟೂಡೆಂಟ್ಸ್. ಕ್ಲಾಸಿಫಿಕೇಶನ್ ಬ್ರಯೋಫೈಟ್ಸ್ ಇದೆ ಸಮಥಿಂಗ್ ಕಾಲ್ಡ್ as mosses, liverworts, hornworts. ಮೂರಿದೆ. ನಿಮ್ ಸಿಲೆಬಸ್ ನಲ್ಲಿ ಹಾರ್ನ್ವರ್ಟ್ಸ್ ಇಲ್ಲ. ಯು ಡು ನಾಟ್ ಹ್ಯಾವ್ ಹಾರ್ನ್ವರ್ಟ್ಸ್ ಇನ್ ಯುವರ್ ಸಿಲೆಬಸ್. ನಿಮ್ ಸಿಲೆಬಸ್ ಅಲ್ಲಿ ಬರೀ ಈ ಮಾಸಸ್ ಮತ್ತೆ ಲಿವರ್ಸ್ ಎರಡೇ ಇರೋದು ಅಷ್ಟೇ ನಿಮ್ಮ ಹತ್ರ. ಓಕೆನಾ? ಸೊ ಮಾಸ್ ಬೇಕಲ್ಲಿದೆ ಬನ್ನಿ. ದೀಸ್ ಆರ್ ಕಾಲ್ಡ್ as mosses. ಸ್ಟೂಡೆಂಟ್ಸ್ ಯಾವತ್ತಾದ್ರು ನೋಡಿದಿರಾ ಇದನ್ನ ರಿಯಲ್ ಲೈಫ್ ಅಲ್ಲಿ? ಯಾವತ್ತಾದ್ರೂ ರಿಯಲ್ ಲೈಫ್ ಅಲ್ಲಿ ನೋಡಿದಿರಾ ಮಾಸಸ್ ನ? ಯಾವತ್ತಾದ್ರೂ ರಿಯಲ್ ಲೈಫ್ ಅಲ್ಲಿ ನೋಡಿದಿರಾ? ದೀಸ್ ಆರ್ ಕಾಲ್ಡ್ as liverworts. ದೀಸ್ ಆರ್ ಕಾಲ್ಡ್ as mosses. ಓಕೆ? ಲಿವರ್ವರ್ಟ್ಸ್ ನೋಟಿಸ್ ಮಾಡಿರ್ಬೋದು ನೀವು ಯಾವತ್ತಾದ್ರು, ಬಟ್ ಮಾಸಸ್ ಸ್ವಲ್ಪ ರೇರ್ ಆಗಿ ಕಾಣಿಸ್ಕೊಂಡಂತೆ. ಮಾಸಸ್ ಆರ್ ಜನರಲಿ ಫೌಂಡ್ ಇನ್ ಯೋರ್ ಇದು ಫಾರೆಸ್ಟ್ ಇರುತ್ತಲ್ಲ, ಫಾರೆಸ್ಟ್ ಏರಿಯಾ, ಅಲ್ಲಿ ಸಿಗತ್ತೆ ಇದು ಮಾಸಸ್ ಅಂಡ್ ಲಿವರ್ವರ್ಟ್ಸ್. ಓಕೆನಾ? ನೌ ಸ್ಟೂಡೆಂಟ್ಸ್, ಈಗ ಲಿವರ್ವರ್ಟ್ಸ್ ಬೇಕು ಕಲಿಯೋದ. ನಾವು ವೈ ಆರ್ ದೇ ಕಾಲ್ಡ್ as liverworts? ಅದನ್ನ ನಾವು ಲಿವರ್ವರ್ಟ್ಸ್ ಅಂತ ಕರಿತೀವಿ ಅಂದ್ರೆ ಬಿಕಾಸ್ ದ ಶೇಪ್ ನೋಡಿ, ಇಟ್ ಇಸ್ ಆಲ್ಮೋಸ್ಟ್ ಲಿವರ್ ಶೇಪ್ ಅಂತ ಕರಿತೀವಿ ನಾವು. ಇದನ್ನ ಲಿವರ್ ಶೇಪ್ ಅಂತ ಕರಿತೀವಿ. ನೋಡಿದ್ರೆ ಯಾವತ್ತು ಕೂಡ ಇದು ಇರ್ಲಿ ಬಿಡಿ ಸ್ಟೂಡೆಂಟ್ಸ್. ನೀವು ಕಾಡ್ಗೆ ಹೋಗಿಲ್ಲ ಯಾವತ್ತು? ಕಾಡ್ಗೆ ಯಾವತ್ತು ಹೋಗಿಲ್ಲ ನೀವು ನೋಡಿ. ದೀಸ್ ಆರ್ ಕಾಲ್ಡ್ as liverworts. ಇದು ಯಾವತ್ತು ಕೂಡ ಒಂದು ನೋಟಿಸ್ ಮಾಡಿ, ಇದು ಅಂಡರ್ ಗ್ರೌಂಡ್ ಯಾವತ್ತು ನೀವು ಹೋಗ್ತಿರಲ್ಲ ಫ್ಲೈಓವರ್ ಕೆಳಗಡೆ, ಆ ಫ್ಲೈಓವರ್ ಕೆಳಗಡೆ ಹೋಗ್ಬೇಕಾದ್ರೆ ಒಂದು ಕಾರ್ನರ್ ಇಂದ ಸ್ವಲ್ಪ ಮೋರಿ ನೀರು ಬರ್ತಾ ಇರುತ್ತೆ. ಚಿಕ್ಕದ ಒಂದು ತೂತು ಇರುತ್ತೆ, ಆ ತೂತು ಸ್ವಲ್ಪ ನೀರು ಬರ್ತಾ ಇರುತ್ತೆ. ನೀರು, ಆ ನೀರು ಬರ್ತಾ ಇರುತ್ತಲ್ಲ, ಆ ನಲ್ಲಿ ಅದ್ರ ಅಕ್ಕಪಕ್ಕ ಬೆಳ್ತಿರತ್ತೆ. ಈ ತರ ನೋಡಿ, ಈ ತರ ಬೆಳ್ತಿರತ್ತೆ. ಈ ತರ ಇದು ನೀರ್ ಬರ್ತಿದ್ರೆ ಈ ತರ, ಈ ನೀರ್ ಬರ್ತಾ ಇರುತ್ತಲ್ಲ, ಆ ನೀರ್ ಬರ್ಬೇಕಾದ್ರೆ ಅದ್ರ ಅಕ್ಕಪಕ್ಕ ಈ ತರ ಬೆಳ್ಕೊಂಡ್ಬಿಟ್ಟಿರುತ್ತೆ, ಗ್ರೀನ್ 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 ಕಲರ್. ಓಕೆನಾ? ನೋಡಿರ್ತೀರಾ? ಓಕೆ, ಓದಿರ್ತೀರಾ, ಬಟ್ ನೋಡಿರ್ಬೋದು. ಬಟ್ ಇದು ಓಕೆ. ಲಿವರ್ವರ್ಟ್ಸ್ ಬಗ್ಗೆ ಏನ್ ಕಲಿಬೇಕು ನೀವು? ಥಾಲಸ್ ಇಸ್ ಅನ್ಡಿಫರೆನ್ಶಿಯೇಟೆಡ್ ಆಬ್ವಿಯಸ್ಲಿ. ಇಲ್ಲಿ ನಿಮ್ಗೆ ರೂಟು ಶೂಟು ಏನೂ ಇಲ್ಲ. ಥಾಲಸ್ ಇಸ್ ಡಾರ್ಸಿವೆಂಟ್ರಲಿ ಅಂಡ್ ಡೈಕಾಟಸ್ಮಿ ಬ್ರಾಂಚ್ ಅಂದ್ರೆ ಏನು? ಇಟ್ ಇಸ್ ಡಾರ್ಸಿವೆಂಟ್ರಲಿ ಈ ತರ ಇರುತ್ತೆ, ಫ್ಲಾಟ್ ಆಗಿರುತ್ತೆ. ಡೈಕಾಟಸ್ಮಿ ಬ್ರಾಂಚ್ ಅಂದ್ರೆ ಈ ತರ ಬ್ರಾಂಚಿಂಗ್ ತೋರಿಸಿರುತ್ತೆ. ಓಕೆ, ದ ಥಾಲಸ್ ಇಸ್ ಡಾರ್ಸಿವೆಂಟ್ರಲಿ ಅಂಡ್ ಕ್ಲೋಸ್ಲಿ ಅಪ್ರೆಸ್ಡ್ ಟು ಸಬ್ಸ್ಟ್ರೇಟಮ್. ಅರ್ಥ ಏನು? ಲೆಟ್ಸ್ ಸೇ ದಿಸ್ ಇಸ್ ಸಾಯಿಲ್. ಈ ಸಾಯಿಲ್ ಗೆ ತುಂಬಾ ಅಟ್ಯಾಚ್ ಆಗಿರುತ್ತೆ ಇದು ಏನು? ಪ್ಲಾಂಟ್ ಬಾಡಿ. ಸೊ ಇದು ಥಾಲಸ್ ಅಂದ್ರೆ ದಿಸ್ ಇಸ್ ಅ ಥಾಲಸ್. ಸೊ ಥಾಲಸ್ ಇದೆಯಲ್ಲ, ಸಾಯಿಲ್ ಗೆ ಅಟ್ಯಾಚ್ ಆಗಿರುತ್ತೆ, ಆಲ್ಮೋಸ್ಟ್ ಅಟ್ಯಾಚ್ ಆಗಿರುತ್ತೆ. ಈ ತರ ಎರಡು ಲೀಫ್ ಲೈಕ್ ಕೂಡ ಇರುತ್ತೆ. ಓಕೆ, ಇಲ್ಲಿ ದೀಸ್ ರೈಜಾಯ್ಡ್ಸ್, ನೆನಪಿದೆ ರೈಜಾಯ್ಡ್ಸ್, ದೇ ಆರ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್, ಬಟ್ ರೂಟ್ ಅಲ್ಲ ಅದು, ದೇ ಆರ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್. ಅದು ದ ರೈಜಾಯ್ಡ್ಸ್ ಹೆಲ್ಪ್ ಇನ್ ಅಟ್ಯಾಚ್ಮೆಂಟ್ ಅಷ್ಟೇ ಅದು. ಓಕೆನಾ? ದೇ ಆರ್ ಯೂನಿಸೆಲ್ಯುಲರ್ ಇನ್ ನೇಚರ್ ಸ್ಟೂಡೆಂಟ್ಸ್, ಯೂನಿಸೆಲ್ಯುಲರ್ ಇನ್ ನೇಚರ್. ಓಕೆನಾ? ರೈಜಾಯ್ಡ್ಸ್ ಆರ್ ಯೂನಿಸೆಲ್ಯುಲರ್ ಅಂಡ್ ಬ್ರಾಂಚ್ಡ್. ಇಷ್ಟು ನೆನಪಿಕೊಂಡ್ರೆ ಸಾಕು ನೀವು. ನಾವು ಇಲ್ಲಿ ನಿಮ್ಗೆ 3 ತರ ರಿಪ್ರೊಡಕ್ಷನ್ ಇರುತ್ತೆ. ನಿಮ್ ಎಕ್ಸಾಮ್ ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಕೇಳೋದು ಜೆಮ್ಮೆ ಬಗ್ಗೆ. ವಾಟ್ ಇಸ್ ಜೆಮ್ಮೆ ಸ್ಟೂಡೆಂಟ್ಸ್? ಜೆಮ್ಮೆ ಇಸ್ ಬೇಸಿಕಲಿ ಎ ಸೆಕ್ಸುವಲ್ ಟೈಪ್ ಆಫ್ ರಿಪ್ರೊಡಕ್ಷನ್. ಇಲ್ಲಿ ಒಂದು ಕಪ್ ಫಾರ್ಮೇಶನ್ ಆಗುತ್ತೆ ಮಾರ್ಕ್ಯಾಂಶದಲ್ಲಿ. ನೋಡಿ, ಈ ತರ ಮಾರ್ಕ್ಯಾಂಶದಲ್ಲಿ ಒಂಥರ ಕಪ್ ತರ ಬರುತ್ತೆ, ಕಪ್. ದೀಸ್ ಆರ್ ಕಾಲ್ಡ್ as ಜೆಮ್ಮೆ ಕಪ್ಸ್ ಅಂತ. ಇದು ಏನು? ಜೆಮ್ಮೆ ಕಪ್ಸ್. ಸೊ ವಿತ್ ದ ಹೆಲ್ಪ್ ಆಫ್ ಜೆಮ್ಮೆ ಕಪ್ಸ್ have green multicellular asexual buds called as ಜೆಮ್ಮೆ.
ಅಂತ ಇರುತ್ತೆ. ಸೊ ಈ ಜೆಮ್ಮೆ ಕಪ್ ಇದೆಯಲ್ಲ, ಈ ಜೆಮ್ಮೆ ಕಪ್ ಒಳಗಡೆ ಈ ತರ ಒಳಗಡೆ ದೇರ್ ಇಸ್ ಅ ಬಡ್ ಇನ್ಸೈಡ್. ಏನಿರುತ್ತೆ? ಬಡ್ ಇರುತ್ತೆ. ಆ ಬಡ್ ನಾವು ಜೆಮ್ಮೆ ಅಂತ ಕರಿತೀವಿ. ಸೊ ಜೆಮ್ಮೆ ಕಪ್ ಒಳಗಡೆ ಬಡ್ ಇದೆ, ಬಡ್. ಓಕೆ, ಸೊ ದಿಸ್ ಇಸ್ ಅ ಟೈಪ್ ಆಫ್ asexual reproduction, ಜೆಮ್ಮೆ. ಓಕೆ, ನಾವು ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಸ್ಕೇಲ್ಸ್ ಇರುತ್ತೆ, ಕೆಳಗಡೆ ಸ್ಕೇಲ್ಸ್ ಇರುತ್ತೆ. ದಿಸ್ ಇಸ್ ದ ಥ್ಯಾಲಸ್, ದಿಸ್ ಇಸ್ ದ ಥ್ಯಾಲಸ್. ಥ್ಯಾಲಸ್ ಇದು, ಇದೇನಿದು? ಇದು ಜೆಮ್ಮೆ ಕಪ್, ಇದು ಜೆಮ್ಮೆ ಕಪ್. ಇದೇನಿದು? ದಿಸ್ ಇಸ್ ದ ಎಂಟೈರ್ ಸ್ಪೋರೋಫೈಟ್. ಇದು ಸ್ಪೋರೋಫೈಟ್, ಇದು ಸ್ಪೋರೋಫೈಟ್. ಇದು ಕೆಳಗಡೆ ಇದು ಮೇನ್ ಪ್ಲಾಂಟ್ ಬಾಡಿ, ಇದು ದಿಸ್ ಇಸ್ ದ ಗ್ಯಾಮಿಟೋಫೈಟ್, ಇದು ಗೆಮಿಟೋಫೈಟ್ ಇದು. ಸೊ ಗೆಮಿಟೋಫೈಟ್, ಸ್ಪೋರೋಫೈಟ್ ಮೇಲೆದು. ದಿಸ್ ಇಸ್ ಅನ್ ಆರ್ಕಿಗೋನಿಯಾ, ರೈಟ್? ಆರ್ಕಿಗೋನಿಯಾ, ಆರ್ಕಿಗೋನಿಯೋಫೋರಾ ಇದು, ಆರ್ಕಿಗೋನಿಯೋಫೋರ್. ಸೊ ಆರ್ಕಿಗೋನಿಯೋಫೋರ್, ಆರ್ಕಿಗೋನಿಯಾ. ಥ್ಯಾಲಸ್ ಇಸ್ ದ ಥ್ಯಾಲಸ್, ಇದು ಗೆಮಿಟೋಫೈಟು, ಇದು ಸ್ಪೋರೋಫೈಟು. ಓಕೆನಾ? ಸ್ಪೋರೋಫೈಟ್ ಬೇರೆ ಬೇರೆ ಪಾರ್ಟ್ಸ್ ಇರುತ್ತೆ ಆಬ್ವಿಯಸ್ಲಿ. ಓಕೆನಾ? ನೋಡಿ, liverworts die ಅಂದ್ರೆ 2. So in the case of students, in the case of the so male plant ಮತ್ತೆ ಫಿಮೇಲ್ ಪ್ಲಾಂಟ್ 2 ಸಪರೇಟ್ ಪ್ಲಾಂಟ್, ಎರಡೂ ಕೂಡ ಸಪರೇಟ್ ಆಗಿ ಬರುತ್ತೆ ಇಲ್ಲಿ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಮಾಸಸ್. ಮಾಸಸ್ ಆರ್ ಮೊನೇಷಿಯಸ್. ಅದು ಸೊ ನಿಮ್ಗೆ ಅನ್ಸ್ತಾ ಇರ್ಬೇಕು, ಸರ್ ಈ ಡಿಫ್ರೆನ್ಸ್ ಎಲ್ಲ ಹೆಂಗ್ ನೆನ್ಪಿಕೋಬೇಕು? ಒಂದು ಟೇಬಲ್ ಕೊಡ್ತೀರಾ? ಟೇಬಲ್ ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್, ಒಂದು ಟೇಬಲ್ ಕೊಡ್ತೀನಿ, ಚಿಂತೆ ಮಾಡಬೇಡಿ. ಬಟ್ ನೆನಪಿರ್ಲಿ ಸದ್ಯಕ್ಕೆ ಇಲ್ಲಿ ಮೇಲ್ ಪ್ಲಾಂಟ್, ಫಿಮೇಲ್ ಪ್ಲಾಂಟ್ ಎರಡು ಸಪರೇಟ್ ಆಗಿರುತ್ತೆ. ಇಲ್ಲಿ ಸಪರೇಟ್ ಇರುತ್ತೆ ಅವತ್ತು ಕೂಡ. ಓಕೆ ನೋಡಿ, ಮಾಸಸ್ ನೋಡಿ ಸ್ಟೂಡೆಂಟ್ಸ್, ಇದು ಇಸ್ ಕಾಲ್ಡ್ ಆಸ್ ಮಾಸಸ್. ಒಂದು ಗ್ರಾಸ್ ತರ ಸ್ವಲ್ಪ. ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಬ್ಯಾಟ್ರಿ ಕಮ್ಮಿ ಆಗ್ತಾ ವಾಯ್ಸ್ ಬ್ರೇಕ್ ಆಗುತ್ತೆ. ಇಲ್ಲಿ ನೋಡಿ, ಈ ತರ ಗ್ರಾಸ್ ತರ ಬರ್ತಾರೆ, ಗ್ರಾಸ್ ತರ. ಈ ಗ್ರಾಸ್ ಅಲ್ಲಿ ದಿಸ್ ಇಸ್ ದ ಗೆಮಿಟೋಫೈಟ್. ನೆನಪಿದೆಯಾ ಸ್ಟೂಡೆಂಟ್ಸ್? ದಿಸ್ ಗ್ರಾಸ್ ಇಸ್ ದ ಗೆಮಿಟೋಫೈಟ್. ಇದು ಮೇಲಿದೇನು? ಎರಡು ಕೂಡ ಇರುತ್ತೆ ಇಲ್ಲಿ, ಓಕೆನಾ? ವಿಡಿಯೋ ಬ್ರೇಕ್ ಸ್ಟೂಡೆಂಟ್, ವಿಡಿಯೋ ಬ್ರೇಕ್ ಆಗೋದಕ್ಕೆ ಇಂಟರ್ನೆಟ್ ಇಶ್ಯೂ ಇರುತ್ತೆ. ಇಂಟರ್ನೆಟ್ ಇಶ್ಯೂ ಇರುತ್ತೆ ಸ್ಟೂಡೆಂಟ್. ವಿಡಿಯೋ ಬ್ರೇಕ್ ಆಗ್ತಿದ್ಯಾ? ಇಂಟರ್ನೆಟ್ ಇಶ್ಯೂ ಇರಬೇಕು ಪ್ರಾಬ್ಲಿ. ಸ್ಟೂಡೆಂಟ್ ಇನ್ನೂ ಬ್ರೇಕ್ ಆಗ್ತಿದೆ, ಚೆಕ್ ಮಾಡಿ. ಇಸ್ ಸ್ಟಿಲ್ ಬ್ರೇಕಿಂಗ್? ಇಟ್ಸ್ ಕ್ಲಿಯರಾ? ಓಕೆ ಓಕೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 3 ತರ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮಗೆ. ಕ್ಯಾನ್ ಎನಿವನ್ ಟೆಲ್ ಮಿ ವಿಚ್ ಒನ್ ಇಸ್ ಯುವರ್ ಫೇವರೇಟ್? ನನಗೆ ಎಲ್ಲಕ್ಕಿಂತ ಫೇವರೇಟ್ ಸ್ಪ್ಯಾಗ್ನಮ್ ಆಕ್ಚುಲಿ, ಸ್ಪ್ಯಾಗ್ನಮ್. ಬಟ್ ಈ ಪಾಲಿಟ್ರೈಕಮ್ ನೋಡೋಕ್ಕೂ ಚೆನ್ನಾಗಿದೆ. ಫ್ಯುನೇರಿಯಾ ಕೂಡ ನೋಡೋಕೆ ಚೆನ್ನಾಗಿದೆ, ಫ್ಯುನೇರಿಯಾ. ಸೊ ಫ್ಯುನೇರಿಯಾ, ಸ್ಪ್ಯಾಗ್ನಮ್, ಪಾಲಿಟ್ರೈಕಮ್, 3 ಬೇರೆ ಬೇರೆ ತರದಲ್ಲಿ ನಿಮಗೆ ಮಾಸಸ್ ಇದೆ. ನೋಡಿ ಈ ತರ ಇರುತ್ತೆ, ಪಾಲಿಟ್ರೈಕಮ್, ಫ್ಯುನೇರಿಯಾ, ಸ್ಪ್ಯಾಗ್ನಮ್. ಓಕೆ, ಇಲ್ಲಿ ನೆನಪಿರ್ಬೇಕು, ಇದು ಗೆಮೆಟೋಫೈಟ್ ಕೆಳಗಡೆದು, ಸ್ಪೋರೋಫೈಟ್ ಮೇಲದು. ಓಕೆನಾ? ಈಗ ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ ತೋರ್ಸಕ್ಕಿಂತ ಮುಂಚೆ ನಿಮ್ದು ಮಾಸಸ್ ಅಲ್ಲಿ ಡೈರೆಕ್ಟ್ ಆಗಿ ಮೇನ್ ಪ್ಲಾಂಟ್ ಬರಲ್ಲ. ಮಾಸ್ ಅಲ್ಲಿ 2 ಬೇರೆ ಬೇರೆ ತರ ಪ್ಲಾಂಟ್ ಬಾಡಿ ಇರುತ್ತೆ. ಮಾಸ್ ಒಂದು ದೊಡ್ಡ ಪ್ಲಾಂಟ್ ಬಾಡಿ ಇರುತ್ತಾ, ಆ ದೊಡ್ಡ ಪ್ಲಾಂಟ್ ಬಾಡಿ ಬರಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರೋ ಪ್ಲಾಂಟ್ ಬಾಡಿ ಇರುತ್ತೆ. ನೋಡಿ, ಈ ದೊಡ್ಡ ಪ್ಲಾಂಟ್ ಬರಕ್ಕಿಂತ ಮುಂಚೆ, ಈ ತರ ಅಡಲ್ಟ್ ಸ್ಟೇಜ್ ಬರಕ್ಕಿಂತ ಮುಂಚೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಜುವಿನೈಲ್ ಸ್ಟೇಜ್. ಆ ಜುವಿನೈಲ್ ಸ್ಟೇಜ್ ನ ನಾವು ಪ್ರೋಟೋನಿಮಾ ಅಂತ ಕರಿತೀವಿ, ಪ್ರೋಟೋನಿಮಾ. ಸೊ ಪ್ರೋಟೋನಿಮಾ ಇಸ್ ಫೌಂಡ್ ಇನ್ ದ ಕೇಸ್ ಆಫ್ ಮಾಸಸ್. ಸೊ ಎಕ್ಸಾಂಪಲ್ ಕೇಳ್ತಾರೆ, ಪ್ರೋಟೋನಿಮಾ ಇಸ್ ಫೌಂಡ್ ವೇರ್? ಮಾಸಸ್, ಲಿವರ್ವರ್ಟ್ಸ್, ಆಲ್ಗೆ, ಟೆರಿಡೋಫೈಟ್ಸ್. ಸೊ ಪ್ರೋಟೋನಿಮಾ ಇಸ್ ಫೌಂಡ್ ವೇರ್? ಇನ್ ದ ಕೇಸ್ ಆಫ್ ಮಾಸಸ್. ಇಲ್ಲಿ ರೈಸೋಯ್ಡ್ಸ್ ಆರ್ ಮಲ್ಟಿಸೆಲ್ಯುಲರ್ ಇನ್ ನೇಚರ್ ಅಂಡ್ ಬ್ರಾಂಚ್ಡ್ ಇನ್ ನೇಚರ್. ಈಗ ಡಿಫ್ರೆನ್ಸ್ ತೋರಿಸಿ ನೋಡಿ, ಡಿಫ್ರೆನ್ಸ್ ನೋಡಿ ಬೇಗ. ಬಾಯ್. ಇಲ್ಲಿ ನೋಡಿ, ಲಿವರ್ವರ್ಟ್ಸ್ ಹೆಂಗಿರುತ್ತೆ? ಇಲ್ಲಿ ನೋಡಿ, all the liverworts are thyroid, leafy and dorsiventrally flat. ನೋಡಿ, dorsiventrally flat ಆಗಿರುತ್ತೆ ಇದು ಪ್ಲಾಂಟ್ ಬಾಡಿ ಎಲ್ಲಿ? ಲಿವರ್ವರ್ಟ್ಸ್ ಅಲ್ಲಿ. ಬಟ್ ಇನ್ ದ ಕೇಸ್ ಆಫ್ ಮಾಸಸ್ ಅಲ್ಲಿ ಈ ತರ ಉದ್ದಕ್ಕಾಗಿರುತ್ತೆ, ಈ ತರ ಉದ್ದಕ್ಕಿರುತ್ತೆ, ಮಾಸಸ್ ಅಲ್ಲಿ ಉದ್ದಕ್ಕಿರುತ್ತೆ. ಅದಾದ್ಮೇಲೆ ರೈಸೋಯ್ಡ್ಸ್ ನೋಡಿ, ಯೂನಿಸೆಲ್ಯುಲರ್ ಅನ್ಬ್ರಾಂಚ್ಡ್. ಇಲ್ಲಿ ನೋಡಿ, ಮಲ್ಟಿಸೆಲ್ಯುಲರ್ ಅಂಡ್ ಬ್ರಾಂಚ್ಡ್. ಸರಿನಾ? ಸ್ಪೋರೋಫೈಟ್ ಇಲ್ಲಿ ಸಿಂಪಲ್,
ಇಲ್ಲಿ ವೆಲ್ ಡೆವಲಪ್ಡ್ ಸ್ಪೋರೋಫೈಟ್ ಇರುತ್ತೆ, ಈ ತರ ಸ್ಪೋರೋಫೈಟ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಇಲ್ಲಿ ಪ್ರೋಟೋನಿಮಾ ಸ್ಟೇಜ್ ಬರುತ್ತೆ, ಪ್ರೋಟೋನಿಮಾ ಸ್ಟೇಜ್ ಬರುತ್ತೆ. ಬಟ್ ಈ ಪ್ರೋಟೋನಿಮಾ ಸ್ಟೇಜ್ ಇಲ್ಲಿ ಆಬ್ಸೆಂಟ್ ಆಗಿರುತ್ತೆ, ಇಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರೋಟೋನಿಮಾ ಇದೆ, ಪ್ರೋಟೋನಿಮಾ ಇಲ್ಲ. ಇಲ್ಲಿ ಡೈರೆಕ್ಟ್ ಗೆಮೆಟೋಫೈಟ್ ಡೆವಲಪ್ಮೆಂಟ್ ಇಲ್ಲಿ. ಸೊ ಈ ಪ್ರೋಟೋನಿಮಾ, ಈ ರೈಜಾಯ್ಡ್ಸ್, ಆಮೇಲೆ ಈ ಸ್ಟ್ರಕ್ಚರ್ ಎಕ್ಸಾಂಪಲ್ ಇದೆ ಕೇಳೋ ಸ್ಟೂಡೆಂಟ್ಸ್. ಅದು ಬಿಟ್ಟರೆ ಇಲ್ಲಿ ನೋಡಿ, ಪ್ಲಾಂಟ್ ಇಸ್ ಡಯೇಷಿಯಸ್, ಪ್ಲಾಂಟ್ ಇಸ್ ಮೊನೇಷಿಯಸ್. ಸೊ ಆಲ್ಮೋಸ್ಟ್ ನಿಮ್ದು ಎಲ್ಲಾ ಪಾಯಿಂಟ್ಸ್ ನಿಮ್ದು ಬ್ರಯೋಫೈಟ್ ವರ್ಸ್ ಸರಿ ನಿಮ್ದು ಮಾಸಸ್ ವರ್ಸ್ ಲಿವರ್ ವರ್ತು ಒಂದೇ ಸ್ಲೈಡ್ ಸ್ಟೂಡೆಂಟ್ ಇಲ್ಲಿ ಇದೆ. ಓಕೆನಾ? KCET ಗೆ ಎಷ್ಟು ಕ್ವಶನ್ಸ್ ಬರಲ್ಲ. KCET ಇಂದ ಒಂದು ಕ್ವೆಶನ್ ಎವ್ರಿ ಇಯರ್ ಬಂದೇ ಬರುತ್ತೆ, ಒಂದೇ ಕ್ವೆಶನ್ ಬರೋದು. ಆ ಒಂದು ಕ್ವೆಶನ್ ಕೂಡ ಜನರಲ್ ಆಗಿ ಈ ಆಲ್ಗೆ ಇಂದ ಬರುತ್ತೆ, ಇಲ್ಲ ಜಿಮ್ನೋಸ್ಪರ್ಮ್ಸ್ ಇಂದ ಬರುತ್ತೆ. ಓಕೆನಾ? ಸೊ ಆ ತರ ಕ್ವಶನ್ ಬರುತ್ತೆ, ಡೈರೆಕ್ಟ್ ಕೇಳೋದು ನಿಮ್ಗೆ. ಇಲ್ಲಿ ನೋಡಿ ಸ್ಟೂಡೆಂಟ್, ಇಲ್ಲಿ ನೋಡಿ ಈ ತರ. ಫಸ್ಟ್ ಪಾಯಿಂಟ್ ಇದು ಪ್ಲಾಂಟ್ ಬಾಡಿ, ರೈಜೋಸ್ ಡಿಫರೆಂಟ್, ಸ್ಪೋರೋಫೈಟ್ ಡಿಫರೆಂಟ್, ಇಲ್ಲಿ ವೆಲ್ ಡೆವಲಪ್ಡ್, ಇಲ್ಲಿ ಸಿಂಪಲ್. ಫಸ್ಟ್ ಸ್ಟೇಜ್ ಇಲ್ಲಿ ಪ್ರೋಟೋನಿಮಾ ಇಲ್ಲ, ಇಲ್ಲಿ ಪ್ರೋಟೋನಿಮಾ ಇದೆ. ಇಲ್ಲಿ ಡಯೇಷಿಯಸ್, ಇಲ್ಲಿ ಮೊನೇಷಿಯಸ್. ಕಲೀರಿ ಸಾಕಿಷ್ಟು. ಸೊ ಈ ಟೇಬಲ್ ನ ನೋಟ್ಸ್ ಕೊಟ್ಟಿರ್ತೀನಿ. ಐ ನೋ ಸ್ಟೂಡೆಂಟ್ಸ್, ಈ ಚಾಪ್ಟರ್ ತುಂಬಾ ಲೆಂದಿ ಚಾಪ್ಟರ್ ಇದು. ಈ ಚಾಪ್ಟರ್ ನೀವು ಎಷ್ಟೇ ಓದ್ರೂ ಮುಗಿಯಲ್ಲ ಅನ್ಸುತ್ತೆ ತುಂಬಾ ಸತಿ. ಬಟ್ ಈ ಚಾಪ್ಟರ್ ಕಲಿಬೇಕಂದ್ರೆ ಈ ನೋಟ್ಸ್ ಆರ್ ದಿ ಬೆಸ್ಟ್ ನೋಟ್ಸ್. ಸರ್ನಾ? ಈ ಡೈರೆಕ್ಟ್ ಆಗಿ ಆಲ್ಗೆ ತೋರ್ಸಲ್ ಆಗ್ಲಿ, ಆಲ್ಗೆದು ಆಲ್ಗೆ ಫಿಯೋಫೈಸಿ, ರೋಡೋಫೈಸಿ ಮತ್ತೆ ನಮ್ ಕ್ಲೋರೋಫೈಸಿ 3 ಕೊಟ್ಟಿದ್ದೀನಿ ನಿಮ್ಗಲ್ಲಿ. ಅದಾದ್ಮೇಲೆ ನಿಮ್ದು ಮಾಸಸ್ ಅಲ್ಲಿ ಲಿವರ್ವರ್ಟ್ಸ್, ಮಾಸಸ್ 2 ಕೂಡ ಕೊಟ್ಟಿದ್ದೀನಿ ಇಲ್ಲಿ. ಸೊ ಇದನ್ನು ಕೂಡ ಒಂದೇ ನಂಗೆ ಗೊತ್ತು. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಡೆಫಿನೆಟ್ಲಿ ಕನ್ಫ್ಯೂಸ್ ಆಗುತ್ತೆ, ರೈಟ್? ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆರಾಮಾಗಿ ಕುತ್ಕೊಂಡು ಒಂದ್ಸತಿ ನೋಟ್ಸ್ ನ ನೋಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಚಾಪ್ಟರ್ ಈಸಿ ಆಗ್ತಾ ಹೋಗುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಟೈಮ್ ಓದ್ಬೇಕಾದ್ರೆ ಈ ಚಾಪ್ಟರ್ ಆಕ್ಚುಲಿ ಕಷ್ಟ ಅನ್ಸುತ್ತೆ. ಓಕೆನಾ? ನಾ ಸ್ಟೂಡೆಂಟ್ಸ್, ಈಗ ಲೈಫ್ ಸೈಕಲ್ ತೋರಿಸ್ತೀನಿ, ಭಯ ಪಡಬೇಡಿ ಸ್ಟೂಡೆಂಟ್ಸ್. ನಿಮ್ಗೆ ಲೈಫ್ ಸೈಕಲ್ ತೋರಿಸ್ತೀನಿ, ಭಯ ಪಡಬಾರ್ದು. ಓಕೆನಾ? ಮೋಸ್ಟ್ ಡೀಟೇಲ್ಡ್ ನೋಟ್ಸ್ ಇದೆ ಇದು ಲೈಫ್ ಸೈಕಲ್. ಇದು ನಿಮ್ದು ಲಿವರ್ವರ್ತ್, ಇಲ್ಲಿ ಮಾಸಸ್ದು ನೋಟ್ಸು ಕ್ಲೀನ್ ಆಗಿದೆ. ಸೊ ಪ್ರಾಪರ್ ಆಗಿ ಒಂದ್ಸತಿ ಅರ್ಥ ಮಾಡ್ಕೊಳ್ಳೋದ ಬನ್ನಿ, ಆರಾಮಾಗಿ ಅರ್ಥ ಮಾಡ್ಕೊಳ್ಳೋದ 1 by 1 ಈಗ. ಓಕೆನಾ? ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ. ಲೆಟ್ಸ್ ಸ್ಟಾರ್ಟ್ ವಿತ್ ಸಮಥಿಂಗ್ ಕಾಲ್ಡ್ as ಲಿವರ್ವರ್ಟ್ಸ್. ಓಕೆನಾ? ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಆರಾಮಾಗಿ ನೋಡಿ, ಎವ್ರಿ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋದ. ನೌ ಫಸ್ಟ್ ಆಫ್ ಆಲ್, ಇನ್ ದ ಕೇಸ್ ಆಫ್ ಬ್ರಯೋಫೈಟ್ಸ್, ದ ಮೇನ್ ಪ್ಲಾಂಟ್ ಬಾಡಿ ಇಸ್ ಗೆಮೆಟೋಫೈಟ್. ಮೇನ್ ಪ್ಲಾಂಟ್ ಬಾಡಿ ಇಸ್ ಗೆಮೆಟೋಫೈಟ್. ಹೌದಾ? ಹೌದು. ಸೊ ನೋಟಿಸ್ ಮಾಡಬಹುದು ನೀವು ಇಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತು, ದ ಬ್ರಯೋಫೈಟ್ ಇಸ್ ಡಯೇಷಿಯಸ್. ಹೌದಾ? ಬ್ರಯೋಫೈಟ್ ಇಸ್ ಡಯೇಷಿಯಸ್. ಬ್ರಯೋಫೈಟ್ ಲಿವರ್ವರ್ತ್ ಇಸ್ ಡಯೇಷಿಯಸ್. ಲಿವರ್ವರ್ತ್ ಇಸ್ ಡಯೇಷಿಯಸ್. ಅರ್ಥ ಏನು? ಲಿವರ್ವರ್ತ್ ಡಯೇಷಿಯಸ್ ಅಂದ್ರೆ ಇಲ್ಲಿ ಡೈ ಅಂದ್ರೆ ಏನು? 2 ಮೇಲ್ ಮತ್ತೆ ಫಿಮೇಲ್ ಎರಡು ಸಪರೇಟ್ ಆಗಿರುತ್ತೆ ಇಲ್ಲಿ. ಇನ್ ದ ಕೇಸ್ ಆಫ್ ಲಿವರ್ವರ್ಟ್ಸ್ 2 ಕೂಡ ಸಪರೇಟ್ ಆಗಿರುತ್ತೆ. ಇಲ್ಲಿ ನೋಡಬಹುದು ನೀವೀಗ ಮೇಲ್ ಗೆಮೆಟೋಫೈಟ್, ಫಿಮೇಲ್ ಗೆಮೆಟೋಫೈಟ್. ಈಗ ಇಲ್ಲಿ ಮೇಲ್ ಗೆಮೆಟೋಫೈಟ್ ಏನ್ ಮಾಡುತ್ತೆ? ಆಂಥ್ರೀಡಿಯಾ ಪ್ರೊಡ್ಯೂಸ್ ಮಾಡುತ್ತೆ. ಈ ತರ ಆಂಥ್ರೀಡಿಯಾ. ಫಿಮೇಲ್ ಗೆಮೆಟೋಫೈಟ್ ಆರ್ಕಿಗೋನಿಯಾ ಪ್ರೊಡ್ಯೂಸ್ ಮಾಡುತ್ತೆ, ಆರ್ಕಿಗೋನಿಯಾ. ಸೊ ಇಲ್ಲಿ ಆಂಥ್ರೀಡಿಯಾ ಬಂತು, ಇಲ್ಲಿ ಆರ್ಕಿಗೋನಿಯಾ ಬಂತು. ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಇಸ್, ಈ ಆಂಥ್ರೀಡಿಯಾ ಇಂದ ಬೈಫ್ಲಾಜುಲೇಟೆಡ್ ಆಂಥ್ರೋಜಾಯ್ಡ್ಸ್ ರಿಲೀಸ್ ಆಗುತ್ತೆ. ಈ ತರ ರಿಲೀಸ್ ಆಯ್ತಾ? ರಿಲೀಸ್ ಆಯ್ತು. ಇಲ್ಲೇನ್ ಬಂತು? ಇಲ್ಲಿ ಸಿಂಗಲ್ ಎಕ್ಸೆಲ್ ಬಂತು. ಈ ತರ ಸಿಂಗಲ್ ಎಕ್ಸೆಲ್ ಬಂತು. ನೆಕ್ಸ್ಟ್ ಸ್ಟೆಪ್ ಏನು? ಈ ಆಂಥ್ರೋಜಾಯ್ಡ್ಸ್ ನೀರಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗುತ್ತೆ. ಸ್ವಿಮ್ ಮಾಡ್ಕೊಂಡ್ ಬಂದು ಇಲ್ಲಿಗೆ ಹೋಗುತ್ತೆ. ಹೋಯ್ತು. ಸೊ ವಾಟ್ ಡಿಡ್ ವಿ ಲರ್ನ್ ಟಿಲ್ ನೌ? ವಿ ಲರ್ನ್ ದಟ್ ಇಲ್ಲಿ ಮೇಲ್ ಗೆಮೆಟೋಫೈಟ್, ಇಲ್ಲಿ ಫಿಮೇಲ್ ಗೆಮೆಟೋಫೈಟ್ ಇದೆ. ನೀರಲ್ಲಿ ಆಂಥ್ರೋಜಾಯ್ಡ್ಸ್ ರಿಲೀಸ್ ಆಗುತ್ತೆ. ಆಂಥ್ರೋಜಾಯ್ಡ್ಸ್ ವಿಲ್ ಸ್ವಿಮ್ ಅಂಡ್ ಗೋ ಅಂಡ್ ಫ್ಯೂಸ್ ಹಿಯರ್. ಆಯ್ತಾ? ಮುಗೀತು. ನೆಕ್ಸ್ಟ್ ಸ್ಟೆಪ್ ಏನು? ಈ ಆಂಥ್ರೋಜಾಯ್ಡ್ಸ್, ಈ ಎಗ್ ಫ್ಯೂಸ್ ಆಗೋಗುತ್ತೆ. ದಟ್ ಇಸ್ ಕಾಲ್ಡ್ as ಫರ್ಟಿಲೈಸೇಷನ್ ಆಗುತ್ತೆ. ನೌ ಸ್ಟೂಡೆಂಟ್ಸ್, ಫರ್ಟಿಲೈಸೇಷನ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಫರ್ಟಿಲೈಸೇಷನ್ ಆದ್ಮೇಲೆ ನೆಕ್ಸ್ಟ್ ವಿ ಗೆಟ್ ದ ಝೈಗೋಟ್ ಹಿಯರ್. ಈಗ ಇಲ್ಲಿ ಆಂಥ್ರೋಜಾಯ್ಡ್ಸ್, ಆಲ್ ಆಫ್ ದೀಸ್ ಆಂಥ್ರೋಜಾಯ್ಡ್ಸ್ ಆರ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಈ ಎಗ್ ಸೆಲ್ ಕೂಡ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಸೊ 2 ಕೂಡ ಫ್ಯೂಸ್ ಆದ್ರೆ ಆಬ್ವಿಯಸ್ಲಿ ಝೈಗೋಟ್ ಇಸ್ ಡಿಪ್ಲಾಯ್ಡ್ ಇನ್ ನೇಚರ್. ಓಕೆ, ಝೈಗೋಟ್ ಇಸ್ ಡಿಪ್ಲಾಯ್ಡ್ ಇನ್ ನೇಚರ್. ಈಗ ನಾವು ಸ್ಟೂಡೆಂಟ್ಸ್ ನೆಕ್ಸ್ಟ್ ಸ್ಟೆಪ್ ಏನು? ಇದು ಗೆಮೆಟೋಫೈಟ್ ಮೇಲೆ ಝೈಗೋಟ್ ಬೆಳೀತಾ ಇದೆ. ಈಗ ಈ ಝೈಗೋಟ್ ಡೈರೆಕ್ಟ್ ಆಗಿ ಒಂದು ಸ್ಪೋರೋಫೈಟ್ ಕನ್ವರ್ಟ್ ಆಗುತ್ತೆ. ಫಸ್ಟ್ ಇಲ್ಲಿ ಗೆಮೆಟೋಫೈಟ್ ಇತ್ತು,
ಗೆಮೆಟೋಫೈಟ್ ಹ್ಯಾಪ್ಲಾಯ್ಡ್. ಈಗ ಈ ಝೈಗೋಟು ಈ ತರ ಒಂದು ಸ್ಪೋರೋಫೈಟ್ ಡೆವಲಪ್ ಆಗೋಗುತ್ತೆ ವಿತ್ ದ ಹೆಲ್ಪ್ ಆಫ್ ಮೈಟೋಸಿಸ್. ಈ ಝೈಗೋಟು ಎಂಬ್ರಿಯೋ ಆಗುತ್ತೆ, ಎಂಬ್ರಿಯೋ ಈ ತರ ಸ್ಪೋರೋಫೈಟ್ ಆಗೋಗುತ್ತೆ. ಸೊ ಪ್ಲೀಸ್ ರಿಮೆಂಬರ್, ದ ಝೈಗೋಟ್ ಟರ್ನ್ಸ್ ಇಂಟು ಎಂಬ್ರಿಯೋ, ಎಂಬ್ರಿಯೋ ಒಂದು ಸ್ಪೋರೋಫೈಟ್ ಆಗೋಗುತ್ತೆ. ಈ ಸ್ಪೋರೋಫೈಟ್ ಅಂದ್ರೆ 3 ಪಾರ್ಟ್ಸ್ ಇದೆ. ಇಟ್ ಹ್ಯಾಸ್ ಫುಟ್, ಸೀಟಾ ಅಂಡ್ ಕ್ಯಾಪ್ಸ್ಯೂಲ್. 3 ಪಾರ್ಟ್ ಇದೆ. ಫುಟ್, ಸೀಟಾ ಅಂಡ್ ಕ್ಯಾಪ್ಸ್ಯೂಲ್ 3 ಪಾರ್ಟ್ ಇದೆ ಹತ್ರ. ಓಕೆನಾ? ಫುಟ್, ಸೀಟಾ, ಕ್ಯಾಪ್ಸ್ಯೂಲ್ 3 ಪಾರ್ಟ್. ಓಕೆನಾ? ಅಂಡ್ ದಿಸ್ ಸ್ಪೋರೋಫೈಟ್ ಇದೆಯಲ್ಲ, ದಿಸ್ ಇಸ್ ಗೋನಾ ಬಿ ಡಿಪ್ಲಾಯ್ಡ್ ಇನ್ ನೇಚರ್. ಯಾಕಪ್ಪ ಡಿಪ್ಲಾಯ್ಡ್ ಸ್ಟೂಡೆಂಟ್ಸ್? ಯಾಕಂದ್ರೆ ಝೈಗೋಟ್ ವಾಸ್ ಡಿಪ್ಲಾಯ್ಡ್, ಇಲ್ಲಿ ಮೈಟೋಸಿಸ್ ಆಯ್ತು. ನಿಮ್ಮೆಲ್ಲರಿಗೂ ಗೊತ್ತು, ಮೈಟೋಸಿಸ್ ಅಲ್ಲಿ ಯಾವತ್ತೂ ಕೂಡ ಪ್ಲಾಯ್ಡಿ ಚೇಂಜ್ ಆಗಲ್ಲ, ಪ್ಲಾಯ್ಡಿ ಅಷ್ಟೇ ಇರುತ್ತೆ ಯಾವತ್ತೂ ಕೂಡ. ಸೇಮ್ ಪ್ಲಾಯ್ಡಿ ಇಸ್ ಮೇಂಟೈನ್, ರೈಟ್? ಸೇಮ್ ಪ್ಲಾಯ್ಡಿ ಇಸ್ ಮೇಂಟೈನ್ ಆಲ್ವೇಸ್. ಸೊ ಪ್ಲಾಯ್ಡಿ ಮೇಂಟೈನ್ ಆಗಿದೆಯಾ? ಮೇಂಟೈನ್ ಆಗಿದೆ. ಸೊ ಡಿಪ್ಲಾಯ್ಡ್ ಎರಡು ಡಿಪ್ಲಾಯ್ಡ್ ಆಗಿದೆ. ನಾವು ಸ್ಟೂಡೆಂಟ್ಸ್, ದಿಸ್ ಇಸ್ ದ ಎಂಟೈರ್ ಸ್ಪೋರೋಫೈಟ್. ಈಗ ನಿಮ್ಮೆಲ್ಲರಿಗೂ ಗೊತ್ತು, ಗೆಮೆಟೋಫೈಟ್ ಗಿವ್ಸ್ ಗ್ಯಾಮೇಟ್ಸ್. ಸ್ಪೋರೋಫೈಟ್ ಏನ್ ಕೊಡುತ್ತೆ? ಸ್ಪೋರೋಫೈಟು ಸ್ಪೋರ್ಸ್ ಕೊಡುತ್ತೆ. ಸೊ ದಿಸ್ ಎಂಟೈರ್ ಸ್ಪೋರೋಫೈಟ್ ಇದೆ, ರೈಟ್? ಈ ಸ್ಪೋರೋಫೈಟ್ ಏನ್ ಮಾಡುತ್ತೆ? ಈಗ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಬೇರೆ ಬೇರೆ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸ್ಪೋರ್ಸ್ ನ ನೋಡಿ, ತರ ಸ್ಪೋರೋಫೈಟ್ ಏನ್ ಮಾಡುತ್ತೆ? ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಈ ಕ್ಯಾಪ್ಸುಲ್ ಒಳಗಡೆ. ಸೊ ಈ ಕ್ಯಾಪ್ಸುಲ್ ಇದೆಯಲ್ಲ, ಕ್ಯಾಪ್ಸ್ಯೂಲ್, ಈ ಕ್ಯಾಪ್ಸುಲ್ ಒಳಗಡೆ ಮಿಯೋಸಿಸ್ ಮಾಡಿ ಸ್ಪೋರ್ಸ್ ಕೊಡುತ್ತೆ. ಈಗ ಈ ಸ್ಪೋರ್ಸ್ ಡೈರೆಕ್ಟ್ ಆಗಿ ಮೇಲ್ ಗೆಮೆಟ್ ಇಲ್ಲ ಫೀಮೇಲ್ ಗೆಮೆಟೋಫೈಟ್ಗೆ ಕನ್ವರ್ಟ್ ಆಗಿ ಹೋಗುತ್ತೆ. ಸೊ ದಟ್ ಇಸ್ ದ ಎಂಟೈರ್ ಲೈಫ್ ಸೈಕಲ್ ಆಫ್ ಅ ಪರ್ಟಿಕ್ಯುಲರ್ liverwort. Liverworts are dioecious, male, female, antheridium, archegonium, gametes, fertilization, ಆಮೇಲೆ ಎಂಬ್ರಿಯೋ, ಸ್ಪೋರೋಫೈಟ್ ಒಳಗಡೆ ಮಿಯೋಸಿಸ್, ಇದರಲ್ಲಿ ಕ್ಯಾಪ್ಸುಲ್ ಒಳಗಡೆ ಮಿಯೋಸಿಸ್ ಆಗಿದ ತಕ್ಷಣ ಯು ಗೆಟ್ ಸ್ಪೋರ್ಸ್. ಈ ಸ್ಪೋರ್ಸ್ ಮುಂದೆ ಹೋಗುತ್ತೆ. ಕ್ರೇಜಿ. ದಿಸ್ ಇಸ್ ದ ಎಂಟೈರ್ ಲೈಫ್ ಸೈಕಲ್ ಆಫ್ ಯುವರ್ ಬ್ರಯೋಫೈಟ್ಸ್. ಎಂಟೈರ್ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್ಸ್ ಈ ತರ ಆಗುತ್ತೆ ಸ್ಟೂಡೆಂಟ್ಸ್. ಈ ತರನೇ ಸ್ಮಾಲ್ ಡಿಫರೆನ್ಸ್ ಇನ್ ಲಿವರ್ವರ್ಟ್ಸ್ ನೋಡಿ, ಸ್ಮಾಲ್ ಡಿಫರೆನ್ಸ್ ಇನ್ ಮಾಸಸ್. ಏನಪ್ಪ ಸ್ಮಾಲ್ ಡಿಫರೆನ್ಸ್? ಇನ್ ದ ಕೇಸ್ ಆಫ್ ಮಾಸಸ್ ದೇರ್ ಮೊನೇಷಿಯಸ್ ತಾನೆ, ಅದು ದೇರ್ ಮೊನೇಷಿಯಸ್. ಅರ್ಥ ಏನು? ದ ಮೀನಿಂಗ್ ಆಫ್ ಮೋನೋ ಅಂದ್ರೆ ಇನ್ ಒನ್. ಸೊ ಇಲ್ಲಿ ನಿಮ್ಮ ಹತ್ರ ಇನ್ ದ ಕೇಸ್ ಆಫ್ ಮಾಸಸ್ ಇಲ್ಲಿ ಮೇಲ್ ಮತ್ತೆ ಫೀಮೇಲ್ ಸಪರೇಟ್ ಇರಲ್ಲ. ಇಲ್ಲಿ ಏನಿರುತ್ತೆ? ಒಂದೇ ಇರುತ್ತೆ ಇಲ್ಲಿ ಗೆಮೆಟೋಫೈಟ್. ಇದೇ ಒಂದು ಗೆಮೆಟೋಫೈಟ್ ಒಳಗಡೆ ಯು ಹ್ಯಾವ್ ಆಂಥೆರಿಡಿಯಂ ಅಂಡ್ ಆರ್ಕಿಗೋನಿಯಂ, ಎರಡು ಇಲ್ಲೇ ಇದೆ. ಇಲ್ಲಿ ಒಂದೇ ಪ್ಲಾಂಟ್ ಅಲ್ಲಿ ಇದೆ ಸ್ಟೂಡೆಂಟ್ಸ್. ಸೊ ರಿಮೆಂಬರ್ ಡಿಫರೆನ್ಸ್ ನಿಮ್ಗೆ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ನೋಡಿ. ಸೊ ಮಾಸಸ್ ಆರ್ ಮೊನೇಷಿಯಸ್. ಓಕೆನಾ? ಸೊ ಇಫ್ ದೇ ಆರ್ ಮೊನೇಷಿಯಸ್, ರೈಟ್, ಇಫ್ ದೇ ಆರ್ ಮೊನೇಷಿಯಸ್ ಒಂದರಲ್ಲೇ ಬರುತ್ತೆ ಈ ತರ. ನಾವು ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಯ್ತು. Now these gametes fuse together from zygote. Same process, almost same ಇದೆ. ಈಗ ಈ zygote ಎಂಬ್ರಿಯೋ ಆಗುತ್ತೆ, ಎಂಬ್ರಿಯೋ ಮೈಟೋಸ್ ಮಾಡಿ ಈ ತರ ಸ್ಪೋರೋಫೈಟ್ ಕೊಡುತ್ತೆ. ಈ ಸ್ಪೋರೋಫೈಟ್ ಅಂದ್ರೆ 3 ಪಾರ್ಟ್ ಇದೆ. ಫುಟ್, ಸೀಟಾ, ಕ್ಯಾಪ್ಸುಲ್ ಇದೆ. ಕ್ಯಾಪ್ಸುಲ್ ಒಳಗಡೆ ಮಿಯೋಸಿಸ್ ಆಗುತ್ತೆ, ಮಿಯೋಸಿಸ್ ಆಗಿ ಸ್ಪೋರ್ ಬರುತ್ತೆ. ಸೊ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಡಿಫರೆನ್ಸ್ ಬಿಟ್ರೆ ನೋಡಿ, ಈ ಮೇಲ್ ಮತ್ತೆ ಫೀಮೇಲ್ ಆಲ್ಮೋಸ್ಟ್ ಎಲ್ಲಾ ಪ್ರೊಸೆಸ್ ಸೇಮ್ ಇದೆಯಾ? ಎಲ್ಲಾ ಪ್ರೊಸೆಸ್ ಸೇಮ್ ಇದೆ. ಇಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಈಗ ಇಲ್ಲಿ ಡಿಫರೆನ್ಸ್ ಬರೋದು ಏನ್ ಡಿಫರೆನ್ಸ್? ಇಲ್ಲಿ ಈ ಸ್ಪೋರ್ಸ್ ಈಗ ಡೈರೆಕ್ಟ್ ಆಗಿ ಕನ್ವರ್ಟ್ ಆಗಲ್ಲ. ನಿಮ್ಗೆ ನೆನಪಿದ್ಯಾ? ಇನ್ ದ ಕೇಸ್ ಆಫ್ ಮಾಸಸ್ ಅಲ್ಲಿ ಏನಾಗುತ್ತೆ? ಮಾಸಸ್ ಅಲ್ಲಿ ದೇರ್ ಇಸ್ ಅ ಒನ್ ಮೋರ್ ಸ್ಟೇಜ್ ಕಾಲ್ಡ್ ಎಸ್ ಪ್ರೋಟೋನಿಮಾ ಸ್ಟೇಜ್. ನೆನಪಿದ್ಯಾ? ಇಲ್ಲಿ ತುಂಬಾ ಹೇಳಿದೆ ನಿಮ್ಗೆ. ಇಲ್ಲಿ ಈ ಸ್ಟೇಜ್ ಬರಕ್ಕಿಂತ ಮುಂಚೆ ದೇರ್ ಇಸ್ ಅ ಸ್ಮಾಲ್ ಪ್ರೋಟೋನಿಮಾ ಸ್ಟೇಜ್ ಅಂತ ಹೇಳಿದ್ದೀನಿ ನಿಮ್ಗೆ ನಾನು. ಸೊ ದಿಸ್ ಪ್ರೋಟೋನಿಮಾ ಸ್ಟೇಜ್ ಇಸ್ ಸೀನ್ ಹಿಯರ್ ನೋಡಿ. ಸೊ ಈ ಸ್ಪೋರ್ಸ್ ಈಗ ಒಂದು ಪ್ರೋಟೋನಿಮಾ ಸ್ಟೇಜ್ ಆಗಿ ಹೋಗುತ್ತೆ. ಅಂಡ್ ದಿಸ್ ಪ್ರೋಟೋನಿಮಾ ಸ್ಟೇಜ್ ಇಸ್ ಫಿಲಮೆಂಟಸ್ ಗ್ರೀನ್ ಫ್ರೀ ಲಿವಿಂಗ್ ಇದು. ಓಕೆ, ಈಗ ಈ ಪ್ರೋಟೋನಿಮಾ ಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ಲ್ಯಾಟ್ರಲ್ ಬಡ್ಸ್ ಫಾರ್ಮೇಶನ್. ಏನು? ಲ್ಯಾಟ್ರಲ್ ಬಡ್ಸ್ ಫಾರ್ಮೇಶನ್. ಈ ಬಡ್ಸ್ ಈಗ ಗೆಮೆಟೋಫೈಟ್ ಆಗುತ್ತೆ ಮೈಟೋಸ್ ಇಂದ. ಸೊ ಹ್ಯಾಪ್ಲಾಯ್ಡ್, ಸ್ಪೋರೋಫೈಟ್ ಇಸ್ ಡಿಪ್ಲಾಯ್ಡ್. ಸೊ ದ ಎಂಟೈರ್ ಲೈಫ್ ಸೈಕಲ್. ಡಿಫರೆನ್ಸ್ ನಿಮ್ಗೆ ಎರಡೇ ಕಡೆ ಬರೋ ಡಿಫರೆನ್ಸ್ ಸ್ಟಾರ್ಟಿಂಗ್ ಬರುತ್ತೆ, ಇಲ್ಲಿ ಎರಡು ಬರಲ್ಲ. ಆಮೇಲೆ ಇಲ್ಲಿ ಪ್ರೋಟೋನಿಮಾ ಬರುತ್ತೆ. ಪ್ರೋಟೋನಿಮಾ ಇನ್ ದ ಕೇಸ್ ಆಫ್ ಮಾಸಸ್ ಅಷ್ಟೇ. ಅಲ್ಲಿಗೆ ಇದ್ರ ಕತೆ ಮುಗಿದ ಸ್ಟೂಡೆಂಟ್ಸ್. ಎಕಲಾಜಿಕಲ್ ಇಂಪಾರ್ಟೆನ್ಸ್ ನಿಮ್ಗೆ ಒಂದೇ ಕೇಳಿದ್ರೆ ಯಾಕಿಂತ ಜಾಸ್ತಿ ಪೀಟ್ ಮಾಸ್ ಕೇಳ್ತಾರೆ. ಎಕಲಾಜಿಕಲ್ ಇಂಪಾರ್ಟೆನ್ಸ್
What is peat moss? Peat moss is from sphagnum. Sphagnum ಇಂದ ಬರುತ್ತೆ. And peat moss helps in packaging. ಒಂದು ಪ್ಯಾಕೇಜಿಂಗ್ ಗೋಸ್ಕರ ಯೂಸ್ ಮಾಡ್ತಾರೆ peat moss ನ. ಆಮೇಲೆ peat moss also has water holding capacity ಕೂಡ. ಅದಕ್ಕೆ ಅದನ್ನ ಗಾರ್ಡನಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಗಾರ್ಡನಿಂಗ್ ಅಲ್ಲಿ peat moss ನ. ಓಕೆ. ಡೆತ್ ಅಂಡ್ ಡಿಕೆ ಆಫ್ ಸಾಯಿಲ್ ಫಾರ್ಮೇಷನ್ ಸ್ಟಾಪ್ ಮಾಡುತ್ತೆ. ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಷನ್ ಬ್ರಯೋಫೈಟ್ಸ್ ಮಾಡುತ್ತೆ. ಫುಡ್ ಫಾರ್ ಹರ್ಬಿವೋರಸ್ ಆನಿಮಲ್ಸ್, ಗ್ರಾಸ್ ತರ ತಿನ್ನುತ್ತೆ. ಓಕೆನಾ? ನೋಡಿ ಈ ತರ ಪೀಟ್ ಮಾಸ್ ಇದು ಪೀಟ್ ಮಾಸ್. Students, where do you find Jamaica? Jamaicums are found in your liver buds. Example, Markantia. The first stage of gametophyte in the life cycle of moss is protonema na? Haudu. In the case of mosses, it is protonema. Baratte. Protonema develops directly from the spores produced in the capsule. Hauda? Nodi illi. Is protonema produced directly from the spores produced in the capsule? Haudu. Reda barutte. So answer is correct explanation. Adike idu bara direct agidu. Adike idu baradu students. So B is the right answer ಇಲ್ಲಿ. ಡೈರೆಕ್ಟ್ ಆಗಿ ಬರುತ್ತೆ. ಇದು ನೋಡಿ. Archegonia 4. Carol ಇಲ್ಲ. Carol is an algae, right? In the case of Markantia ನೋಡ್ತಿರಲ್ಲ. In the case of Markantia, do we see Archegonia 4? A stalk. We see the stalk here. ಇದಕ್ಕೆಲ್ಲ ಬಿಡಿ, ನಿಮ್ಗೆ ಲೇಟೆಸ್ಟ್ ಎಲ್ಲ ಮುಗಿತು ಮುಂಚೆ ಕಾಲದ್ದು. ಸೊ ವಿತ್ ದಟ್ ನಿಮ್ದು ಬ್ರಯೋಫೈಟ್ಸ್ ಮುಗೀತು. ಈ ಟೆರಿಡೋಫೈಟ್ಸ್ ಜಿಮ್ನೋಸ್ಪರ್ಮ್ಸ್ ಬೇಗ ಮುಗ್ದೋಗುತ್ತೆ ಸ್ಟೂಡೆಂಟ್ಸ್, ಬೇಗ ಮುಗ್ದೋಗುತ್ತೆ, ರೈಟ್? ಒಂದು 30 ಮಿನಿಟ್ಸ್ ಅಲ್ಲಿ 2 ಮುಗ್ದೋಗುತ್ತೆ. ಜಿಮ್ನೋಸ್ಪರ್ಮ್ಸ್ ತುಂಬಾ ಈಸಿ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಒಂದು ಸ್ಲೈಡ್ ತೋರಿಸ್ತೀನಿ. ಆ ಸ್ಲೈಡ್ ಇಂದ ಕ್ವಶನ್ ಬರೋ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಜನರಲ್ ಆಗಿ ಅದು ಒಂದೇ ಸ್ಲೈಡ್ ಇಂದ ಕ್ವಶನ್ ಬರುತ್ತೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ. ಓಕೆನಾ? ಸೊ ನೆಕ್ಸ್ಟ್ 30 ಮಿನಿಟ್ಸ್ ಕ್ಲಾಸ್ ಮುಗ್ದೋಗುತ್ತೆ ಸ್ಟೂಡೆಂಟ್ಸ್ ನಿಮ್ದು. ಓಕೆನಾ? 30 to 40 minutes. These are called as pteridophytes, students. ಬೇರೆ pteridophytes students ಇದು. Okay, now gene is a single segment of DNA which is responsible for protein ಮಾಡುತ್ತೆ. Genome is the entire set. ನಿಮ್ದು entire genome ಫುಲ್ ಎಲ್ಲ DNA ಸೇರಿಸಿ gene, that is part of genome. Okay. These are called as bryophytes. ಈ ತರ these are called pteridophytes. ಈ ತರ ಇರುತ್ತೆ ಟೆರಿಡೋಫೈಟ್ಸ್. ಇದನ್ನ ಆಕ್ಚುಲಿ ನೀವು ಇಟ್ಕೊಂಡ್ಬಿಟ್ಟು ಹಿಂಗ್ ಕೈ ಮೇಲೆ ಹಾಕೊಂಡು ಹೊಡೆದ್ರೆ ಒಂದು ಟ್ಯಾಟೂ ಬಂದ್ಬಿಡುತ್ತೆ ಕೈ ಮೇಲೆ. ಇದರಿಂದ ಟ್ಯಾಟೂ. ನಾ ಸ್ಟೂಡೆಂಟ್ಸ್, ನಿಮ್ದು ಇಲ್ಲಿಂದ all of the following plants are part of Tracheophyta. Tracheophyta includes pteridophytes, conifers and flowering parts. ಎಲ್ಲವೂ Tracheophyta. ಯಾಕಂದ್ರೆ Tracheophyta ಅಂದ್ರೆ these plants have the vascular system. ಇಲ್ಲಿವರೆಗೂ ನೀವು xylem ಮತ್ತೆ phloem ಅಂತ ನೋಡಿಲ್ಲ ಎಲ್ಲೂ ಕೂಡ. Xylem and phloem was never introduced here. So ಈಗಿಂದ you should be including xylem and phloem in every single plant. So ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ xylem and phloem ಸ್ಟೂಡೆಂಟ್ಸ್. xylem and phloem ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ. xylem and phloem ನೋಡಿ ಈ ತರ. So they are also called as fern plants because they are the first terrestrial plants to possess vascular tissue. xylem ಮತ್ತೆ phloem ಫಸ್ಟ್ ಟೈಮ್ ಇಲ್ಲೇ ಬಂದು ಸ್ಟೂಡೆಂಟ್ಸ್. ಇದು ಬೇರೆ ಬೇರೆ ಎಕ್ಸಾಂಪಲ್, ಸಾಲ್ವಿನಿಯಾ, ಈಕ್ವಿಸಿಟಮ್, ಫರ್ನ್ಸ್, ಅದು ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇಲ್ಲಿ ಈ ತರ ಇರುತ್ತೆ. ಓಕೆನಾ? ಈ ತರ ಬರುತ್ತೆ ಸ್ಟೂಡೆಂಟ್ಸ್ ನೋಡಿ. ಫಸ್ಟ್ ವಾಸ್ಕ್ಯುಲರ್ ಪ್ಲಾಂಟ್ಸ್ ಇದು. ಓಕೆನಾ? ಇಲ್ಲಿ ನಾರ್ಮಲ್ xylem phloem ಇರಲ್ಲ. ದೇ ಹ್ಯಾವ್ ಅ ಪ್ರಿಮಿಟಿವ್ ಟೈಪ್ ಆಫ್ xylem phloem. ಆಕ್ಚುಯಲ್ xylem phloem ನಾವು ನೋಡ್ತೀವಲ್ಲ ನಿಮ್ದು ಇನ್ ದ ಕೇಸ್ ಆಫ್ ಯುವರ್ ಇನ್ ದ ಕೇಸ್ ಆಫ್ ಆಂಜಿಯೋಸ್ಪರ್ಮ್ಸ್ ಆ ತರದಿಲ್ಲ ಇಲ್ಲಿ. They have a very primitive type of your xylem and phloem. Primitive type ಇದೆ ಇಲ್ಲಿ. So plant body is differentiated into plant, root and stem and leaf. So ಇಲ್ಲಿ ನಾವು ಹೇಳಕ್ಕಾಗುತ್ತಾ the plant body is thallus ಹೇಳಕ್ಕಾಗುತ್ತಾ ಇಲ್ಲಿವರೆಗೂ ನಾವು until bryophytes we were like thallus. But ಈಗ thallus ಬರುತ್ತಾ? ಥಾಲಸ್ ಕತೆ ಮುಗೀತೀಗ. ಈಗ ಸಪರೇಟ್ ಆಗಿರೋ ರೂಟ್ಸ್ ಇದೆ, ಸಪರೇಟ್ ಆಗಿರೋ ಸ್ಟೆಮ್ ಇದೆ, ಸಪರೇಟ್ ಆಗಿರೋ ಲೀಫ್ ಇದೆ. ಸೊ ಟೆರಿಡೋಫೈಟ್ಸ್ ಆನ್ವರ್ಡ್ಸ್, ಟೆರಿಡೋಫೈಟ್ಸ್ ಇಂದ ಆ ಥಾಲಸ್ ಅಂತ ಕಾನ್ಸೆಪ್ಟ್
ಆಚೆ ಹೋಗ್ಬಿಡ್ತು. ಓಕೆ, ಸೊ ದೇರ್ ಇಸ್ ನೋ ಮೋರ್ ಥ್ಯಾಲಸ್ ರೈಟ್ ನೌ. ನೋ ಮೋರ್ ಥ್ಯಾಲಸ್ ರೈಟ್ ನೌ ಸ್ಟೂಡೆಂಟ್ಸ್. ಥ್ಯಾಲಸ್ ಬರಲ್ಲ ಈಗ. ಓಕೆ, ಥ್ಯಾಲಸ್ ಬರಲ್ಲ. ಆಮೇಲೆ ದಿಸ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ. ಈಗ ವಾಟ್ ಇಸ್ ದಿಸ್? ದಿಸ್ ಇಸ್ ದ ಸ್ಪೋರೋಫೈಟ್. ಈಗ ಇಲ್ಲಿಂದ ಸ್ಪೋರೋಫೈಟ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ. ನೆನಪಿದ್ಯಾ? ಬರೀ ಆಲ್ಗೆ ಮತ್ತೆ ಬ್ರಯೋಫೈಟ್ಸ್ ಅಲ್ಲಿ ಮೇನ್ ಪ್ಲಾಂಟ್ ಬಾಡಿ ವಾಸ್ ಗೆಮಿಟೋಫೈಟ್ ಆಗಿತ್ತು. ಬಟ್ ಫ್ರಮ್ ನೌ ಆನ್ವರ್ಡ್ಸ್ ಸ್ಪೋರೋಫೈಟ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ. ಓಕೆನಾ? ವಿಚ್ ಇಸ್ ಗೋನ್ ಬಿ ಡಿಪ್ಲಾಯ್ಡ್ ಇನ್ ನೇಚರ್. ಡಿಪ್ಲಾಯ್ಡ್ ಇನ್ ನೇಚರ್ ಆಗಿರುತ್ತದೆ. ಓಕೆ, ಸೊ ದಿಸ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ ಸ್ಟೂಡೆಂಟ್ಸ್. ಮೇನ್ ಪ್ಲಾಂಟ್ ಬಾಡಿ ಸ್ಪೋರೋಫೈಟ್. ಈಗ ಓಕೆ, ಮೇನ್ ಪ್ಲಾಂಟ್ ಬಾಡಿ ಈ ತರ ಇರುತ್ತೆ. ಇಟ್ ಹ್ಯಾಸ್ ದ xylem and phloem ಈ ತರ ಇರುತ್ತೆ ಸ್ಟೂಡೆಂಟ್ಸ್. xylem and phloem ಇರುತ್ತೆ. ಮಾಯಿಸ್ಟ್ ಶೇಡಿ ಕ್ರೆವಿಸಲ್ ಸಿಗುತ್ತೆ. ಬಾಗ್ಸ್ ಅಂಡ್ ಮಾರ್ಷಸ್, ನೀರ್ ಪಕ್ಕ, ಟ್ರೀಸ್ ಮೇಲೆ ಎಲ್ಲಾ ಕಡೆ ಸಿಗುತ್ತೆ ಸ್ಟೂಡೆಂಟ್ಸ್. ಎಲ್ಲಾ ಕಡೆ ಸಿಗುತ್ತೆ. ಈ ತರ ಇರುತ್ತೆ. ಮನೇಲಿ ಕೂಡ ಯೂಸ್ ಮಾಡ್ತಾರೆ, ಆರ್ನಮೆಂಟೇಶನ್ ಗೋಸ್ಕರ ಯೂಸ್ ಮಾಡ್ತಾರೆ. ಮನೆ ಒಳಗೆ ಇಟ್ಕೊಂಡಿರ್ತಾರೆ ಇದನ್ನೆಲ್ಲ ಕೂಡ. ಓಕೆನಾ? ಸ್ಟೂಡೆಂಟ್ಸ್ ಈ ತರ ಫಾಸಿಲ್ ಸಿಗುತ್ತೆ ನೋಡಿ. ಫಾಸಿಲ್ ಎವಿಡೆನ್ಸ್ ಆಫ್ ಯೋರ್ ಟೆರಿಡೋಫೈಟ್ಸ್ ಈ ತರ ಕ್ಲಿಯರ್ ಆಗಿರುತ್ತೆ. ಈಗ ನೋಡ್ಬೋದು ನೀವು ಇಲ್ಲಿ ದೇರ್ ಇಸ್ ರೂಟ್ಸ್ ಇದೆ. ಇಲ್ಲಿ ದೇರ್ ಇಸ್ ರೂಟ್ಸ್, ದೇರ್ ಇಸ್ ರೈಸೋಮ್. ರೈಸೋಮ್ ಅಂದ್ರೆ ಏನು? ಒಂದು ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಇದು ರೈಸೋಮ್. ಒಂದು ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ರೈಸೋಮ್ ಇದೆ. ಅದಾದ್ಮೇಲೆ ಇಟ್ ಹ್ಯಾಸ್ ಆಲ್ಸೋ ಹ್ಯಾಸ್ ಲೀಫ್. ಉದ್ದುದಕ್ಕೆ ಲೀಫ್ ಇದೆ ಇಲ್ಲಿ. ಉದ್ದುದಕ್ಕೆ ಲೀಫ್ ಇದೆ ಇಲ್ಲಿ. ಸೊ ಲೀಫ್ ಇದೆ, ಸ್ಟೆಮ್ ಇದೆ, ರೂಟ್ ಇದೆ. ಸೊ ನೋ ಮೋರ್ ಥ್ಯಾಲಸ್ ಪ್ಲಾಂಟ್ ಬಾಡಿ. ಥ್ಯಾಲಸ್ ಬಾಡಿ ಕಾನ್ಸೆಪ್ಟ್ ಹೋಯ್ತಿಲ್ಲ ಈಗ. ಥ್ಯಾಲಸ್ ಕಾನ್ಸೆಪ್ಟೇ ಹೋಗ್ಬಿಡ್ತು ಈಗ. ಓಕೆ, ಇಲ್ಲಿ ನೋಡಿ ಸ್ಟೆಮ್ ನೋಡಿ ಯಾವ ತರ ಇರುತ್ತೆ. ಶಾರ್ಟ್ ಸ್ಟೆಮ್ಮು, ಲಾಂಗ್ ಸ್ಟೆಮ್ಮು, ಅಸೆಂಡಿಂಗ್ ಸ್ಟೆಮ್ ಇರುತ್ತೆ. ಸರಿನಾ? ಫಂಕ್ಷನ್ ಸ್ಟೆಮ್ದು ಸಪೋರ್ಟ್ ಮಾಡಕ್ಕೆ, ಫೋಟೋಸಿಂಥೆಸಿಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಸ್ಟೆಮ್ಮು. ಅದು ಬಿಟ್ರೆ ಸ್ಟೂಡೆಂಟ್ಸ್ ರೂಟ್ಸ್ ನೋಡಿ ಹೆಂಗಿದೆ. ರೂಟ್ಸ್ ಇಲ್ಲಿ ನಾರ್ಮಲ್ ರೂಟ್ಸ್ ಇಲ್ಲಿ ನಿಮಗೆ ರೈಸೋಮ್ ಅಂತ ಬರುತ್ತೆ ರೂಟ್ಸ್. ದೇರ್ ಇಸ್ ನೋ ಆಕ್ಚುಯಲ್ ರೂಟ್ಸ್ ಹಿಯರ್. ರೂಟ್ಸ್ ಅಂತ ಆಕ್ಚುಲಿ ಇಲ್ಲ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ರೈಸೋಮ್. ಇದೇ ರೈಸೋಮು ರೂಟ್ಸ್ ತರ ಕೆಲಸ ಮಾಡುತ್ತೆ. ಓಕೆ, ಸರಿ. ರೂಟ್ಸ್ ಸ್ಟೂಡೆಂಟ್ಸ್, ಈ ರೈಸೋಮ್ ಸ್ಟೆಮ್ ಇದು. ಈ ರೈಸೋಮ್ ಇಂದ ರೂಟ್ಸ್ ಬರುತ್ತೆ ಕೆಳಗಡೆ ಹತ್ರ. ರೈಸೋಮ್ ರೂಟ್ಸ್ ಬರುತ್ತೆ. ಸರಿ, ರೂಟ್ಸ್ ಡೆವಲಪ್ ಫ್ರಮ್ ದ ರೈಸೋಮ್. ಓಕೆನಾ? ರೈಸೋಮ್ ಸ್ಟೂಡೆಂಟ್ಸ್, ರೂಟ್ಸ್ ಕೆಲಸ ಏನು? ರೂಟ್ಸ್ ಮೇನ್ ಫಂಕ್ಷನ್ ಇಟ್ ಹೆಲ್ಪ್ಸ್ ಇನ್ ಆಂಕರೇಜ್. ಅದಾದ್ಮೇಲೆ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್. ಓಕೆನಾ? ಈಗ ಎಲ್ಲಕ್ಕಿಂತ ಮೇನ್ ಗೊತ್ತಾ ಇಲ್ಲಿ? ಎಲ್ಲಕ್ಕಿಂತ ಮೇನು ಈ ಲೀಫ್. ಇಲ್ಲಿ ಎಲ್ಲಕ್ಕಿಂತ ಮೇನ್ ಲೀಫ್. ಸರಿನಾ? ಲೀಫ್ ನಾವಿಲ್ಲಿ ಫ್ರಾಂಡ್ಸ್ ನ ಕರಿತೀವಿ. ಲೀವ್ಸ್ ಆರ್ ಕಾಲ್ಡ್ as fronds. ಹೆಸರು ಸ್ಪೆಷಲ್ ಲೀಫ್ ಇದಕ್ಕೆ. ಓಕೆನಾ? ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ಮೈಕ್ರೋಫಿಲ್. ಮೈಕ್ರೋಫಿಲ್ ನ ಚಿಕ್ಕ ಲೀವ್ಸ್. ಎಕ್ಸಾಂಪಲ್ ಸಲಾಜಿನೆಲ್ಲ ಚಿಕ್ಕ ಲೀಫು. ದೇರ್ ಇಸ್ ಮ್ಯಾಕ್ರೋಫಿಲ್ ಅಂಡ್ ದೊಡ್ಡ ಲೀಫ್. ಈಗ ಲೀಫ್ ಜನರಲ್ ಫಂಕ್ಷನ್ ಇರುತ್ತೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ಅ ಲೀಫ್ ಇನ್ ಜನರಲ್? ಏನಪ್ಪಾ? ಆ ಲೀಫ್ ಕ್ಯಾನ್ ಹೆಲ್ಪ್ ಇನ್ ವಾಟ್? ಹೆಲ್ಪ್ ಇನ್ ಫೋಟೋಸಿಂಥೆಸಿಸ್ ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲಿ ಗೊತ್ತಾ ಸ್ಟೂಡೆಂಟ್ಸ್, ಇನ್ ದ ಕೇಸ್ ಆಫ್ ಯೋರ್ ಟೆರಿಡೋಫೈಟ್ಸ್, ಒನ್ ಲೀಫ್ ಕ್ಯಾನ್ ಆಕ್ಚುಲಿ ಹೆಲ್ಪ್ ಇನ್ ರೀಪ್ರೊಡಕ್ಷನ್. ಹೌದು, ಇಲ್ಲಿ ಲೀಫ್ ಕ್ಯಾನ್ ಹೆಲ್ಪ್ ಇನ್ ವಾಟ್? ಆ ಲೀಫ್ ಕ್ಯಾನ್ ಹೆಲ್ಪ್ ಇನ್ ರೀಪ್ರೊಡಕ್ಷನ್. ಹೆಂಗ್ ಗೊತ್ತಾ? ನೋಡಿ ಸ್ಟೂಡೆಂಟ್ಸ್, ಹೆಂಗ್ ಗೊತ್ತಾ ನೋಡಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈ ತರ ಒಂದು ಲೀಫ್ ಇದೆ ಅನ್ಕೊಳ್ಳಿ. ಟೆರಿಡೋಫೈಟ್ ಲೀಫ್ ಇದೆ. ಈ ಲೀಫ್ ನ ನೀವು ಟರ್ನ್ ಮಾಡಿದಾಗ you will notice it has this small dots everywhere. Friends, ಕಾಣಿಸ್ತಿದ್ಯಾ? It has small dots ಎಲ್ಲಾ ಕಡೆನೂ ಕೂಡ. It has small dots everywhere. ಎಲ್ಲಾ ಕಡೆ ಚಿಕ್ಕದಾಗಿದೆ ನೋಡಿ, ಚಿಕ್ಕದಾಗಿ. These are called as ನೋಡಿ ಈ ತರ ಇರುತ್ತೆ. These are called as sporangia ಅಂತ. ಈಗ ಲೆಟ್ಸ್ ಸೇ ಎಲ್ಲಾ ಲೀಫ್ ಮೇಲೆ ಸ್ಪೊರಾಂಜಿಯಾ ಇರಲ್ಲ. ಕೆಲವು ಲೀಫ್ ಅಲ್ಲಿ ಮಾತ್ರ ಸ್ಪೊರಾಂಜಿಯಾ ಇರುತ್ತೆ. ಸರಿನಾ? ಸೊ ಇಫ್ ಅ ಲೀಫ್ ವಿಚ್ ಇಸ್ ಕಾಲ್ಡ್ as a frond, ಈ ಫ್ರಾಂಡ್ ಮೇಲೆ ಈ ತರ ಸ್ಪೊರಾಂಜಿಯಾ ಇದ್ರೆ, ಒಂದು ಲೀಫ್ ವಿಚ್ ಇಸ್ ಕಾಲ್ಡ್ as a frond, ಈ ಫ್ರಾಂಡ್ ಮೇಲೆ ಈ ತರ ಸ್ಪೊರಾಂಜಿಯಾ ಇದ್ರೆ, ಆ ಸ್ಪೊರಾಂಜಿಯಾನ ಆ ಲೀಫ್ ಏನ್ ಕರಿತೀವಿ ನಾವು? that leaf is called as sporophyll leaf. So this right here is the sporophyll. Sporophyll is also called as fertile leaf ಅಂತ ಕರಿತೀವಿ ನಾವು. Also called as what? Fertile leaf. Sporophyll. ಸರಿನಾ ಸ್ಟೂಡೆಂಟ್ಸ್? This is a fertile leaf here. Also called as sporophyll. So ಒಂದು ನಾರ್ಮಲ್ ಲೀಫ್ ಇರುತ್ತೆ. There is something called as sporophyll. Sporophyll is the fertile leaf. ಫರ್ಟೈಲ್ ಆಗಿರುತ್ತೆ. ಅದರ ಹತ್ರ ಸ್ಪೊರಾಂಜಿಯಾ ಇರುತ್ತೆ. ಸೊ ಸ್ಪೊರಾಂಜಿಯಾ ಇದ್ರೆ ಸ್ಪೋರೋಫಿಲ್ ಅಂತ ಅರ್ಥ. ಓಕೆನಾ? ನಾವು ಸ್ಟೂಡೆಂಟ್ ನೋಡಿ, ಇದೊಂದು ಸ್ಪೋರೋಫಿಲ್ಸ್ ಇದೆಲ್ಲ. ಸರಿನಾ? ದಿಸ್ ಇಸ್ ಸ್ಪೋರೋಫಿಲ್. ಈ ಸ್ಪೋರೋಫಿಲ್ ಮೇಲೆ ಸ್ಪೊರಾಂಜಿಯಾ ಇದೆ. ಸ್ಪೊರಾಂಜಿಯಾ ನೋಡಿ ಈ ತರ. ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಇಸ್ ನೋಡಿ ಈ ತರ ಇರುತ್ತೆ ಸ್ಪೋರೋಫಿಲ್ಸ್.
ಈಗ ಲೆಟ್ಸ್ ಸೇ ಈ ಎಲ್ಲಾ ಸ್ಪೋರೋಫಿಲ್ಸ್ ಒಂದು ಕೋನ್ ಆಗ್ಬಿಟ್ರೆ ಏನಾಗುತ್ತೆ, ಎಲ್ಲಾ ಸ್ಪೋರೋಫಿಲ್ಸ್ ಫರ್ಟೈಲ್ ಲೀಫ್ ಅದು, ಆ ಲೀಫ್ ಈ ತರ ಒಂದು ಸ್ಮಾಲ್ ಸ್ಟ್ರಕ್ಚರ್ ಆಗ್ಬಿಡುತ್ತೆ, ಕೋನ್ ತರ ಆಗ್ಬಿಡುತ್ತೆ. ದಟ್ ಕೋನ್ ಇಸ್ ಕಾಲ್ಡ್ ಆಸ್ ಸ್ಟ್ರೋಬಿಲೈ. ಸ್ಟ್ರೋಬಿಲೈ ಆರ್ ಕೋನ್. ಈ ಸ್ಟ್ರೋಬಿಲೈ ಮತ್ತೆ ಕೋನ್ ಎಲ್ಲಿರುತ್ತೆ, ಸಲಾಜಿನೆಲ್ಲಾ ಮತ್ತೆ ಈಕ್ವಿಸೆಟಮ್ ಅಲ್ಲಿ. ಸೊ ಸಲಾಜಿನೆಲ್ಲಾ ಅಂಡ್ ಈಕ್ವಿಸೆಟಮ್ ಸ್ಟೂಡೆಂಟ್ಸ್. ಓಕೆ, ಸಲಾಜಿನೆಲ್ಲಾ ಅಂಡ್ ಈಕ್ವಿಸೆಟಮ್, ಸಲಾಜಿನೆಲ್ಲಾ ಅಂಡ್ ಈಕ್ವಿಸೆಟಮ್ ಅಲ್ಲಿ ಈ ತರ ಕೋನ್ ಸಿಗತ್ತೆ. ಕೋನ್ ನಿಮ್ಗೆ ಆ ಕೋನ್ ಏನಿರುತ್ತೆ, ದಿಸ್ ಎಂಟೈರ್ ಕೋನ್ ಹ್ಯಾಸ್ ಆಲ್ ದ ಸ್ಪೋರೋಫಿಲ್ಸ್ ಇರುತ್ತೆ. ಓಕೆನಾ. ಸೊ ಆಲ್ ಆಫ್ ಯು ನೀಡ್ ಟು ನೋ ವಾಟ್ ಇಸ್ ಅ ಕೋನ್. ನೋಡಿ, ದ ಸ್ಪೋರೋಫೈಟ್ಸ್ ಬೇರ್ ಸ್ಪೊರಾಂಜಿಯಾ ಇರುತ್ತೆ, that are subtended by leaf like appendage called as sporophyll. So sporangia iro leaf is called as sporophyll. Iga in some cases sporophylls may form distinct compact structure called as strobili or cone. Okay na, strobili or cone. So ಈ ಸ್ಪೋರೋಫಿಲ್ ಒಟ್ಟಿಗೆ ಸೇರಿಬಿಟ್ರೆ ಕೋನ್ ಆಗೋಗುತ್ತೆ. ಕೋನ್ ಆಗೋ ಸ್ಟೂಡೆಂಟ್ಸ್, ಕೋನ್ ಆಗೋಗುತ್ತೆ ಈ ತರ. ನೋಡಿ ಈ ತರ ಕೋನ್ಸ್ ಬರುತ್ತೆ, ಕೋನ್ಸ್. These are called as cones. ನೋಡಿ ಈ ತರ ಕೋನ್, ಒಂದು ದೊಡ್ಡ ಕೋನ್ ಇದು, ಇಲ್ಲಿದು ಕೋನ್ ನೋಡಿ, ಕೋನ್ಸ್. ಸಲಾಜಿನೆಲ್ಲ ಬರುತ್ತೆ, ಸಲಾಜಿನೆಲ್ಲ ಮತ್ತೆ ಈಕ್ವಿಸೆಟಮ್ ಅಲ್ಲಿ, ಸಲಾಜಿನೆಲ್ಲ ಮತ್ತೆ ಈಕ್ವಿಸೆಟಮ್ ಅಲ್ಲಿ ಈ ತರ ರೌಂಡ್ ಕೋನ್ಸ್ ಬರುತ್ತೆ ಎಲ್ಲ ಕಡೆ, ಕೋನ್ಸ್. ಓಕೆ, ಈಗ ಇಲ್ಲಿ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇನ್ ದ ಕೇಸ್ ಆಫ್ ಯೋರ್ ಟೆರಡೋಫೈಟ್ಸ್ ಅಲ್ಲಿ ಎರಡು ತರ ಸ್ಪೋರ್ಸ್ ಬರುತ್ತೆ. ಒನ್ ಇಸ್ ಕಾಲ್ಡ್ as ಹೆಟಿರೋಸ್ಪೋರಿ, ಒನ್ ಇಸ್ ಕಾಲ್ಡ್ as ಹೋಮೋಸ್ಪೋರಿ. ಹೋಮೋಸ್ಪೋರಿ ಬರೀ ಒಂದೇ ತರ ಸರ್ ಫ್ರೆಂಡ್ಸ್. ಹೋಮೋಸ್ಪೋರಿಯಲ್ಲಿ ಇಟ್ ಹ್ಯಾಸ್ ಓನ್ಲಿ ಒನ್ ಟೈಪ್ ಆಫ್ ಸ್ಪೋರ್. ಅದೇ ಸೇಮ್ ಟೈಮ್ ಹೆಟೆರೋಸ್ಪೋರಿಯಲ್ಲಿ ಇಟ್ ಹ್ಯಾಸ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್. ನೋಡಿ ಇಲ್ಲಿ ಹೋಮೋಸ್ಪೋರಿ ಇಟ್ ಹ್ಯಾಸ್ ಅ ಸ್ಮಾಲ್ ಸ್ಪೋರ್. ಹೌದು ದರ್ಶಿನಿ, ಸ್ಮಾಲ್ ಸ್ಪೋರ್. ಇಲ್ಲಿ ಬರೀ ಒಂದೇ ತರ ಇರುತ್ತೆ. ಬಟ್ ಇನ್ ದ ಕೇಸ್ ಆಫ್ ಹೆಟೆರೋಸ್ಪೋರಿ ಏನಿದೆ, ಹೆಟೆರೋಸ್ಪೋರಿ ಒಂದು ಸ್ಮಾಲ್ ಸ್ಪೋರ್ ಇರುತ್ತೆ, ಒಂದು ಮೆಗಾ ಸ್ಪೋರ್ ಇರುತ್ತೆ, ಎರಡು ಕೂಡ ಇರುತ್ತೆ ಇಲ್ಲಿ. ಬೋತ್ ಆರ್ ಪಾಸಿಬಲ್ ಸ್ಟೂಡೆಂಟ್ಸ್ here, both are possible. Okay, so in the case of heterospory both are possible. ಇದಕ್ಕೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನ್ ಕೇಳೋದಂದ್ರೆ ಎಕ್ಸಾಂಪಲ್ಸ್ ಕೇಳ್ತಾರೆ. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಹೆಟಿರೋಸ್ಪೋರಿ ಅಂತ ಕೇಳ್ತಾರೆ. ಏನಪ್ಪಾ ಅವಾಗ, ಸಲಾಜಿನೆಲ್ಲಾ ಮತ್ತೆ ಸಾಲ್ವಿನಿಯಾ. ಸಲಾಜಿನೆಲ್ಲಾ ಅಂಡ್ ಸಾಲ್ವಿನಿಯಾ ಆರ್ ಟೂ ಡಿಫರೆಂಟ್ ಎಕ್ಸಾಂಪಲ್ಸ್ ಆಫ್ ಹೆಟಿರೋಸ್ಪೋರಿ. ಇದು ನಿಮ್ಗೆ ನೆನಪಿರಬೇಕು. ಎಕ್ಸಾಂಪಲ್ಸ್ ಆಫ್ ಹೆಟಿರೋಸ್ಪೋರಿ ನಿಮ್ಗೆ ನೆನಪಿರ್ಬೇಕು ಸ್ಟೂಡೆಂಟ್ಸ್. ಎಕ್ಸಾಂಪಲ್ಸ್ ಆಫ್ ಹೆಟಿರೋಸ್ಪೋರಿ ನೆನಪಿರ್ಬೇಕು ನಿಮ್ಗೆ. ಓಕೆನಾ. ಈಗ ಸ್ಟೂಡೆಂಟ್ಸ್ ಬನ್ನಿ, ಈಗ ಆರಾಮಾಗಿ ಲೈಫ್ ಸೈಕಲ್ ಮಾಡೋದ. ಲೈಫ್ ಸೈಕಲ್ ತುಂಬಾ ಈಸಿ. ಲೈಫ್ ಸೈಕಲ್ ಇದು, ಲೈಫ್ ಸೈಕಲ್ ಇಸ್ ವೆರಿ ವೆರಿ ಈಸಿ ಸ್ಟೂಡೆಂಟ್ಸ್. ಆರಾಮಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಓಕೆನಾ. ಓಕೆ, ನೌ ಫಸ್ಟ್ ಆಫ್ ಆಲ್, ಫಸ್ಟ್ ಥಿಂಗ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ. ಮೇನ್ ಪ್ಲಾಂಟ್ ಬಾಡಿ is called as sporophyte. Sporophyte. So main plant body is called as what? Sporophyte. Sporophyte ಯಾವಾಗೂ ಏನಾಗಿರುತ್ತೆ, ಡಿಪ್ಲಾಯ್ಡ್ ಆಗಿರುತ್ತೆ. So this is the entire main plant body which is sporophyte. ಇಲ್ಲಿ ನೋಟಿಸ್ ಮಾಡಬಹುದು ನೀವು, a stem like structure. There is a stem like structure called as rhizome, which is a stem like structure called as rhizome. ಬಂತು. It also has roots here. ನೋಡಬಹುದು ನೀವು, it has adventitious roots ಇಲ್ಲಿ. roots ಇದೆ. It also has the male plant body, male edu, that is the frond. Students, frond andre ಏನು? All of you, what is the meaning of fronds? Fronds are the leaves. Fronds are the leaves. ಈ frond ಮೇಲೆ ಏನಿರುತ್ತೆ? This entire frond has multiple sori ಅಂತ ಇರುತ್ತೆ round. That is basically your clusters of sporangia ಇರುತ್ತೆ. So let's say ಒಂದು leaf ಅಲ್ಲಿ sporangia ಇದ್ರೆ, that leaf is called as fertile leaf. A fertile leaf ನಾವೇನಂತ ಕರಿತೀವಿ? Sporophyll ಅಂತ ಕರಿತೀವಿ. It is called as sporophyll. Okay, so leaf ಅಲ್ಲಿ it has sporangia, that is called as sporophyll. Sporophyll is a fertile leaf. It is a fertile leaf. Okay, now students, ಈ sporangia ಒಳಗಡೆ ಏನಾಗುತ್ತೆ? ನಿಮ್ಮೆಲ್ಲರಿಗೂ ಗೊತ್ತು, ಗೆಮೆಟೋಫೈಟ್ ಗ್ಯಾಮೇಟ್ ಕೊಡುತ್ತೆ, ಸ್ಪೋರೋಫೈಟ್ ಸ್ಪೋರ್ಸ್ ಕೊಡುತ್ತೆ. ಈಗ this sporangia will give rise to something called as spores. Now can anyone tell me students, ಇಲ್ಲಿ ಏನಾಗಬೇಕು ಈಗ? 2n to n ಅಂದ್ರೆ ಇಲ್ಲಿ ಮಿಯೋಸಿಸ್ ಆಗಬೇಕಾ? ಮಿಯೋಸಿಸ್ ಆಗಬೇಕು ಇಲ್ಲಿ. It has to undergo meiosis ಇಲ್ಲಿ. Spores ಬಂತು. Now these spores will develop into prothallus.
ಸ್ಪೋರ್ಸ್ ಈಗ ಪ್ರೋಥಾಲಸ್ ಕನ್ವರ್ಟ್ ಆಗುತ್ತೆ. ಪ್ರೋಥಾಲಸ್ ಪ್ರೋಟೋನಿಮಾ ಎರಡು ಬೇರೆ ಬೇರೆ. ಪ್ರೋಟೋನಿಮಾ ಇಸ್ ಫೌಂಡ್ ಇನ್ ದ ಮಾಸಸ್. ದಿಸ್ ಇಸ್ ಪ್ರೋಥಾಲಸ್. ಇದು ಪ್ರೋಥಾಲಸ್. ಪ್ರೋಥಾಲಸ್ ಏನ್ ಗೊತ್ತಾ? ಪ್ರೋಥಾಲಸ್ ಇಸ್ ಲೈಕ್ ಗೆಮಿಟೋಫೈಟ್. ನೋಡಿ, ಇದು ಸ್ಪೋರೋಫೈಟ್ ತರ, ಸ್ಪೋರೋಫೈಟ್. ಸೊ ಪ್ರೋಥಾಲಸ್ ಇಸ್ ಲೈಕ್ ಅ ಗೆಮಿಟೋಫೈಟ್ ಸ್ಟ್ರಕ್ಚರ್. ಇದು ನೋಡಿ, ಗ್ರೀನ್ ಕಲರ್ ಇದೆಯಾ, ಗೆಮಿಟೋಫೈಟ್ ತರ. ನೋಡಿ, ಇಟ್ ಇಸ್ ದ ಗೆಮಿಟೋಫೈಟ್ ಆಫ್ ದ ಪ್ಲಾಂಟ್ ಬಾಡಿ ಸ್ಟೂಡೆಂಟ್ಸ್. ಗೆಮಿಟೋಫೈಟ್ ತರ ಇದು. ಓಕೆ, ಇಟ್ ಇಸ್ ಲೈಕ್ ಗೆಮಿಟೋಫೈಟ್. ಗೆಮಿಟೋಫೈಟ್. ಸೊ ಪ್ರೋಥಾಲಸ್ ಇಸ್ ಹ್ಯಾಪ್ಲಾಯ್ಡ್. ಹ್ಯಾಪ್ಲಾಯ್ಡ್. ಫೋಟೋಸಿಂಥೆಟಿಕ್ ಇದು, ಫೋಟೋಸಿಂಥೆಟಿಕ್ ಇದು. ಇಟ್ ಇಸ್ ಫ್ರೀ ಲಿವಿಂಗ್, ಶಾರ್ಟ್ ಲಿವ್ಡ್, ಮಲ್ಟಿಸೆಲ್ಯುಲರ್ ಸ್ಟ್ರಕ್ಚರ್ ಇದು. ಓಕೆನಾ? ದಟ್ ಇಸ್ ದ ಪ್ರೋಥಾಲಸ್. ತುಂಬಾ ಕಮ್ಮಿ ಟೈಮ್ ಇರುತ್ತೆ, ಇಟ್ ಡೈಸ್ ಇವೆಂಚುಲಿ, ಇಲ್ಲಾಂದ್ರೆ ಕನ್ವರ್ಟ್ ಆಗ್ಬಿಡುತ್ತೆ. ಓಕೆನಾ? ನಾವು ಲೆಟ್ಸ್ ಸೇ ಈ ಪ್ರೋಥಾಲಸ್ ಮೇಲೆ ಇಲ್ಲಿ ಆಂಥರಿಡಿಯಾ, ಇಲ್ಲಿ ಆರ್ಕಿಗೋನಿಯಾ ಎರಡು ಪ್ರೊಡ್ಯೂಸ್ ಆಯ್ತು. ಇಲ್ಲಿ ಆಂಥರಿಡಿಯಾ, ಆರ್ಕಿಗೋನಿಯಾ. ಆಂಥರಿಡಿಯಾ ಇಂದ ಏನ್ ಬಂತು? ಬಯೋಫ್ಲೈ ಆಂಥ್ರೋಜೋ ಬಂತು, ಆಂಥ್ರೋಜೋಯ್ಟ್ಸ್. ಈ ಆಂಥ್ರೋಜೋಯ್ಟ್ಸ್ ವಾಟರ್ ಅಲ್ಲಿ ಸ್ವಿಮ್ ಮಾಡ್ಬಿಟ್ಟು ಎಗ್ ಹತ್ರ ಹೋಗುತ್ತಾ? ಎಗ್ ಹತ್ರ ಹೋಗುತ್ತೆ. ಅವಾಗ ಏನಾಗುತ್ತೆ? ಝೈಗೋಟ್ ಫಾರ್ಮೇಶನ್. ಝೈಗೋಟ್ ಇಸ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಇಂದ ಮೈಟೋಸ್ ಆಗುತ್ತೆ, ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ ಬಂದ್ಬಿಡುತ್ತೆ. ನೋಡಿ, ಅಷ್ಟೇ. ಇದು ತುಂಬಾ ಸಿಂಪಲ್. ಫಸ್ಟ್ ಡಿಪ್ಲಾಯ್ಡ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ ಡಿಪ್ಲಾಯ್ಡ್, ಫ್ರಾಂಡ್ಸ್, ಇಲ್ಲಿ ಸ್ಪೋರೋಫಿಲ್, ಫರ್ಟೈಲ್ ಲೀಫ್, ಇಲ್ಲೇನಿದೆ? ಸ್ಪೊರಾಂಜಿಯಾ ಇದೆ. ಅಂಡರ್ಗೋಸ್ ಮಿಯೋಸಿಸ್, ಸ್ಪೋರ್ಸ್ ಬಂತು. ಪ್ರೋಥಾಲಸ್ ಇಸ್ ಹ್ಯಾಪ್ಲಾಯ್ಡ್. ಸ್ಪೋರ್ಸ್ ಆರ್ ಹ್ಯಾಪ್ಲಾಯ್ಡ್. ಕನ್ವರ್ಷನ್ ಇಲ್ಲ ಆಗುತ್ತೆ. ಪ್ರೋಥಾಲಸ್ ಇಸ್ ಲೈಕ್ ಗೆಮೆಟೋಫೈಟ್. ನಿಮ್ ಎಲ್ಲರಿಗೂ ಗೊತ್ತು, ಗೆಮೆಟೋಫೈಟ್ ಮೇಲೆ ಆಂಥ್ರಿಡಿಯಾ, ಆರ್ಕಿಗೋನಿಯಾ ಬರುತ್ತಾ? ನಾವು ಮುಂಚೆ ಕಲ್ತಿದ್ವಿ ನೋಡಿ ಸ್ಟೂಡೆಂಟ್ಸ್, ಎಲ್ಲಾ ಕಡೆ ಕಲ್ತಿದ್ವಿ ನಾವು. ಆಲ್ಮೋಸ್ಟ್ ಎಲ್ಲಾ ಕಡೆ ಕಲ್ತಿದೀವಿ ಇದೇ ಆಂಥ್ರಿಡಿಯಾ ಮೇಲೆ. ನೋಡಿ, ಇಲ್ಲೂ ಕೂಡ ಗೆಮೆಟೋಫೈಟ್ ಮೇಲೆ ಬರ್ತಾ ಇತ್ತು. ಇಲ್ಲಿ ನೋಡಿ, ಗೆಮೆಟೋಫೈಟ್ ಮೇಲೆ ಬರ್ತಾ ಇತ್ತು ಎಲ್ಲ ಕೂಡ. ಸೊ ಈಗಲೂ ಕೂಡ ಇದೇ ಗೆಮೆಟೋಫೈಟ್ ಕಾಲ್ಡ್ as ಪ್ರೋಥಾಲಸ್. ಗೆಮೆಟೋಫೈಟ್ ಕಾಲ್ಡ್ as ಪ್ರೋಥಾಲಸ್. ಅದ್ರ ಮೇಲೆ ಬರ್ತಿದೆ ನೋಡಿ, ಅದ್ರ ಮೇಲೆ ಬರ್ತಿದೆ. ಈ ಪ್ರೋಥಾಲಸ್ ಮೇಲೆ ಬರ್ತಾ ಇದೆ ನೋಡಿ, ಈ ತರ ಬರ್ತಾ ಇದೆ. ಆಮೇಲೆ ಏನು? ಆಂಥ್ರಿಡಿಯಾ, ಆರ್ಕಿಗೋನಿಯಾ ಫ್ಯೂಸ್ ಆಯ್ತು, ಝೈಗೋಟ್ ಇಂದ ಡಿಪ್ಲಾಯ್ಡ್ ಟು ಡಿಪ್ಲಾಯ್ಡ್. ಸೊ ಆ ಎಂಟೈರ್ ರೇಷಿಯೋ ಇಸ್ ಮೇಂಟೈನ್. ಆ ಫುಲ್ ರೇಷಿಯೋ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಮೇಂಟೈನ್ ಆಗಿರುತ್ತೆ. ರೇಷಿಯೋ ನೋಡಿ, ಎಲ್ಲಾ ಕಡೆ ರೇಷಿಯೋ ಮೇಂಟೈನ್ ಆಗಿದೆ. ದಿಸ್ ಇಸ್ ಅ ಬ್ಯೂಟಿ ಆಫ್ ಹೋಮೋಸ್ಪೋರಿ. ಓಕೆನಾ? ಇಲ್ಲಿ ಬೋತ್ ಗೆಮೆಟೋಫೈಟ್ ಅಂಡ್ ಸ್ಪೋರೋಫೈಟ್ ಇಂಡಿಪೆಂಡೆಂಟ್. ಎರಡು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ನೋಡಿ, ಇದು ಕೂಡ ಗ್ರೀನ್ ಆಗಿದ್ಯಾ, ಫೋಟೋಸಿಂಥೆಟಿಕ್ ಆಗಿದ್ಯಾ? ಆಗಿದೆ. ಇಂಡಿಪೆಂಡೆಂಟ್. ಇಲ್ಲಿ ನೋಡಿ, ದಿಸ್ ಇಸ್ ಆಲ್ಸೋ ಇಂಡಿಪೆಂಡೆಂಟ್. ಬಟ್ ಮುಂಚೆ ಹೆಂಗಿತ್ತು? ಮುಂಚೆ ಇಲ್ಲಿವರೆಗೆ ಹೆಂಗಿತ್ತು ಸ್ಟೂಡೆಂಟ್ಸ್? ಹೆಂಗಿತ್ತು ಮುಂಚೆ? ಇಲ್ಲಿವರೆಗೆ ಹೆಂಗಿತ್ತು? ಇಲ್ಲಿವರೆಗೂ ನೀವು ನೋಟಿಸ್ ಮಾಡಕ್ ಹೋದ್ರೆ, ಇನ್ ದ ಕೇಸ್ ಆಫ್ ಯುವರ್ ಬ್ರಯೋಫೈಟ್ಸ್ ಮತ್ತೆ ಆಲ್ಗೆ, ಈ ಬ್ರಯೋಫೈಟ್ಸ್ ಮತ್ತೆ ಆಲ್ಗೆ ಹೆಂಗಿತ್ತು? ಬ್ರಯೋಫೈಟ್ಸ್ ಮತ್ತೆ ಆಲ್ಗೆದಲ್ಲಿ ಈ ಸ್ಪೋರೋಫೈಟ್ ಇಂಡಿಪೆಂಡೆಂಟ್ ಇರ್ಲಿಲ್ಲ. ಈ ಸ್ಪೋರೋಫೈಟ್ ಈ ಗೆಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿತ್ತು. ಸರಿನಾ? ನೋಡಿ, ಇಲ್ಲಿ ಸ್ಪೋರೋಫೈಟ್ ಇದೆಯಲ್ಲ, ಸ್ಪೋರೋಫೈಟ್ ಗೆಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಈಗೇನಾಯ್ತು? ಕಂಪ್ಲೀಟ್ ಚೇಂಜ್. ಬೋತ್ ಆರ್ ಇಂಡಿಪೆಂಡೆಂಟ್ ಇನ್ ಹೋಮೋಸ್ಪೋರಿ. ಹೋಮೋಸ್ಪೋರಿಯಲ್ಲಿ ಬೋತ್ ಆರ್ ಇಂಡಿಪೆಂಡೆಂಟ್ ಸ್ಟೂಡೆಂಟ್ಸ್. ಇನ್ ಹೋಮೋಸ್ಪೋರಿ ಬೋತ್ ಆರ್ ಇಂಡಿಪೆಂಡೆಂಟ್. ನೋಡಿಸ್ಬೋದು ನೀವಲ್ಲಿ, ಬೋತ್ ಆರ್ ಇಂಡಿಪೆಂಡೆಂಟ್. ಇದು ಹೋಮೋಸ್ಪೋರಿ ಮಾತ್ರ. Now what about in the case of heterospory students? ಏನಾಗುತ್ತೆ? What happens in the case of heterospory? ಆರಾಮ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ದು ಕೋನ್ ಸ್ಟ್ರೋಬೆಲೈ. ಓಕೆನಾ? ಇದು ನಿಮ್ ಮೇನ್ ಪ್ಲಾಂಟ್ ಬಾಡಿ. ದಿಸ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ. ಮೇನ್ ಪ್ಲಾಂಟ್ ಬಾಡಿ ಇಸ್ ಆಲ್ವೇಸ್ ಸ್ಪೋರೋಫೈಟ್. ನಿಮ್ಗೆ ಗೊತ್ತು, ಮೇನ್ ಪ್ಲಾಂಟ್ ಬಾಡಿ ಇಸ್ ಆಲ್ವೇಸ್ ಸ್ಪೋರೋಫೈಟ್. ಏನಾಗುತ್ತೆ? ಈ ಸ್ಪೋರೋಫೈಟ್ ಅಲ್ಲಿ ಒಂದು ಸ್ಪೋರೋಫಿಲ್ ಇರುತ್ತೆ. ಸ್ಪೋರೋಫಿಲ್ ಏನಿರುತ್ತೆ? ಸ್ಪೋರೋಫಿಲ್ ಇರುತ್ತೆ. ದಿಸ್ ಇಸ್ ಸ್ಪೋರೋಫಿಲ್. ಕೋನ್ ಅಲ್ಲಿ ಸ್ಪೋರೋಫಿಲ್ಸ್ ಇರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತು. ಮಲ್ಟಿಪಲ್ ಸ್ಪೋರೋಫಿಲ್ಸ್ ವಿಲ್ ಮೇಕ್ ಅಪ್ ದ ಕೋನ್, ರೈಟ್? ನಾವು ಈ ಸ್ಪೋರೋಫಿಲ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಸ್ಮಾಲ್ ಸ್ಪೊರಾಂಜಿಯಾ ಅಂಡ್ ಲಾರ್ಜ್ ಸ್ಪೊರಾಂಜಿಯಾ ಇರುತ್ತೆ. ಏನಿರುತ್ತೆ ಈ ಸ್ಪೋರೋಫಿಲ್ ಅಲ್ಲಿ? ನೋಡಿ, ಮೇನ್ ಪ್ಲಾಂಟ್ ಸ್ಪೋರೋಫೈಟ್, ಸ್ಪೋರೋಫಿಲ್, ಸ್ಮಾಲ್ ಸ್ಪೊರಾಂಜಿಯಾ, ಲಾರ್ಜ್ ಸ್ಪೊರಾಂಜಿಯಾ. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಈಗ ಈ ಸ್ಮಾಲ್ ಸ್ಪೊರಾಂಜಿಯಾ ಅಂಡರ್ಗೋಸ್ ಮಿಯೋಸಿಸ್ ಟು ಪ್ರೊಡ್ಯೂಸ್ ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ. ಲಾರ್ಜ್ ಸ್ಪೊರಾಂಜಿಯಾ ಮಿಯೋಸ್ ಹೋಗಿ ಮ್ಯಾಕ್ರೋಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಮೈಕ್ರೋಸ್ಪೋರ್, ಇಲ್ಲಿ ಮ್ಯಾಕ್ರೋಸ್ಪೋರ್. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಈಗ ಈ ಮೈಕ್ರೋಸ್ಪೋರು ಮೇಲ್ ಗೆಮೆಟೋಫೈಟ್ ಆಗಿ ಹೋಗುತ್ತೆ, ಅಲ್ಲಿ ಆಂಥ್ರಿಡಿಯಾ ಬರುತ್ತೆ. ಇದೇನಾಗುತ್ತೆ? ಮೆಗಾಸ್ಪೋರ್ ಇದೆಯಲ್ಲ, ಫೀಮೇಲ್ ಗೆಮೆಟೋಫೈಟ್ ಆಗುತ್ತೆ, ಇಲ್ಲಿ ಆರ್ಕಿಗೋನಿಯಾ ಬರುತ್ತೆ. ಸೊ ಇಲ್ಲಿವರೆಗೂ ಆರಾಮ್ ಅರ್ಥ ಮಾಡ್ಕೊಳ್ಳಿ. ಸ್ಮಾಲ್ ಸ್ಪೊರಾಂಜಿಯಾ, ಲಾರ್ಜ್ ಸ್ಪೊರಾಂಜಿಯಾ, ಮಿಯೋಸಿಸ್. So diploid to haploid, diploid to haploid, microspore, megaspore. Microspore will develop into male gametophyte, megaspore will develop into, or macrospore will develop into the female gametophyte.
ಇಲ್ಲಿವರೆಗೂ ಆರಾಮಾಗಿ ಅರ್ಥ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಇಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಈ ಫೀಮೇಲ್ ಗೆಮೆಟೋಫೈಟ್ ಇದೆಯಲ್ಲ, ದಿಸ್ ಫೀಮೇಲ್ ಗೆಮೆಟೋಫೈಟ್ ಇಸ್ ಆಕ್ಚುಲಿ ನೆವರ್ ರಿಲೀಸ್ ಔಟ್ಸೈಡ್. ಈ ಫೀಮೇಲ್ ಗೆಮೆಟೋಫೈಟ್ ಈ ಸ್ಪೊರಾಂಜಿಯಾ ಒಳಗಡೆ ಇದ್ಬಿಡುತ್ತಿದ್ದು. ಏನು? ಫೀಮೇಲ್ ಗೆಮೆಟೋಫೈಟ್ ಇಸ್ ರಿಟೈನ್ಡ್ ಇನ್ಸೈಡ್ ಸ್ಪೊರಾಂಜಿಯಾ. ನೋಡಿ, the female gametophyte is retained inside the sporangia or sporophyte sporangia irutte. So this is the precursor of seed habitat. ಒಂದು ಸೀಡ್ ಬೆಳಿಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನೀವು? ಒಂದು ಸೀಡ್ ಕೋಟ್ ಮಾಡಬೇಕು. ಆ ಸೀಡ್ ಕೋಟ್ ಒಳಗಡೆ ಎಂಬ್ರಿಯೋ ಇರಬೇಕು. ನೋಡಿ, ಈ ತರ ಒಂದು ಸೀಡ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ತರ ಒಂದು ಸೀಡ್ ಬರ್ಬೇಕಂದ್ರೆ ಸೀಡ್ ಕೋಟ್ ಇರ್ಬೇಕು ಆಚೆ. ಸೀಡ್ ಕೋಟ್ ಆದ್ಮೇಲೆ ಈ ಎಂಬ್ರಿಯೋ ಅದು ಒಳಗಡೆ ಇರಬೇಕು ತಾನೆ. ಸೊ ಇದು ಅದೇ ಇಲ್ಲಿ ಅಟೆಂಪ್ಟ್ ಮಾಡಿದ್ದಾರೆ, ಸಕ್ಸಸ್ಫುಲ್ ಆಗಿಲ್ಲ. ಇಟ್ ಜಸ್ಟ್ ಅನ್ ಅಟೆಂಪ್ಟ್. ದ ಅಟೆಂಪ್ಟ್ ಇಸ್ ಏನ್ ಮಾಡಿದ್ದಾರೆ ಈಗ ಪ್ಲಾಂಟ್ಸ್? ಈ ಪ್ಲಾಂಟ್ಸ್ ಏನ್ ಮಾಡಿ ಅಂದ್ರೆ ಈ ಫೀಮೇಲ್ ಗೆಮೆಟೋಫೈಟ್ ನ ಇದ್ರ ಒಳಗಡೆನೆ ಕವರ್ ಮಾಡಿ ಟ್ರೈ ಮಾಡಿದೆ. ಒಂಥರ ಸೀಡ್ ಮಾಡಿ ಟ್ರೈ ಮಾಡಿದೆ ಇಲ್ಲಿ, ಬಟ್ ಸೀಡ್ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಬಿಕಾಸ್ ದೇರ್ ಆರ್ ನೋ ಇಂಟರ್ಗ್ಯುಮೆನ್ಸ್. ಇಲ್ಲಿ ಇಂಟರ್ಗ್ಯುಮೆನ್ಸ್ ಸೀಡ್ ಕೋಟ ಕನ್ವರ್ಟ್ ಆಗುತ್ತೆ. But here there are no integuments, so there is no formation. Seed coat agilla ಇಲ್ಲಿ. That is why it is a fail ಆಗೋಯ್ತು ಇಲ್ಲಿ. So what is the attempt here? Attempt is very simple. Female gametophyte ಅದು ಗೊತ್ತು. ಈ ಫೀಮೇಲ್ ಗೆಮೆಟೋಫೈಟ್ ಅಲ್ಲಿ there is here ಒಂದು ಆರ್ಕಿಗೋನಿಯಾ ಇದೆ. ಈ ಆರ್ಕಿಗೋನಿಯಾ ಮುಂದೆ ಹೋಗ್ಬಿಟ್ಟು ಝೈಗೋಟ್ ಆಗುತ್ತೆ. ನಾನು ಝೈಗೋಟ್ ನ ಅದ್ರ ಒಳಗಡೆ ಇಟ್ಕೊಂಡ್ಬಿಟ್ರೆ, ಝೈಗೋಟ್ ನಂಗೆ ಕವರ್ ಮಾಡ್ಬಿಟ್ರೆ, ಝೈಗೋಟ್ ಕ್ಯಾನ್ ಕನ್ವರ್ಟ್ ಇಂಟು ಎಂಬ್ರಿಯೋ. ಸೊ ಎಂಬ್ರಿಯೋನ ಒಳಗೆ ಒಂಥರ ಕವರ್ ಮಾಡ್ಕೋಬಹುದು. ನಾವು ಎಂಬ್ರಿಯೋನ ಕವರ್ ಮಾಡ್ಕೋಬಹುದು, ಸೀಡ್ ಮಾಡಬಹುದು. ಬಟ್ ಆಗ್ತಾ ಇಲ್ಲ ಇಲ್ಲಿ ಸ್ಟೂಡೆಂಟ್ಸ್. ಇಲ್ಲಿ ಸೀಡ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಸೀಡ್ ಇಲ್ಲಿ? ಬಿಕಾಸ್ ದೇರ್ ಇಸ್ ನೋ ಸೀಡ್ ಕೋಟ್ ಹಿಯರ್. ಸೊ ಇಲ್ಲಿ ಝೈಗೋಟ್ ಆಗಿದೆ. ಝೈಗೋಟ್ ಇಸ್ ಟ್ರೈಂಗ್ ಟು ಕೀಪ್ ಇಟ್ ಇನ್ಸೈಡ್, ಬಟ್ ನಾಟ್ ಹ್ಯಾಪನಿಂಗ್. ಅವಾಗ ಇವೆಂಚುಲಿ ಏನಾಗುತ್ತೆ? ಇವೆಂಚುಲಿ ದಿಸ್ ಝೈಗೋಟ್ ವಿಲ್ ಡೆವಲಪ್ ಇನ್ ಟು ದ ಸ್ಪೋರೋಫೈಟ್. ಡಿಪ್ಲಾಯ್ಡ್ ಟು ಡಿಪ್ಲಾಯ್ಡ್ ಆಗುತ್ತೆ. Okay, not diploid. So that is forming, but there is no seed formation here. The plant is attempting to do this. Students. Attempting to make a seed, but it is not happening. That is why it is called as precursor to seed habitat. Okay. ಈ embryo na ಒಂದು ಒಳ್ಳೆ try ಮಾಡಿದ್ರೆ but ಆಗ್ತಾ ಇಲ್ಲ. Okay. So that is the story of heterospory, students. Heterospory. There are different classes of your pteridophytes. ಈ ಎಕ್ಸಾಂಪಲ್ಸ್ ನಿಮಗೆ ಕೇಳ್ತಾರೆ ಸ್ಟೂಡೆಂಟ್ಸ್. ಎಕ್ಸಾಂಪಲ್ಸ್ ಕೇಳ್ತಾರೆ ನೋಡಿ. ಇಲ್ಲಿ ಒಂದೇ ಸ್ಲೈಡ್ ಹಾಕಿಲ್ವಾ ಇದನ್ನ ಇವತ್ತು? ನೋಡಿ, ಈ ಎಕ್ಸಾಂಪಲ್ಸ್ ನೆನಪಿರಲಿ ನಿಮಗೆ. ಈ ಎಕ್ಸಾಂಪಲ್ಸ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅಬ್ಬಬ್ಬ ಅಂದ್ರೆ ಇಲ್ಲಿಂದ ಈ ಎಕ್ಸಾಂಪಲ್ ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆ. ಆರ್ನಮೆಂಟೇಶನ್, ಬೈಂಡಿಂಗ್ ಸಾಯಿಲ್ಸ್ ಅಲ್ಲಿ ನಿಮ್ದು ಪ್ರಾಪರ್ಟೀಸ್, ಎಕನಾಮಿಕ್ ಇಂಪಾರ್ಟೆನ್ಸ್, ಕೋಲ್ ಫೋಡರ್, ಆರ್ನಮೆಂಟೇಶನ್, ಹ್ಯಾಬಿಟ್ಯಾಟ್, ಹೆವಿ ಮೆಟಲ್ ಅಬ್ಸಾರ್ಪ್ಷನ್ ಮಾಡುತ್ತೆ, ಬಿಲ್ಡಿಂಗ್ ಟೆರಿಡೋಫೈಟ್ಸ್ ಯೂಸ್ ಆಗುತ್ತೆ ಅದು ಕೂಡ. ನಾವು ಸ್ಟೂಡೆಂಟ್ಸ್ ಈಗ ಆಲ್ಗೆ ಮುಗೀತು, ಬ್ರಯೋಫೈಟ್ ಮುಗೀತು, ಟೆರಿಡೋಫೈಟ್ ಮುಗೀತು. ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಇಸ್ ದ ಜಿಮ್ನೋಸ್ಪರ್ಮ್. Angiosperm is not in your syllabus. We'll focus only on gymnosperms right now. Okay, now gymnosperm students is very simple. Gymnosperms are the first plants to produce the seeds. ಇಲ್ಲಿವರೆಗೂ ಯಾವತ್ತೂ ಕೂಡ ಸೀಡ್ಸ್ ಯಾವತ್ತೂ ಬಂದೇ ಇರಲಿಲ್ಲ. ಫಸ್ಟ್ ಟೈಮ್ ಎವರ್ ಸೀಡ್ಸ್ ನಿಮಗೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಸಿಕ್ತು. ಬಟ್ ದೇರ್ ವಾಸ್ ದ ಅಟೆಂಪ್ಟ್ ಡನ್. ವಾಟ್ ಇಸ್ ದ ಅಟೆಂಪ್ಟ್? ಅಟೆಂಪ್ಟ್ ವಾಸ್ ಟು ಮೇಕ್ ಸೀಡ್ ಬಿಫೋರ್, ಬಟ್ ಆಗಿಲ್ಲ ಈಗ ಅದು. ಓಕೆನಾ? ಫಸ್ಟ್ ಟೈಮ್ ಸೀಡ್ಸ್ ಇಲ್ಲಿ ಬಂತು ಸ್ಟೂಡೆಂಟ್. ಇನ್ ದ ಕೇಸ್ ಆಫ್ gymnosperms. ನೋಡಿ, ಟಾಲೆಸ್ಟ್ gymnosperms. ಓಕೆನಾ? ಸಿಕೋವಿಯಾ is the tallest gymnosperm students. Okay, ಇಲ್ಲಿ ನೋಡಿ, there are different examples. There is cycas, ಒಂದು unbranched ಆಗಿದೆ. Pinus is branched. Ginkgo is a living fossil. Okay, now students, ನಿಮಗೆ ಎಕ್ಸಾಂಪಲ್ ಏನು ಕೇಳ್ತಾರೆ ಅಂದ್ರೆ, this is the only slide. See, ಇಲ್ಲಿ there are adaptations here.
different type of adaptations. Needle-like leaf to reduce the transpiration loss, thick cuticle to prevent water loss, sunken stomata again to prevent water loss, evergreen ಆಗಿರುತ್ತೆ. So in examination they can ask you above ಇದು ಕೇಳ್ತಾರೆ ಸ್ಟೂಡೆಂಟ್ಸ್. ಇದು ಬಿಟ್ರೆ ಏನು ಕೇಳಲ್ಲ, ಪ್ಲೇಸ್ ನೆನಪಿರಲಿ. ಸೈಕಸ್ ಅಂಡ್ ಪೈನಸ್ ಡಿಫರೆನ್ಸ್ ಕೇಳ್ತಾರೆ ನಿಮ್ದು KCET ಅಲ್ಲಿ, ನೀಟ್ ಅಲ್ಲಿ, ಸೆಕೆಂಡ್ PUC ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೈಕಸ್ ಅಂಡ್ ಪೈನಸ್? ಇಲ್ಲಿ ನೋಡಿ, ಸೈಕಸ್ ಇಸ್ ಡಯೇಷಿಯಸ್, ಟೂ ಡಿಫರೆಂಟ್ ಮೇಲ್ ಅಂಡ್ ಫೀಮೇಲ್ ಸೆಪರೇಟ್ ಆಗಿರುತ್ತೆ. ಪೈನಸ್ ಇಸ್ ಮೊನೇಷಿಯಸ್. ಸ್ಟೆಮ್ ಇಸ್ ಅನ್ಬ್ರಾಂಚ್ಡ್, ಸ್ಟೆಮ್ ಇಸ್ ಬ್ರಾಂಚ್ಡ್. ನೋಡಿ, ಸೈಕಸ್ ಇಸ್ ಅನ್ಬ್ರಾಂಚ್ಡ್ ಸ್ಟೆಮ್, ಸ್ಟೂಡೆಂಟ್ಸ್, ಅನ್ಬ್ರಾಂಚ್ಡ್ ಸ್ಟೆಮ್. ಓಕೆನಾ? ಅದಾದ್ಮೇಲೆ ಲೀಫ್ ಇಸ್ ನಾರ್ಮಲ್, ಪಿನ್ನೇಟ್ಲಿ ಕಾಂಪೌಂಡ್ ಲೀಫ್, ಇರುತ್ತೆ ನಾರ್ಮಲ್. ಹಿಯರ್ ನೀಡಲ್ ಲೈಕ್ ಲೀಫ್, ಹಿಯರ್ ಯು ಫೈಂಡ್ ನೀಡಲ್ ಲೈಕ್ ಲೀಫ್. ನೋಡಿ ಈ ತರ, ದೀಸ್ ಆರ್ ಕಾಲ್ಡ್ as ನೀಡಲ್ ಲೈಕ್ ಲೀಫ್. ಓಕೆ, ಈಗ ರೂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ವೈವಾ ಕ್ಯಾನ್ಸಲ್ ಸ್ಟೂಡೆಂಟ್ಸ್, ಕ್ಯಾನ್ಸಲ್ ಆಗಲ್ಲ, ಚಿಂತೆ ಮಾಡಿ ಸ್ಟೂಡೆಂಟ್ಸ್. ರೂಮರ್ಸ್ ಎಲ್ಲ ನಂಬಕ್ಕೆ ಹೋಗ್ಬಿಟ್ಟು ಅಫಿಷಿಯಲ್ ನ್ಯೂಸ್ ಬಂದ್ರೆ ನೋಡೋದು ಆಮೇಲೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ CCC ಅಂತ ಇರುತ್ತೆ. ವಾಟ್ ಇಸ್ CCC ಅಂದ್ರೆ? C ಫಾರ್ ಸೈಕಸ್, C ಫಾರ್ ಸೈನೋಬ್ಯಾಕ್ಟೀರಿಯಾ, C ಫಾರ್ ಕೊಲೊರಾಯ್ಡ್ ರೂಟ್ಸ್. ಸೊ ಸೈಕಸ್ ಅಲ್ಲಿ ನಿಮ್ಗೆ ಸೈನೋಬ್ಯಾಕ್ಟೀರಿಯಾ ಇರುತ್ತೆ, ಸೈನೋಬ್ಯಾಕ್ಟೀರಿಯಲ್ ಇರುತ್ತೆ ರೂಟ್ಸ್ ಅಲ್ಲಿ, ಸಿಂಬಯಾಟಿಕ್ ಅಸೋಸಿಯೇಷನ್ ಆಗಿ. ಅಂಡ್ ದಿಸ್ ಸೈನೋಬ್ಯಾಕ್ಟೀರಿಯಾ ವಿಲ್ ಹೆಲ್ಪ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ನಾವೀಗ ಆ ತರ ರೂಟ್ಸ್ ನ ವಿ ಕಾಲ್ ಇಟ್ ಕೊಲೊರಾಯ್ಡ್ ರೂಟ್ಸ್. ಸ್ಟೂಡೆಂಟ್ಸ್. ಈಗ ಇಲ್ಲಿ there is no male cone is absent here. ಇಲ್ಲಿ ನೋಡಿ, stem is branched, leaf is needle like, roots has mycorrhiza association ಇಲ್ಲಿ. ಸೊ ಇಲ್ಲಿ ಸೈನೋಬ್ಯಾಕ್ಟೀರಿಯಾ ಅಸೋಸಿಯೇಷನ್, ಇಲ್ಲಿ ಮೈಕ್ರೋರೈಜಾ ಅಸೋಸಿಯೇಷನ್. ಮೇಲ್ ಮತ್ತೆ ಫೀಮೇಲ್ ಕೋನ್ ಎರಡು ಕೂಡ ಇರುತ್ತೆ ಇಲ್ಲಿ. ದಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಸೈಕಸ್ ಅಂಡ್ ಪೈನಸ್ ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ಈ ತರ ಕೋನ್ಸ್, ದೀಸ್ ಆರ್ ಕೋನ್ಸ್ ಆರ್ ನಥಿಂಗ್ ಬಟ್ ಸ್ಪೋರೋಫಿಲ್ಸ್ ಇದು. ಓಕೆನಾ ಸ್ಟೂಡೆಂಟ್ಸ್? ಇಲ್ಲಿ ನೋಡಿ, ಈ ತರ ಲೈಫ್ ಸೈಕಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು ಫೀಮೇಲ್ ಕೋನ್ ಇದೆಯಲ್ಲ, ಕೋನು, ಆ ಕೋನ್ ಅಲ್ಲಿ ದೇರ್ ಇಸ್ ಅ ಸ್ಟ್ರಕ್ಚರ್ ಹಿಯರ್. ದಿಸ್ ಇಸ್ ದ ಸ್ಪೋರೋಫಿಲ್. ಓಕೆನಾ? ದಿಸ್ ಇಸ್ ಕಾಲ್ಡ್ as ಮೆಗಾಸ್ಪೊರಾಂಜಿಯಾ. ಆ ಸ್ಪೋರೋಫಿಲ್ ಅಲ್ಲಿ ದೇರ್ ಇಸ್ ಅ ಮೆಗಾಸ್ಪೊರಾಂಜಿಯಾ. ನಿಮ್ಗೆ ಗೊತ್ತಲ್ಲ, ಮೆಗಾಸ್ಪೊರಾಂಜಿಯಾ, ಮೈಕ್ರೋಸ್ಪೊರಾಂಜಿಯಾ. ಸೊ ಮೆಗಾಸ್ಪೊರಾಂಜಿಯಾ ಇಸ್ ಪ್ರೆಸೆಂಟ್ ಹಿಯರ್. ಈ ಮೆಗಾಸ್ಪೊರಾಂಜಿಯಾ ಇಟ್ ಹ್ಯಾಸ್ ಮಲ್ಟಿಪಲ್ ಡಿಪ್ಲಾಯ್ಡ್ ಸೆಲ್ಸ್ ಕಾಲ್ಡ್ as ನ್ಯೂಸೆಲಸ್ ಸೆಲ್ಸ್ which develop into MMC. MMC ಮಿಯೋಸಿಸ್ ಆಗಿ 4 ಕೊಡುತ್ತೆ. 4ಅಲ್ಲಿ 3 ಡಿಜನರೇಟ್, 1 is present. Okay, this is called as functional megaspore. Students, doesn't it look similar to your sexual reproduction of flowering plants ಅಲ್ಲಿ normal angiosperm development? Almost the same. ನೋಡಿ, now this nucellus is there, right? nucellus ಏನಾಯ್ತು? MMC ಆಯ್ತು, that is microspore, megaspore mother cell, meiosis, 4 megaspores, 1 functional megaspore. ಓಕೆನಾ? ಈಗ ಈ ಫಂಕ್ಷನಲ್ ಮೆಗಾಸ್ಪೋರ್ ಏನಾಯ್ತು? ಈ ಫಂಕ್ಷನಲ್ ಮೆಗಾಸ್ಪೋರ್ ಇದೆಯಲ್ಲ, that is becomes a female gametophyte. ಈಗ the functional megaspore became female gametophyte. Female gametophyte has archegonia. Has the egg. ಮೇಲೆಯಿಂದ pollen grains ಬರುತ್ತೆ. pollen grains ಅಲ್ಲಿ ಒಂದು ಮೇಲ್ ಗ್ಯಾಮೆಟ್ ಇರುತ್ತೆ. ಆ ಒಂದು ಮೇಲ್ ಗ್ಯಾಮೆಟ್ ಇಲ್ಲಿ ಫ್ಯೂಸ್ ಆಗುತ್ತೆ. ಏನಾಗುತ್ತೆ ನೆಕ್ಸ್ಟ್? ಝೈಗೋಟ್ ಸಿಕ್ತು. ಓಕೆನಾ? ನಾವೀಗ ಕಂಪೇರ್ ಮಾಡೋದು. ಹಿಯರ್ ಒಂದು ಸೀಡ್ ಇದೆ, ಮೆಗಾಸ್ಪೋರ್ ಇದೆ. Megaspore is also called as ovule. ನಿಮ್ಗೆ ಗೊತ್ತು, ovule turns into seed. All of you know that. ಈಗ ಇಲ್ಲಿ this zygote turns into embryo, diploid, integuments turn into seed coat ಬೇಕಾಗುತ್ತೆ ಇಲ್ಲಿ. And female gametophyte ಇದೆಯಲ್ಲ, ಮಿಕ್ಕಿ ಕೆಳಗಡೆದು, that turns into endosperm. ಅದಕ್ಕೆ ಇಲ್ಲಿ female gametophyte is haploid, endosperm is haploid. So angiosperms ಅಲ್ಲಿ endosperm is triploid. But in the case of gymnosperms, endosperm is haploid. This is a critical NEET PYQ also. Okay, endosperm is haploid. So this is a seed. One seed ಬಂತಿತರ. So seed formation ಆಗೋಯ್ತು ಇಲ್ಲಿ. ಓಕೆನಾ? ಇದು pollen grains ಈ ತರ ಆಗುತ್ತೆ. ಮೇಲ್ ಕೋನ್, ಮೈಕ್ರೋಸ್ಪೊರಾಂಜಿಯಾ, ಮೈಕ್ರೋಸ್ಪೋರ್, pollen grain ಡೆವಲಪ್ ಆಗುತ್ತೆ. ವೆರಿ ಸಿಂಪಲ್ ಪ್ರಾಸೆಸ್ ಇದು. ಓಕೆನಾ? ವೆರಿ ಸಿಂಪಲ್ ಪ್ರಾಸೆಸ್ ಸ್ಟೂಡೆಂಟ್ಸ್. ಇಲ್ಲಿ ಐ ಡೋಂಟ್ ಥಿಂಕ್ ಇಟ್ಸ್ ವಿಸಿಬಲ್ ಟು ಆಲ್ ಆಫ್ ಯು. ಸೊ ನೋಟ್ಸ್ ಅಲ್ಲಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇದು. ಸೊ ಹಿಯರ್ ಐ ಹ್ಯಾವ್ ಆಡೆಡ್ ಮಲ್ಟಿಪಲ್ ಕ್ವಶನ್ ಸ್ಟೂಡೆಂಟ್ಸ್. ತುಂಬಾ ಕ್ವಶನ್ಸ್ ಆಡ್ ಮಾಡಿದೀನಿ. ಸಿಟ್ ಅಂಡ್ ಸಾಲ್ವ್ ಆಲ್ ಆಫ್ ದೀಸ್ ಕ್ವಶನ್ ಸ್ಟೂಡೆಂಟ್ಸ್. ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಇದು PPT ಈ ಸೆಷನ್. ಸೊ ಈ ನೋಟ್ಸ್ ನಾನು ಟೆಲಿಗ್ರಾಮ್ ಹಾಕ್ತೀನಿ. ಟೆಲಿಗ್ರಾಮ್ ಜೊತೆಗೆ ಇನ್ ದ ಡಿಸ್ಕ್ರಿಪ್ಷನ್ ಕೂಡ ಆಗಿರ್ತೀವಿ.
ಕಮೆಂಟ್ ಅಲ್ಲೂ ಕೂಡ ಹಾಕಿರ್ತೀನಿ, ಡೋಂಟ್ ವರಿ. ಸೊ ನನಗೆ ಗೊತ್ತು ದಿಸ್ ಇಸ್ ಅ ವೆರಿ ಲಾರ್ಜ್ ಚಾಪ್ಟರ್, ವೆರಿ ಬಿಗ್ ಚಾಪ್ಟರ್. ನೀವು ಇದನ್ನ ಕರೆಕ್ಟ್ ಆಗಿ ನೋಟ್ಸ್ ಜೊತೆಗೆ ಓದ್ರೆ ಅರ್ಥ ಆಗೋದು, ಇಲ್ಲ ಕಷ್ಟ ಆಗುತ್ತೆ. ಸೊ ಡೌನ್ಲೋಡ್ ದ ನೋಟ್ಸ್, ಲರ್ನ್ ಪ್ರಾಪರ್ಲಿ ಸ್ಟೂಡೆಂಟ್ಸ್. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಬೈ ಆಲ್ ಆಫ್ ಯು, ಟೇಕ್ ಕೇರ್. ಆಸ್ ಯೂಶುವಲ್ MVSAT has 2 days left for MVSAT. 2 ದಿವಸ ಇರೋದು. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ರೈಟ್ ದ MVSAT examination for your benefit.